ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನು ನಮ್ಮ ರಕ್ಷಕನಾಗಿರುವ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಹೇಳ್ಕೊಡುತ್ತೇನೆ. ತಂದೆ ದೇವರ ಒಂದು ಮಹಾಕೃಪೆಯಿಂದ ನಮ್ಮನ್ನು ಕೂಡ ಆತನ ಕಣ್ಣಿನ ಗುಡ್ಡೆಯಿಂದ ಕಾದು ಕಾಪಾಡಿ ಈ ಒಂದು ಸಂಜೆ ವೇಳೆಯಲ್ಲಿ ಆತನ ಸನ್ನಿಧಾನದಲ್ಲಿ ಒಂದುಗೂಡಿಸಿ ಆತನ ವಾಕ್ಯವನ್ನು ಧ್ಯಾನ ಮಾಡೋಕ್ಕೆ ಕೃಪೆ ಮಾಡಿದ್ದಕ್ಕಾಗಿ ನಾವೆಲ್ಲರೂ ಕೂಡ ನಮ್ಮ ತಂದೆಯ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಸ್ತುತಿ ಸ್ತೋತ್ರಗಳನ್ನ ಕೂಡ ನಾವು ಸಲ್ಲಿಸೋಣ. ಪ್ರಿಯ ಸರಸರೇ, ಈ ದಿನದಲ್ಲಿ ನಾವು ಓದಕ್ಕಾಗಿ ಆರಿಸ್ಕೊಂಡಂಥ ಪಾಠ 5th ಯೂನಿವರ್ಸಲ್ ಕಿಂಗ್ಡಮ್, 5ನೇ ಲೋಕ ಸಾಮ್ರಾಜ್ಯ ಎಂಬ ಒಂದು ಟಾಪಿಕಲ್ಲಿ ಇವತ್ತಿನ ಪಾಠವನ್ನು ನಾವು ಧ್ಯಾನ ಮಾಡೋಣ. ಇಂಗ್ಲೀಷಲ್ಲಿ 5th ಯೂನಿವರ್ಸಲ್ ಕಿಂಗ್ಡಮ್ ಅಂತ ಒಂದು ಟಾಪಿಕ್. ಸೊ ಈ ಪಾಠಕ್ಕೆ ಇನ್ನೊಂದು ಟಾಪಿಕ್ ಕೂಡ ಕೊಡಲ್ಪಟ್ಟಿದೆ. ಇನ್ನೊಂದು ಟಾಪಿಕ್ ಏನಪ್ಪ ಅಂದ್ರೆ ದೇವರ ರಾಜ್ಯ, ಕಿಂಗ್ಡಮ್ ಆಫ್ ಗಾಡ್ ಅಂತ ಒಂದು ಟಾಪಿಕ್ ಕೂಡ ಈ ಪಾಠಕ್ಕೆ ಕೊಡಲ್ಪಟ್ಟಿದೆ. ಪ್ರೀತಿಯ ಸಹೋದರರೇ, ನಮ್ಮ ಬೈಬಲಲ್ಲಿ ನೋಡೋದಾದರೆ ಬೈಬಲಲ್ಲಿ ಹಳೆ ಒಡಂಬಡಿಕೆಗಾಗಲಿ ಹೊಸ ಒಡಂಬಡಿಕೆಗಾಗಲಿ ಅನೇಕ ಕಡೆ ಏನಾಗಿದೆ ಅಂದರೆ ಒಂದು ರಾಜ್ಯದ ಬಗ್ಗೆ ಏನಾಗಿದೆ ಬೈಬಲಲ್ಲಿ ಮಾತಾಡಲ್ಪಟ್ಟಿದೆ, ಕಿಂಗ್ಡಮ್ ಬಗ್ಗೆ. ಪ್ರಿಯ ಸಹೋದರರೇ, ಹಳೆ ಒಡಂಬಡಿಕೆಯಲ್ಲಿ ಕೂಡ ಸರಿ, ಹೊಸ ಒಡಂಬಡಿಕೆಯಲ್ಲಿ ಕೂಡ ಹಲವಾರು ಸಾರಿ ನಾವು ರಾಜ್ಯದ ಬಗ್ಗೆ ಏನು ಮಾಡ್ತೀವಿ, ಓದ್ತೀವಿ ವಾಕ್ಯ. ಅದು ಹೆಂಗಂತ ನೋಡಬೇಕಾದ್ರೆ ನಮ್ಮ ಕರ್ತನ ಯೇಸು ಕ್ರಿಸ್ತನ ಮೊದಲನೇ ಪ್ರಸಂಗ, ಅವರ ಒಂದು ಮೊದಲನೇ ಪ್ರಸಂಗ ಏನಪ್ಪ ಆಯಿತು, ಏನು ಪ್ರಸಂಗ ಮಾಡೋದು ಯೇಸು ಸ್ವಾಮಿ ಅಂತ ನಾವು ನೋಡೋದಾದರೆ, ಅವ್ರು ದೀಕ್ಷಾಸ್ನಾನ ಮಾಡಿ ಅವ್ರು ಮಾಡಿದಂಥ ಫಸ್ಟು ಪ್ರಸಂಗ ಏನಪ್ಪ ಅಂದರೆ ಈ ಒಂದು ರಾಜ್ಯದ ವಿಷಯವಾಗಿ ಏನು ಮಾಡಿದ್ದಾರೆ, ಪ್ರಸಂಗ ಮಾಡಿದ್ದಾರೆ. ಸೊ ಅದನ್ನು ಓದೋಣ. ಮತ್ತಾಯ 4:17 ನಾವು ಓದೋದಾದರೆ ಅವರ ಯೇಸು ಸ್ವಾಮಿಯ ಮೊದಲನೇ ಪ್ರಸಂಗವು ಒಂದು ರಾಜ್ಯದ ವಿಷಯವಾಗಿತ್ತು ಅಂತ ನಾವು ನೋಡ್ತೀವಿ. ಓದ್ರಿ, ಮ್ಯಾಥ್ಯೂ 4th chapter verse 17 ಓದ್ರಿ. ಓದ್ರಿ ಸಿಸ್ಟರ್ಸ್ ಯಾರು ಓದ್ರಿ. ಮತ್ತಾಯ 4ನೇ ಅಧ್ಯಾಯ 17ನೇ ವಾಕ್ಯ. ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು. ನೋಡಿದ್ರೆ ಪ್ರಿಯ ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೊದಲನೇ ಪ್ರಸಂಗ ಏನಾಗಿತ್ತು ಅಂತ ನಾವು ಓದೋದಾದ್ರೆ, ಪರಲೋಕ ರಾಜ್ಯವು ಸಮೀಪಿತ್ತು, ನೀವು ಮನ ತಿರುಗಿರಿ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ ಮೊದಲನೇ ಪ್ರಸಂಗವಾಗಿತ್ತು. ಅಂದರೆ ಇಲ್ಲಿ ಏನು ಹೇಳ್ತಾರೆ ಅಂದರೆ ಒಂದು ರಾಜ್ಯದ ವಿಷಯವಾಗಿ ಯೇಸು ಸ್ವಾಮಿ ಇಲ್ಲಿ ಮಾತಾಡೋಣ ನೋಡ್ತೀವಿ. ಅಂದರೆ ಏನು, ಅದು ಪರಲೋಕ ರಾಜ್ಯ ಅಂತ ಹೇಳಲ್ಪಟ್ಟಿದೆ. ಅದು ಕಿಂಗ್ಡಮ್ ಆಫ್ ಹೆವನ್ ಅಂತ. ಪ್ರಿಯರೇ, ಅವ್ರು ಮಾತ್ರ ಅಲ್ಲ, ಕ್ರಿಸ್ತನಿಗೆ ಮುಂದೆ ಬಂದಂಥ ಸ್ನಾನಿಕನಾದ ಯೋಹಾನನು ಕೂಡ ಅವರ ಒಂದು ಫಸ್ಟ್ ಪ್ರೀಚಿಂಗ್ ಕೂಡ ಏನಾಗಿತ್ತು, ಅವ್ರು ಏನು ಪ್ರಸಂಗ ಮಾಡಿದ್ರು ಅಂತ ನೋಡೋದಾದರೆ ಅವರು ಕೂಡ ಇದೇ ಪ್ರಸಂಗನ ಮಾಡಿದ್ದಾರೆ. ನೋಡಿ, ಮತ್ತಾಯ 3ನೇ ಅಧ್ಯಾಯ 2ನೇ ವಾಕ್ಯವನ್ನು ನೋಡೋಣ. ಮ್ಯಾಥ್ಯೂ 3rd chapter verse 2 ಓದರಿ. ಕರ್ತನ ದಾರಿಯನ್ನು 2ನೇ ವಾಕ್ಯ 3ನೇ ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಯೂದಾಯದ ಅಡವಿಯಲ್ಲಿ ಸಾರಿ ಹೇಳುತ್ತಾ ಬಂದನು. ನೋಡಿದ ಪ್ರಿಯ ಸರಸರೇ, ಸ್ನಾನಿಕನಾದ ಯೋಹಾನನ ಪ್ರಸಂಗ ಕೂಡ ನೋಡೋದಾದ್ರೆ ಇದೇ ಆಗಿತ್ತು, ಪರಲೋಕ ರಾಜ್ಯ ಅಂತ ಇಲ್ಲಿ ನೋಡ್ತೀವಿ. ಪರಲೋಕ ರಾಜ್ಯವು ಸಮೀಪವಾಯಿತು ಅಂತ ಅವರ ಪ್ರಸಂಗ ಕೂಡ ಇತ್ತು ಅಂತ ನೋಡ್ತೀವಿ. ಅದೇ ಸಮಯದಲ್ಲಿ ನೋಡೋದಾದರೆ ಯೇಸು ಸ್ವಾಮಿ ತನ್ನ ಸೀಸಂದ್ರಿಗೆ ಕೂಡ ಅವ್ರು ಏನು ಪ್ರಸಂಗ ಮಾಡೋಕ್ಕೆ ಹೇಳಿದ್ರು, ಏನು ಪ್ರಸಂಗನ ಅವ್ರಿಗೆ ಹೇಳಕ್ಕೆ ಹೇಳಿದ್ರು. ಅವ್ರನ್ನ ಪ್ರಸಂಗ ಮಾಡೋಕ್ಕೆ ಕಳಿಸುವಾಗ ಏನು ಪ್ರಸಂಗ ಮಾಡಿ ಅಂತ ಹೇಳಿ ಕಳಿಸ್ತಾರೆ ಅಂತ ನೋಡೋದಾದರೆ ಅದು ಕೂಡ ಇದೇ ಪ್ರಸಂಗವಾಗಿತ್ತು. ರಾಜ್ಯ ಅಂದರೆ ಪರಲೋಕ ರಾಜ್ಯ, ದ ಕಿಂಗ್ಡಮ್ ಆಫ್ ಹೆವನ್ ಅಂತ ಹೇಳಲ್ಪಟ್ಟಿತ್ತು. ಓದ್ರಿ, ಮತ್ತಾಯ 10:7ನೇ ವಾಕ್ಯವನ್ನು ಓದ್ರಿ. ಮ್ಯಾಥ್ಯೂ 10th chapter verse 7 ಓದೋಣ. ಸಮೀಪವಾಯಿತೆಂದು ಸಾರಿ ಹೇಳುತ್ತಾ ಹೋಗಿರಿ. ನೋಡಿದ್ರೆ ಪ್ರಿಯರೇ, ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಕೂಡ ಇದೇ ಪ್ರಸಂಗವನ್ನು ಏನು ಮಾಡಿದ್ದಾರೆ, ಹೇಳಿದ್ದಾರೆ, ನೀವು ಇದೇ ಪ್ರಸಂಗ ಮಾಡಬೇಕಂತ. ಏನಂದರೆ ಪರಲೋಕ ರಾಜ್ಯವು ಸಮೀಪವಾಯಿತು, ಸಾರಿ ಹೇಳುತ್ತಾ ಹೋಗಿರಿ ಎಂಬುದಾಗಿ ಹೇಳಲ್ಪಟ್ಟಿದೆ. ಕಿಂಗ್ಡಮ್ ಆಫ್ ಹೆವನ್ ಇಸ್ ಅಟ್ ಹ್ಯಾಂಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪ್ರಾರ್ಥನೆ ನೋಡಬೇಕಾದ್ರೆ ಯೇಸು ತನ್ನ ಶಿಷ್ಯರಿಗೆ ಏನು ಪ್ರಾರ್ಥನೆ ಹೇಳ್ಕೊಟ್ರು, ಅವ್ರಿಗೇನು ಪ್ರಾರ್ಥನೆ ಹೇಳ್ಕೊಟ್ರು ಅಂತ ನೋಡೋದಾದರೆ ಅದು ಕೂಡ ಒಂದು ರಾಜ್ಯದ ವಿಷಯವಾಗಿ, ಅಂದರೆ ನಿಮ್ಮ ರಾಜ್ಯವು ಬರಲಿ ಎಂಬ ಒಂದು ಪ್ರಾರ್ಥನೆ ಕೂಡ ಸ್ವಾಮಿ ಹೇಳ್ಕೊಟ್ಟಿದ್ದಾರೆ ಅಂತ ನೋಡ್ತೀವಿ. ಮತ್ತಾಯ 6ನೇ ಅಧ್ಯಾಯದಲ್ಲಿ 10ನೇ ವಾಕ್ಯ ಕೂಡ ಓದ್ರಿ. ಮ್ಯಾಥ್ಯೂ 6 verse 10 ಓದೋಣ.
ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನೋಡಿದ ಪ್ರಿಯರೇ, ಯೇಸು ಕ್ರಿಸ್ತನ ತನ್ನ ಶಿಷ್ಯರಿಗೆ ಹೇಳ್ಕೊಟ್ಟಂತ ಪ್ರಾರ್ಥನೆ ಏನಪ್ಪಾಗಿತ್ತು ಅಂತ ನೋಡೋದಾದ್ರೆ, ನಿನ್ನ ರಾಜ್ಯವು ಬರಲಿ. ಪ್ರಿಯರೇ, ಇಂಗ್ಲಿಷಲ್ಲಿ ನೋಡೋದಾದ್ರೆ ದೈ ಕಿಂಗ್ಡಮ್ ಕಮ್, ನಿಮ್ಮ ರಾಜ್ಯವು ಬರಲಿ ಅಂತ ಹೇಳ್ತಾ ಇದ್ದಾರೆ. ಸೊ ದೇವರ ರಾಜ್ಯ, ಪರಲೋಕ ರಾಜ್ಯ, ಇನ್ನು ಸ್ವಾಮಿಯಗಳು ಕೂಡ ನೋಡೋದಾದ್ರೆ ಇದೇ ರಾಜ್ಯದ ವಿಷಯವಾಗಿತ್ತು. ಪರಲೋಕ ರಾಜ್ಯವು, ದೇವರ ರಾಜ್ಯವು ಮತ್ತು ದೇವರ ರಾಜ್ಯ, ನಿನ್ನ ರಾಜ್ಯವು ಅಂತ ಹೇಳಲ್ಪಟ್ಟಿದೆ ನೋಡಿ. ಹಾಗಾದ್ರೆ ಇಲ್ಲಿ ಈ ಮಾತು ನಾವು ನೋಡೋದು, ಈ ವಾಕ್ಯನ ನೋಡೋದಾದ್ರೆ ಈ ವಾಕ್ಯ ಏನು ಹೇಳ್ತಾ ಇದೆ ನೋಡಿ, ನಿನ್ನ ರಾಜ್ಯವು ಬರಲಿ ಅಂತ ಹೇಳ್ತಾ ಇದೆ. ನಿನ್ನ ರಾಜ್ಯವು ಬರಲಿ ಅಂದರೆ ಏನು ಅರ್ಥ ಇದು? ಹಾಗಾದರೆ ಈಗ ನಡೀತಾ ಇರೋದು ದೇವರ ರಾಜ್ಯ ಇಲ್ವಾ ಅಂತ ಒಂದು ಪ್ರಶ್ನೆ ನಮಗೇನಾಗುತ್ತೆ, ಬರುತ್ತೆ. ನಿನ್ನ ರಾಜ್ಯವು ಬರಲಿ ಅಂದರೆ ಹಾಗಾದರೆ ಈಗ ಯಾರ ರಾಜ್ಯವು ನಡೀತಾ ಇದೆ ಅಂತ ಒಂದು ಪ್ರಶ್ನೆ ನಮಗೇನಾಗುತ್ತೆ, ಬರುತ್ತದೆ. ಹೌದು ಪ್ರೀತಿಯ ಸಹೋದರರೇ, ದೇವರ ರಾಜ್ಯ ಅಂದರೆ ಏನಪ್ಪ ಅಂದರೆ ದೇವರು ರಾಜ್ಯ ಮಾಡಬೇಕು. ದೇವರೇನು ಮಾಡಬೇಕು? ದೇವರು ಆಡಳಿತ ನಡೆಸಬೇಕು. ದೇವರು ರಾಜ್ಯವು ಭೂಮಿಯಲ್ಲಿ ಇರಬೇಕು. ಹಾಗಾದರೆ ದೇವರು ಈ ವಾಕ್ಯ ಏನೇಳ್ತದೆ ಅಂತ ನೋಡ್ಬೇಕಾದ್ರೆ, ನಿನ್ನ ರಾಜ್ಯವು ಬರಲಿ ಅಂದರೆ ಈಗ ಯಾರ ರಾಜ್ಯ ನಡೀತಾ ಇದೆ ಅಂತ ನಾವು ಬೈಬಲಲ್ಲಿ ನೋಡೋದಾದರೆ, ಈಗ ನಡೀತಾ ಇರುವಂಥ ರಾಜ್ಯವು ದೇವರ ರಾಜ್ಯ ಅಲ್ಲ, ಅದು ಸೈತಾನನ ರಾಜ್ಯ. ಸೈತಾನನೇ ಬೈಬಲಲ್ಲಿ ಹೇಳಲ್ಪಡಿದೆ, ಅವನು ಈ ಲೋಕಕ್ಕೆ ಅಧಿಪತಿಯಾಗಿದ್ದಾನೆ. ಯೋಹಾನ 14ನೇ ಅಧ್ಯಾಯದಲ್ಲಿ 30ನೇ ವಾಕ್ಯ ಹೋದ್ರಿ, ಜಾನ್ 14 ಚಾಪ್ಟರ್ ವರ್ಸ್ 30 ಓದೋಣ. 14:30ನೇ ವಾಕ್ಯನ ಓದಿ. ಯೋಹಾನು 14:30ನೇ ವಾಕ್ಯ. ಜಾನ್ 14 ವರ್ಸ್ 30. ಇನ್ನು ನಾನು ನಿಮ್ಮ ಸಂಗಡ ಬಹಳ ಮಾತನಾಡುವುದಿಲ್ಲ, ಯಾಕೆಂದರೆ ಇಹಲೋಕದ ಅಧಿಪತಿಯು ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ನನ್ನಲ್ಲಿಲ್ಲ. ನೋಡಿದ್ರ ಪ್ರಿಯರೇ, ಯೇಸ್ವಾಮಿ ಇಲ್ಲಿ ಬೇಕಾದ್ರೆ ಏನ್ ಹೇಳ್ತಾನೆ, ಇಹಲೋಕದ ಅಧಿಪತಿ ಅಂತ ಹೇಳಲ್ಪಟ್ಟಿದೆ. ಇಹಲೋಕದ ಅಧಿಪತಿ ಅಂದ್ರೆ ಈ ಲೋಕವನ್ನು ಆಳ್ವಿಕೆ ನಡೆಸ್ತಾ ಇರೋದು ಯಾರು ಅಂದ್ರೆ ಅದು ಸೈತಾನನೇ. ಯೇಸ್ವಾಮಿ ಇಂಗ್ಲಿ ಮಾತನ್ನ ಹೇಳ್ತಾ ಇದ್ದಾರೆ ನೋಡಿ. ಇದೆಲ್ಲ ಅನೇಕ ಕಡೆ ಏನ್ ಹೇಳ್ತದೆ ಅಂದ್ರೆ, ಈಗ ನಡೀತಿರೋಂಥ ಒಂದು ರಾಜ್ಯ ಅದು ಯಾರದು ಅಂತ ನೋಡ್ಬೇಕಾದ್ರೆ ಅದು ಸೈತಾನದು. ಅದರಿಂದ ಲೋಕದಲ್ಲಿ ಪಾಪವು, ಅಧರ್ಮವು, ಅಕ್ರಮ ಏನಾಗಿದೆ ಬೈಬಲ್ ಲೋಕದಲ್ಲಿ ತುಂಬಿದೆ ನೋಡಿ. ಎಲ್ಲ ಕಡೆ ಅನೀತಿ, ಅನ್ಯಾಯಗಳು ಅಲ್ವಾ ಪ್ರಿಯ ಸರಸ. ಯಾಕೆ ಅಂದರೆ ಈ ಲೋಕದ ಅಧಿಪತಿ ಯಾರಂದರೆ ಸೈತಾನನು. ಅದರಿಂದನೇ ಈ ಲೋಕದಲ್ಲಿ ಇಷ್ಟು ಮಟ್ಟಿಗೆ ಪಾಪವು ತುಂಬಿದೆ. ಅದರಿಂದನೇ ಇಲ್ಲಿ ಸ್ವಾಮಿ ಹೇಳ್ತಾರೆ ಏನೇಳ್ತಾರೆ ಅಂದರೆ, ನಿನ್ನ ರಾಜ್ಯವು ಬರಲಿ, ಪರಲೋಕದಲ್ಲಿ ನಿಮ್ಮ ಚಿತ್ತವು ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂಬುದಾಗಿ ಇಲ್ಲಿ ಸ್ವಾಮಿ ಏನು ಮಾಡ್ತಾರೆ, ನಮಗೆ ಪ್ರಾರ್ಥನೆ ಮಾಡಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೌದು ಪ್ರಿಯರೇ, ಈಗ ನಡೀತಿರೋ ರಾಜ್ಯ ಯಾವುದು? ಸೈತಾನದು. ಸೈತಾನ ಈ ಲೋಕಕ್ಕೆ ಅಧಿಪತಿ, ಅವನೇ ಈ ಲೋಕಕ್ಕೆ ದೇವರಂತ ಕೂಡ ಬೈಬಲ್ ಹೇಳಲ್ಪಟ್ಟಿದೆ. 2 ಕೊರಿಂಥಿಯದವರಿಗೆ 4:4 ಓದ್ರಿ. 2 ಕೊರಿಂಥಿಯನ್ಸ್ ಚಾಪ್ಟರ್ 4 ವರ್ಸ್ 4 ಓದ್ರಿ. 2 ಕೊರಿಂಥಿಯದವರಿಗೆ 4ನೇ ಅಧ್ಯಾಯದಲ್ಲಿ 4ನೇ ವಾಕ್ಯನ ಓದೋಣ. ನನ್ನಲ್ಲಿ ದೋಷವಿದೆ ಎಂದು 2 ಕೊರಿಂಥಿಯದವರಿಗೆ 4:4 ಫಸ್ಟ್ ಆಗಿ ಓದ್ಬೇಕು. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಯಿಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಪ್ರಿಯರೇ, ಈ ಲೋಕಕ್ಕೆ ದೇವರು ಯಾರು ಅಂತ ನೋಡ್ಬೇಕಾದ್ರೆ ಸೈತಾನನೇ. ಈ ಲೋಕದ ಅಧಿಪತಿಯು ಈ ಪ್ರಪಂಚದ ದೇವರು ಅಂತ ಹೇಳಲ್ಪಟ್ಟಿದೆ. ಪ್ರಿಯರೇ, ಅದರಿಂದ ಈಗ ನಡೀತಾರಂತ ರಾಜ್ಯವು ಯಾರದಂದ್ರೆ ಸೈತಾನದ. ಅದರಿಂದ ಈಗ ದೇವರ ರಾಜ್ಯವು ಈ ಭೂಮಿಯಲ್ಲಿ ಇಲ್ಲ. ದೇವರ ರಾಜ್ಯವು ಈ ಭೂಮಿಯಲ್ಲಿ ಇಲ್ಲ. ಅದಕ್ಕಾಗಿಯೇ ಯೇಸ್ವಾಮಿ ಏನು ಹೇಳಿದ್ರು, ನಿನ್ನ ರಾಜ್ಯವು ಬರಲಿ ಅಂತ ಏನು ಮಾಡ್ರಿ, ನೀವು ದೇವರ ಹತ್ರ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ನಮಗೆ ತನ್ನ ಶಿಷ್ಯರಿಗೆ ಏನು ಮಾಡಿದ್ರು, ಹೇಳ್ಕೊಟ್ರು ಅಂತ ನೋಡ್ತೀವಿ. ಅದಕ್ಕೆ ಮುಂಚೆ ನೋಡ್ಬೇಕಾದ್ರೆ ದೇವರ ರಾಜ್ಯವು ಸಮೀಪವಾಗಿತ್ತು, ಮನ ತಿರುಗ್ರಿ, ಇಲ್ಲ ದೇವರ ಕಡೆ ತಿರುಕೊಳ್ರಿ, ದೇವರ ರಾಜ್ಯ ಸಮೀಪ ಅಂತ ಹೇಳ್ತಾ ಬಂದರು ನೋಡಿ. ಅದೇ ಸಮಯದಲ್ಲಿ ನಿನ್ನ ರಾಜ್ಯವು ಬರಲಿ ಅಂತ ಕೂಡ ಹೇಳಲ್ಪಟ್ಟಿದೆ. ಹಾಗಾದರೆ ಪ್ರಿಯರೇ, ದೇವರ ರಾಜ್ಯ ಈ ಭೂಮಿಯಲ್ಲಿ ಇಲ್ಲ ಅಂತ ಈ ವಾಕ್ಯ ನಮಗೆ ಹೇಳ್ತದೆ.
ಸರಿ ಪ್ರಿಯರೇ, ಈ ಲೋಕದಲ್ಲಿ ದೇವರ ರಾಜ್ಯವು ಎಲ್ಲಾದರೂ ಇತ್ತಾ ಅಂತ ನಾವು ಬೈಬಲಲ್ಲಿ ಹುಡುಕೋದಾದರೆ, ಹೌದು ಪ್ರಿಯರೇ, ದೇವರ ರಾಜ್ಯವು ಈ ಭೂಮಿಯಲ್ಲಿ ಇತ್ತು. ದೇವರ ರಾಜ್ಯವು ಈ ಭೂಮಿಯಲ್ಲಿ ಇತ್ತು. ಅದು ಎಲ್ಲಿ ಅಂತ ನೋಡ್ಬೇಕಾದ್ರೆ, ದೇವರು ತನ್ನ ರಾಜ್ಯವನ್ನು ಮೊದಲನೇದಾಗಿ ಭೂಮಿಯಲ್ಲಿ ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ನಾವು ನೋಡೋದಾದರೆ, ಈ ಲೋಕದಲ್ಲಿ ದೇವರ ರಾಜ್ಯವು ಭೂಮಿಯಲ್ಲಿ ಏದೆನ್ ತೋಟದಲ್ಲಿ ಇತ್ತು. ಅಲ್ಲೇ ದೇವರು ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಿ ತನ್ನ ಸೃಷ್ಟಿಗಳಿಗೆಲ್ಲ ಮನುಷ್ಯನನ್ನು ಅರಸನಾಗಿ ಏನು ಮಾಡಿದ್ರು, ದೇವರು ನೇಮಿಸಿದರು. ಅವನ ಅರಸನಾಗಿ ನೇಮಿಸಿದ್ರಂತ ವಾಕ್ಯ ನಮಗೆ ಹೇಳ್ತಾ ಇದೆ. ನೋಡಿ, ವಾಕ್ಯ ಹೋದ್ರಿ ಆದಿಕಾಂಡ 1ನೇ ಅಧ್ಯಾಯದಲ್ಲಿ 28ನೇ ವಾಕ್ಯ ನಾವು ಹೋದ್ರಿ. ಜೆನಿಸಿಯಸ್ 1st chapter verse 28 ಓದೋಣ. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ನೋಡ್ರ ಪ್ರಿಯರೇ, ಇಲ್ಲಿ ಏನಾದ್ರು ಕಂಟಿನ್ಯೂ ಮಾಡಿ ಇಷ್ಟ ಹಂಗೆ. ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ನೋಡ್ರ ಪ್ರಿಯರೇ, ಏನಂತದೆ ವಾಕ್ಯ ನೋಡಿ. ನೀವು ಅವ್ರನ್ನ ಆಶೀರ್ವದಿಸಿದ್ರು, ನೀವು ಬಹು ಸಂತಾನ ಉಳ್ಳವರಾಗಿ ಏನು ಮಾಡಿ ಹೆಚ್ಚಿರಿ, ಆಮೇಲೆ ಭೂಮಿಯನ್ನು ತುಂಬಿಕೊಂಡ್ರಿ. ಆಮೇಲೆ ಏನಂತದೆ ಅಂದರೆ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿರುವ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ. ಏನಂದ್ರು? ದೊರೆತನ ಅಂದರೆ ಆಳ್ವಿಕೆ. ಹಾಗಾದ್ರೆ ಪ್ರಿಯರೇ, ಮನುಷ್ಯನನ್ನು ಅಂದರೆ ಆದಾಮ ಮತ್ತು ಅವ್ವ ಏನಾಗಿದ್ರು ಅಂದರೆ ಈ ಲೋಕಕ್ಕೆ ರಾಜನಾಗಿದ್ದರು, ರಾಜನು ಮತ್ತು ರಾಣಿಯಾಗಿದ್ದರು. ಪ್ರಿಯರೇ, ಯಾರ ಮೇಲೆ ಅಂದರೆ ಈ ಭೂಮಿಯಲ್ಲಿರುವಂಥ ಎಲ್ಲ ಜೀವಿಗಳ ಮೇಲೆ ಅಲ್ವಾ. ಎಲ್ಲ ಜೀವಿಗಳಂದರೆ ಸಿಂಹ, ಆನೆ, ಕರಡಿ, ಹುಲಿ, ಅಂದರೆ ಕಾಡು ಮೃಗಗಳು, ಆಮೇಲೆ ಎಲ್ಲ ಭೂಮಿಯಲ್ಲಿರುವಂಥ ಎಲ್ಲ ಮೃಗಗಳು, ಪಕ್ಷಿಗಳು, ಮೀನುಗಳು, ಎಲ್ಲದ ಮೇಲೆ ಎಲ್ಲ ಜೀವಿಗಳಿಗೆ ಅರಸನು ಯಾರು ಅಂದರೆ ಅದು ಮನುಷ್ಯನೇ, ಆದಾಮ ಮತ್ತು ಅವ್ವ. ಇದು ಯಾರ ರಾಜ್ಯವಾಗಿತ್ತು ಅಂದರೆ ಇದು ದೇವರ ರಾಜ್ಯವಾಗಿತ್ತು. ಸಮಾಧಾನವಾಗಿತ್ತು, ಸಂತೋಷವಿತ್ತು. ಅಲ್ಲಿ ಪ್ರಿಯ ಏದೆನ್ ತೋಟದಲ್ಲಿ ದೇವರು ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಿ ಅವ್ರಿಗೆಲ್ಲರಿಗೂ ಏನು ಮಾಡಿದ್ರು, ಈ ಆಶೀರ್ವಾದನ ಕೊಟ್ಟರು. ಮನುಷ್ಯನಿಗೆ ವಿಶೇಷವಾದ ಆಶೀರ್ವಾದ ಏನಪ್ಪ ಅಂದರೆ ಅವನಿಗೆ ಏನು ಕೊಟ್ಟರು, ದೇವರ ಸ್ವರೂಪದಲ್ಲಿ ಮಾತ್ರ ಅಲ್ಲದೆ ಅವನಿಗೆ ದೊರೆತನ ಕೂಡ ಏನು ಮಾಡಿದ್ರು, ಕೊಟ್ಟರು. ಕಿಂಗ್ಡಮ್ನ ಕೊಟ್ಟರು. ಪ್ರಿಯರೇ, ಏನು ಕಿಂಗ್ಡಮ್ ಅಂದರೆ ಅದು ದೇವರ ರಾಜ್ಯವಾಗಿತ್ತು. ಅದಕ್ಕೆ ಒಂದು ಪ್ರತಿನಿಧಿಯಾಗಿ ಅಂದರೆ ಅವನೊಂದು ರೆಪ್ರೆಸೆಂಟೇಟಿವ್ ಆಗಿ ಏನು ಮಾಡ್ದ, ದೇವರಿಗೆ ಒಂದು ರೆಪ್ರೆಸೆಂಟೇಟಿವ್ ಆಗಿ ತನ್ನ ದೇವರ ಸೃಷ್ಟಿಗಳಿಗೆಲ್ಲ ಅವನು ಅರಸನಾಗಿದ್ದ ಅಂತ ನೋಡ್ತೀನಿ. ಇದನ್ನ ಇನ್ನೂ ಡೀಟೇಲ್ ಆಗಿ ನಾವು ನೋಡೋದಾದರೆ ಕೀರ್ತನೆಯಲ್ಲಿ ಓದ್ಬೋದು. ಕೀರ್ತನೆ 8ನೇ ಕೀರ್ತನೆಯಲ್ಲಿ 4ರಿಂದ 8ನೇ ವಾಕ್ಯವರೆಗೆ ನಾವು ಓದೋದಾದರೆ ಅಲ್ಲಿ ಇನ್ನೂ ಬ್ಯೂಟಿಫುಲ್ ಆಗಿ ವಿವರವಾಗಿ ಏನಾಗಿದೆ ಕೊಡಲ್ಪಟ್ಟಿದೆ. ನೋಡಿ, ಬನ್ನಿ ಓದೋಣ. ಕೀರ್ತನೆ 8 ವಾಕ್ಯ 4ರಿಂದ 8ವರೆಗೆ ಓದರಿ. ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? ಕಂಟಿನ್ಯೂ ಮಾಡಿ ಸಿಸ್ಟರ್. 8 ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದೀಯಲ್ಲ. ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟಿ ನೀನು ಸೃಷ್ಟಿಸಿದ ಎಲ್ಲಾ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದ್ದಿ. ಕಂಟಿನ್ಯೂ 8ವರೆಗೆ ಹೋದ್ರಿ. ನೀನು ಎಲ್ಲಾ ಕುರಿ ದನಗಳನ್ನು ಮಾತ್ರವೇ ಅಲ್ಲದೆ ಕಾಡು ಮೃಗಗಳು, ಆಕಾಶ ಪಕ್ಷಿಗಳು, ಸಮುದ್ರದ ಮೀನುಗಳು, ಅದರಲ್ಲಿ ಸಂಚರಿಸುವ ಸಕಲ ವಿಧವಾದ ಜೀವ ಜಂತುಗಳು, ಇವುಗಳನ್ನು ಅವನಿಗೆ ಅಧೀನ ಮಾಡಿದ್ದೀಯಲ್ಲವೇ? ನೋಡ್ರ ಪ್ರಿಯ ಸರಸರೇ, ಮನುಷ್ಯನ ಬಗ್ಗೆ ಹೇಳ್ತಾರೆ, ಅವನ್ನ ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಲ್ಪಟ್ಟಿದ್ದಿ. ಅವನಿಗೆ ಏನು ಮಾಡಿದ್ರು ಅಂದರೆ ಬೈಬಲ್ ಹೇಳ್ತದೆ ನೋಡಿ ಪ್ರಿಯ ಸರಸರೇ, ಅವನಿಗೆ ಕ್ರೀಟವನ್ನು ಮತ್ತು ಮಹಿಮೆಯನ್ನು ಏನು ಮಾಡಿದ್ರು, ಕ್ರೀಟವಾಗಿ ಇಟ್ಟಿದ್ರಿ. ಪ್ರಭಾವ ಮಾನವನ್ನು ಕ್ರೀಟವಾಗಿ ಇಟ್ಟು ಅವನಿಗೆ ತನ್ನ ಸೃಷ್ಟಿಗಳಿಗೆಲ್ಲ ಏನು ಮಾಡಿದಂತೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿರಿ. ಪ್ರಭುತ್ವ ಅಂದರೆ ರಾಜನಾಗಿ, ಅರಸನಾಗಿ ಏನು ಮಾಡ್ಬೋದು, ಅವನ್ನೆಲ್ಲರನ್ನ ಅವನ ಆಳ್ವಿಕೆ ಮಾಡ್ಬೋದು. ಪ್ರಿಯರೇ, ಹಂಗೆ ನಾವು ಓದ್ತಾ ಬಂದರೆ 8ನೇ ವಾಕ್ಯದಲ್ಲಿ ಏನು ಹೇಳ್ತದೆ ಅಂದರೆ ಅದರ ಎಲ್ಲವನ್ನು ಏನು ಮಾಡಿದಂತೆ ಅಧೀನ ಮಾಡದಂತೆ ಎಲ್ಲ ಮೃಗಗಳು, ಕಾಡು ಮೃಗಗಳು, ಮೀನುಗಳು ಎಲ್ಲವೂ ಕೂಡ ನೋಡಿ ಪ್ರಿಯರೇ, ಸಮುದ್ರದಂಥ ದೊಡ್ಡ ದೊಡ್ಡ ಮೀನುಗಳು ಮತ್ತು ಕಾಡಲ್ಲಿರುವಂಥ ಸಿಂಹ, ಹುಲಿ, ಇವುಗಳೆಲ್ಲ ಕೂಡ ಮನುಷ್ಯನ ಕಂಡು ಅವನ ಮುಂದೆ ಏನು ಆಗಬೇಕು, ಅವನ ಮುಂದೆ ಮೊಳಗಾಲು ಮಾಡಿ ಇಟ್ಟು ಅವನ್ನ ವಂದನೆ ಮಾಡಬೇಕು, ಅವನ ನಮಸ್ಕಾರ ಮಾಡಿ
ಅವನಿಗೆ ಘನತೆಯನ್ನು ಏನು ಮಾಡಬೇಕು, ಸಲ್ಲಿಸಬೇಕು. ಆ ರೀತಿಯಾಗಿ ದೇವರು ಏನು ಮಾಡಿದ್ರು, ಮನುಷ್ಯನನ್ನು ಈ ತನ್ನ ಸೃಷ್ಟಿಗಳಿಗೆ ಅರಸನಾಗಿಟ್ಟು. ಇದೇ ಫಸ್ಟ್ ಕಿಂಗ್ಡಮ್ ಆಫ್ ಗಾಡ್ ಇನ್ ದ ಅರ್ತ್. ಭೂಮಿಯಲ್ಲಿ ಮೊದಲನೇ ದೇವರ ರಾಜ್ಯ. ದೇವರು ತನ್ನ ರಾಜ್ಯವನ್ನು ತುಂಬ ಸಂತೋಷದಿಂದ ಪ್ರಾರಂಭಿಸಿದರು. ಆದರೆ ಆ ರಾಜ್ಯವು ಸ್ವಲ್ಪ ಕಾಲ ನಿಲ್ಲಿಲ್ಲ, ತುಂಬ ಕಾಲ ಅದು ಉಳಿಸ್ಕೊಳ್ಳಿಲ್ಲ ಪ್ರಿಯರೇ. ಬೇಗನೆ ಏನಾಯ್ತು ಅಂದರೆ ಅದು ಫೇಲ್ ಆಗಿಬಿಡ್ತು. ಪ್ರಿಯ ಸೊರಸರೇ, ಅಂದರೆ ಎಲ್ಲರಿಗಿಂತ ರಾಜನಾಗಿರುವಂಥ ದೇವರಿಗೆ ಈ ಅರಸನಾದಂಥ ಆದಾಮನು ಅವ್ವಲು ಏನು ಮಾಡಿಲ್ಲ ಅಂದರೆ ಅವರಿಗೆ ವಿಧೇಯನಾಗಿ ಇಲ್ಲದ ಕಾರಣ ಆದಾಮನು ದೇವರ ವಾಕ್ಯವನ್ನು ಮೀರಿ ತಿನ್ನಬಾರದಂಥ ಅನ್ನನ ತಿಂದ ಕಾರಣ ಪ್ರಿಯರೇ, ಅವನು ಜೀವ ಮಾತ್ರ ಕಳ್ಕೊಂಡಿಲ್ಲ, ಏದನ್ ತೋಟವನ್ನು ಮಾತ್ರ ಕಳ್ಕೊಂಡಿಲ್ಲ, ತನ್ನ ಪ್ರಭುತ್ವವನ್ನು ಕೂಡ ಏನು ಮಾಡ್ದ, ಕಳ್ಕೊಂಡ. ಪ್ರಿಯರೇ, ಆ ಕಿಂಗ್ಡಮ್ ಮತ್ತು ಒಂದು ಕಿಂಗ್ಶಿಪ್ನ ಕೂಡ ಏನು ಮಾಡ್ದ, ಅವನು ಕಳ್ಕೊಂಡ. ನೋಡಿ, ಒಂದು ಅರಸ ಅಂದರೆ ಅವನಿಗೆ ಎಷ್ಟು ಗೌರವ ಮರ್ಯಾದೆ ಇರ್ತದೆ ನೋಡಿ. ಉದಾಹರಣೆಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಇಲ್ಲಿ ಬಂದರೆ ಎಷ್ಟು ಒಂದು ಮರ್ಯಾದೆ ಅವರಿಗೆ ಕಳಿಸ್ತಾ ಇದ್ದಾರೆ. ಮುಂದುಗಡೆ ಪೊಲೀಸ್ಗಳು ಮತ್ತು ಅವ್ರಿಗೆ ಸೆಕ್ಯೂರಿಟೀಸ್, ಅವ್ರು ಬರುವಾಗ ಹೋಗುವಾಗಲ್ಲ ಯಾವ ರೀತಿಯಾಗಿ ಒಂದು ಆನರ್ ಘನತೆ ಇರ್ತದಲ್ಲ, ಆ ರೀತಿಯಾಗಿ ಆದಾಮನ ದೇವರ ಘನತೆ ಅದಕ್ಕಿಂತ ಹೆಚ್ಚುದು. ಬೇರೆ ಮಿನಿಸ್ಟರ್ಗಿಂತ ಕಿಂಗ್ಗೆ ಇನ್ನೂ ಶಕ್ತಿ, ಬಲ, ಅವರಿಗೆ ಗೌರವ ಮತ್ತು ಘನತೆ ಇನ್ನೂ ಹೆಚ್ಚಾಗಿತ್ತು. ಆ ರೀತಿಯಾಗಿತ್ತ ಮನುಷ್ಯನ ಎಲ್ಲ ಮೃಗಗಳಿಗೆ ಕಂಡ್ರೆ ಏನು ಮಾಡಬೇಕು, ಅವನಿಗೆ ಅವನ ಮಾತಿಗೆ ಅವರು ವಿಧೇಯನಾಗಿ ಅವನು ಹೇಳೋದೆಲ್ಲ ಕೇಳಬೇಕಾಗಿತ್ತು. ಆದರೆ ಎಲ್ಲವೂ ಅವನು ತನ್ನ ರಾಜ್ಯವನ್ನು ಏನು ಮಾಡ್ದ, ಕಲ್ಕೊಂಡ. ಈ ಲಾಸ್ಟ್ ದಿಸ್ ಕಿಂಗ್ಡಮ್. ಪ್ರಿಯ ಸೊರಸರೇ, ಅದರಿಂದನೇ ಯಾವ ಮೃಗಗಳು ಕೂಡ ಅವನನ್ನು ಏನು ಮಾಡಲ್ಲ, ಅವನಿಗೆ ವಿಧೇಯವಾಗಿ ಇರುವುದಿಲ್ಲ ಅಂತ ನೋಡ್ತೀವಿ ಅಲ್ಲ ಪ್ರಿಯರೇ. ಒಂದು ನಾಯಿ ಕೂಡ ಮನುಷ್ಯನ ಏನು ಮಾಡುತ್ತೆ, ಓಡಿಸ್ತದೆ ನೋಡಿ. ಮನುಷ್ಯ ಒಂದು ಚಿಕ್ಕ ಒಂದು ಮೃಗಕ್ಕೆ ಏನು ಮಾಡ್ತಾನೆ, ಭಯ ಪಡ್ತಾನೆ. ಆದರೆ ಇವನೊಂದು ಅರಸ ಅಂದರೆ ಹುಲಿ, ಸಿಂಹ, ಆನೆ, ಕರಡಿ ಇಂಥ ಮೃಗಗಳಿಗೆಲ್ಲ ಇವನು ಅರಸ. ಆದರೆ ಮನುಷ್ಯ ತನ್ನ ರಾಜ್ಯವನ್ನು ಕಲ್ಕೊಂಡಿದ್ರಿಂದ ಮನುಷ್ಯನ ಗತಿ ಹೆಂಗಿದೆ ಅಂದರೆ ತುಂಬ ಡಿಗ್ರೇಡ್ ಆಗಿಬಿಡ್ತು, ಮರ್ಯಾದೆನೇ ಅವನಿಗೆ ಹೋಯ್ತು. ಪ್ರಿಯರೇ, ಅವನು ತುಂಬ ಡಿಗ್ರೇಡ್ ಆದ ಅಂತ ನಾವು ನೋಡ್ತೀವಿ. ನಾವು ತನ್ನ ರಾಜ್ಯ, ಪ್ರಭುತ್ವ, ಘನತೆ ಇವೆಲ್ಲವೂ ಕೂಡ ಏನು ಮಾಡಿದ, ಅವನು ಕಲ್ಕೊಂಡ. ಸೊ ದಿಸ್ ಇಸ್ ದ ಫಸ್ಟ್ ಕಿಂಗ್ಡಮ್. ಮೊದಲನೇದಾಗಿ ದೇವರ ರಾಜ್ಯವು ಏದೆನ್ ತೋಟದಲ್ಲಿ ಸ್ಥಾಪನೆ ಆಯಿತು. ಆದರೆ ಅದು ತುಂಬ ಬೇಗ ಫೇಲ್ಯೂರ್ ಆಗಿಬಿಡ್ತು. ವೆರಿ ಸೂನ್ ಅದೇನಾಯಿತು, ಅದು ಫೇಲ್ಯೂರ್ ಆಗಿಬಿಡ್ತು. ಸರಿ, ನೆಕ್ಸ್ಟ್ ದೇವರು ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ನಾವು ಬೈಬಲಲ್ಲಿ ನೋಡೋದಾದರೆ ಪ್ರಿಯರೇ, ಸೆಕೆಂಡ್ಲಿ ದಿ ಕಿಂಗ್ಡಮ್ ಆಫ್ ಗಾಡ್ ಇಸ್ ಎಸ್ಟಾಬ್ಲಿಷ್ಡ್ ಇನ್ ನೇಷನ್ ಆಫ್ ಇಸ್ರೇಲ್. ಪ್ರಿಯರೇ, ಈ ದೇಶ ನೋಡಿ, ನಾವು ನೋಡ್ತೀವಲ್ಲ, ಇಸ್ರೇಲ್ ಎಂಬ ದೇಶ ಇವತ್ತವರೆಗೆ ಭೂಮಿಯಲ್ಲಿ ಇದೆ. ಪ್ರಿಯರೇ, ಇದರ ಚರಿತ್ರೆ ನೋಡೋದಾದರೆ ಸುಮಾರು 4000 ಇಯರ್ ಚರಿತ್ರೆ ಇದರದ್ದು ಇದೆ. 4000 ವರ್ಷ ಚರಿತ್ರೆ ಈ ಒಂದು ದೇಶಕ್ಕೆ ಇದೆ. ಯಾರು ಈ ದೇಶ ಯಾರು ಎಲ್ಲಿಂದ ಬಂದರು ಅಂತ ಬೈಬಲಲ್ಲಿ ನಾವು ಹುಡುಕೋದಾದರೆ, ಈ ದೇಶವು ಅಬ್ರಹಾಮಿಂದ ಬಂದಂಥದ್ದು. ಅಬ್ರಹಾಮನು ಈಸಾಕ ಮತ್ತು ಯಾಕೋಬ ಮಕ್ಕಳಿಂದ ಬಂದಂಥ 12 ಮಕ್ಕಳು, 12 ಗೋತ್ರಗಳಾದರು. ಆ 12 ಗೋತ್ರಗಳಾಗಿ ಸೇರಿ ಅವರು ಒಂದು ದೇಶವಾಗಿ ಕಾನಾನ್ ದೇಶದಲ್ಲಿ ಏನಾದರು ಅವರು ಫಾರ್ಮ್ ಆದರು. ಹೌದು ಪ್ರಿಯರೇ, ಕಾನಾನ್ ದೇಶವನ್ನು ಅವರು ಸ್ವಾಧೀನ ಮಾಡಿಕೊಂಡ್ರು. ಅಲ್ಲಿ ತನ್ನ ದೇವರ ರಾಜ್ಯವನ್ನು ಏನಾಯಿತು, ದೇವರು ತನ್ನ ರಾಜ್ಯವನ್ನು ಅಲ್ಲಿ ಸ್ಥಾಪನೆ ಮಾಡಿದ್ರು. ಇಸ್ರೇಲ್ ಬಂದು ಇಟ್ ಈಸ್ ಅ ಕಿಂಗ್ಡಮ್ ಆಫ್ ಗಾಡ್. ಹೌದು ಪ್ರಿಯರೇ, ವಾಕ್ಯ ಅದನ್ನೇ ಹೇಳ್ತದೆ, ನೋಡೋಣ ಅವನ್ರಿ. ಸೊ ಇಸ್ರೇಲರಿಗೆ ದೇವರೇ ರಾಜನಾಗಿದ್ದರು. ಇಸ್ರೇಲ್ ಚರಿತ್ರೆ ನಮಗೆ ಗೊತ್ತಿದೆ ಸ್ವಲ್ಪ. ಇಲ್ಲೋ ನಾವು ಹಿಂದೆ ಒಂದು ಪಾಠದಲ್ಲಿ ಡೀಟೇಲ್ ಆಗಿ ನೋಡೋಣ ಪ್ರಿಯರೇ. ಅವರು ಐಗಿಪ್ಟ್ ದೇಶದಿಂದ ಮೋಸೆ ಮುಖಾಂತರ ಅವರು ಬಿಡುಗಡೆ ಹೊಂದಿ ಕಾನಾನ್ ದೇಶವನ್ನು ಸ್ವಾಧೀನ ಮಾಡಿಕೊಂಡು ಅಲ್ಲಿ ಒಂದು ದೇಶವಾಗಿ ಏನಾದರೂ ಒಂದು ಚಿಕ್ಕ ದೇಶವಾಗಿ ಅವರು ಫಾರ್ಮ್ ಆದರು. ಆದರೆ ದೇಶ ಚಿಕ್ಕದಾಗಿದ್ರೂ ಕೂಡ ಅದು ತುಂಬ ಬಲವುಳ್ಳ ದೇಶವಾಗಿತ್ತು, ತುಂಬ ಪವರ್ಫುಲ್ ಕಿಂಗ್ಡಮ್, ಒಂದು ಪವರ್ಫುಲ್ ನೇಷನ್. ಅದರ ಒಂದು ಸ್ಥಳ ಮಾತ್ರ ಚಿಕ್ಕದಾಗಿದ್ದರೂ ಕೂಡ ಅವರ ಒಂದು ಪವರ್ಫುಲ್ ನೇಷನ್ ಆಗಿ ಅವರು ಇದ್ದರು ಅಂತ ನೋಡ್ತೀವಿ. ಸರಿ ಪ್ರಿಯರೇ, ಮೋಸೆ ಮುಖಾಂತರ ಅವರಿಗೆ ದೇವರು ಆಜ್ಞೆಗಳೆಲ್ಲ ಕೊಟ್ಟರು. ರಿಲಿಜಿಯಸ್ ಲಾ ಮತ್ತು ಅವರಿಗೆ ಪೊಲಿಟಿಕಲ್ ಲಾಸ್, ಎಲ್ಲ ವಿಧವಾದ ಅವರಿಗೆ ಕಾನೂನುಗಳನ್ನ ಕೊಟ್ಟು ಒಂದು ದೇಶಕ್ಕೆ ಬೇಕಾದಂಥ ಎಲ್ಲವನ್ನ ಏನು ಮಾಡಿದ್ರು, ಮೋಸೆ ಮುಖಾಂತರ ದೇವರು ಕೊಟ್ಟು
ಅವ್ರನ್ನ ಕಾನಾನ್ ದೇಶದಲ್ಲಿ ಸ್ಥಾಪನೆ ಮಾಡಿದ್ರು. ದೇವರೇ ಅವ್ರನ್ನ ಡೈರೆಕ್ಟಾಗಿ ಅವ್ರನ್ನ ಆಳ್ವಿಕೆ ಮಾಡ್ತಾಯಿದ್ರು. ಸುಮಾರು ವರ್ಷ ಕಾಲ ದೇವರೇ ಅವರಿಗೆ ಅರಸನಾಗಿದ್ದು ಡೈರೆಕ್ಟಾಗಿ ಅವ್ರನ್ನ ಆಳ್ವಿಕೆ ಮಾಡ್ತಾಯಿದ್ರು. ಆದರೆ ಇಸ್ರಾಯೇಲರು ಏನು ಮಾಡಿದ್ರು ಅಂತ ನೋಡಬೇಕಾದ್ರೆ, ಅವರು ನಮಗೆ ಕಣ್ಣಿಗೆ ಕಾಣುವಂಥ ಅರಸ ನಮಗೆ ಬೇಕು ಅಂತ. ದೇವರು ಇನ್ವಿಸಿಬಲ್ ಕಿಂಗ್ ಆಗಿದ್ದರು. ದೇವರು ಕಣ್ಣಿಗೆ ಕಾಣದೆ ಇಸ್ರಾಯೇಲರಿಗೆ ಒಂದು ಅರಸನ್ನು ಮಾಡುವಂಥ ಎಲ್ಲ ವಿಷಯವನ್ನು ದೇವರೇ ಡೈರೆಕ್ಟಾಗಿ ಮಾಡ್ತಾಯಿದ್ರು. ಒಂದು ಅರಸನ್ನು ಜನರಿಗೆ ಊಟ ಕೊಡಬೇಕು, ಅವ್ರನ್ನ ಕಾಯಬೇಕು, ಅವ್ರಿಗೆ ಎಲ್ಲ ವಿಧವಾದ ಅವರಿಗೆ ಕಾನೂನು ಇದರ ಪ್ರಕಾರ ಅವ್ರನ್ನ ನೀತಿ ನ್ಯಾಯದ ಪ್ರಕಾರ ನಡೆಸಬೇಕು. ಅದನ್ನು ದೇವರೇ ಡೈರೆಕ್ಟಾಗಿ ಅಂದರೆ ತನ್ನ ಪ್ರವಾದಿಗಳ ಮುಖಾಂತರ ಮತ್ತು ಅವರು ನ್ಯಾಯಾಧಿಪತಿಗಳ ಮುಖಾಂತರ ಅದನ್ನು ಮಾಡ್ತಾಯಿದ್ರು. ಅವ್ರು ಯಾರು ಕೂಡ ಒಂದು ರಾಜನಾಗಿ ಇರಲಿಲ್ಲ. ಆದರೆ ಇಸ್ರಾಯೇಲರು ಏನು ಮಾಡಿದ್ರು ಅಂದರೆ, ಇಲ್ಲ, ನಮ್ಗೆ ಆ ರೀತಿಯಾಗಿ ಬೇಕಾಗಿಲ್ಲ, ಬೇರೆ ದೇಶದಲ್ಲಿ ಹೆಂಗೆ ರಾಜರಿದ್ದಾರೆ ಅದೇ ರೀತಿಯಾಗಿ ನಮಗೆ ಕೂಡ ರಾಜರುಗಳು ಬೇಕಂತ ಅವರು ದೇವರ ಹತ್ರ ಕೇಳೋದ್ರಿಂದ ದೇವರು ಅವರ ಕೋರಿಕೆಯನ್ನು ಅವರು ಸ್ವೀಕಾರ ಮಾಡಿಕೊಂಡು ಅವರಿಗೆ ಒಂದು ಅರಸನನ್ನು ಕೊಟ್ಟರು. ದಿ ಫಸ್ಟ್ ಕಿಂಗ್, ಅದು ನಮಗೆಲ್ಲ ಗೊತ್ತಿದೆ. ಅದು ಅರಸನಾದಂಥ ಸೌಲನು, ಕಿಂಗ್ ಸೌಲ್ ಅಂತ ನೋಡ್ತೀವಿ. ಅವನು ಕೂಡ ದೇವರಿಗೆ ವಿಧೇಯನಾಗಿಲ್ಲ ಪ್ರಿಯರೇ. ಅವನು ಕೂಡ ದೇವರ ವಾಕ್ಯವನ್ನು ನೆರವೇರಿಸಲಿಲ್ಲ. ಆದ ಕಾರಣ ಅವನು ಕೂಡ ದೇವರ ರಾಜ್ಯವನ್ನು ಏನು ಮಾಡ್ದ, ಕಲ್ಕೊಂಡ. ದೇವರ ಅಂದರೆ ಕಿಂಗ್ಶಿಪ್ನ ಕಲ್ಕೊಂಡ. ತನ್ನ ರಾಜ್ಯಭಾರವನ್ನು ಕಲ್ಕೊಂಡು ಅವನಿಂದ ರಾಜ್ಯಭಾರವು ಅವನಿಂದ ತೆಗೆಯಲ್ಪಟ್ಟು ದಾವೀದನಿಗೇನಾಯಿತು, ಅದು ಕೊಡಲ್ಪಟ್ಟಿತು. ದಿ ಸೆಕೆಂಡ್ ಕಿಂಗ್ ಆಫ್ ಇಸ್ರೇಲ್ ದೇಶದ ಎರಡನೇ ಅರಸ ಯಾರಪ್ಪ ಅಂದರೆ ಅದು ಡೇವಿಡ್. ಈ ವಾಸ್ ಅ ಬಿಲವರ್ಡ್ ಕಿಂಗ್ ಆಫ್ ಗಾಡ್. ದೇವರಿಗೆ ತುಂಬ ಒಂದು ಮನಸ್ಸಿಗೆ, ಅವನಿಗೆ ದೇವರ ಮನಸ್ಸಿಗೆ ತಕ್ಕಂಥ ಒಂದು ಅರಸನಾಗಿದ್ದು ದೇವರಿಗೆ ಇಷ್ಟವಾಗಿ ಏನು ಮಾಡ್ದ, ಅವನ ಆಳ್ವಿಕೆ ನಡೆಸ್ದ. ಅದಕ್ಕೆ ಇವನು ಒಂದು ಎಕ್ಸಾಂಪಲ್ ಕಿಂಗ್ ಆಗಿಬಿಟ್ರು. ಎಲ್ಲ ಅರಸರುಗಳ ಬಗ್ಗೆ ಹೇಳ್ಬೇಕಾದ್ರೆ ದೇವರು ಹೆಂಗೆ ಹೇಳ್ತಾ ಇದ್ದಾರೆ ಅಂದರೆ, ಈ ಅರಸನು ದೇವರ ಒಂದು ಮಾತಿನ ಪ್ರಕಾರ, ದಾವೀದನ ಪ್ರಕಾರ ಈ ಅರಸ ನಡ್ಕೊಂಡ. ಈ ಅರಸರ ದಾವೀದನ ಪ್ರಕಾರ ನಡ್ಕೊಂಡಿಲ್ಲ ಅಂತ ಏನು ಮಾಡ್ತಾರೆ, ದೇವರು ಒಂದು ಎಕ್ಸಾಂಪಲ್ ಕಿಂಗ್ ಆಗಿದ್ರು. ಸರಿ ಪ್ರಿಯರೇ, ಮೂರನೇ ಅರಸ ನೋಡಬೇಕಾದ್ರೆ ತುಂಬ ವೈಸೆಸ್ಟ್ ಆ್ಯಂಡ್ ರಿಚೆಸ್ಟ್ ಕಿಂಗ್ ಇನ್ ದ ವರ್ಲ್ಡ್. ಈ ಲೋಕದಲ್ಲಿ ತುಂಬ ಐಶ್ವರ್ಯ ಮತ್ತು ಜ್ಞಾನವುಳ್ಳ ಒಂದು ಅರಸನಾಗಿ ಈ ಅರಸ ಇದ್ದ, ಅವನು ಸಾಲಮೋನನು. ಪ್ರಿಯರೇ, ಅವನು ಆಳ್ವಿಕೆ ಮಾಡಬೇಕಾದ್ರೆ ದೇವರು ಈ ವಾಕ್ಯವನ್ನು, ಈ ರೀತಿಯಾದಂಥ ಒಂದು ವಾಕ್ಯವನ್ನು ಹೇಳ್ತಾರೆ. ಈ ವಾಕ್ಯವು ನಮ್ಗೆ ಏನು ಹೇಳ್ತದೆ ಅಂದರೆ, ಇಸ್ರಾಯೇಲ್ ದೇವರ ರಾಜ್ಯ. ಇಸ್ರೇಲ್ ದೇವರ ರಾಜ್ಯ ಎಂಬುದಕ್ಕೆ ಈ ವಚನ ನಮಗೆ ಆಧಾರವಾಗಿದೆ. ಬನ್ನಿ ಓದೋಣ. 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 23ನೇ ವಾಕ್ಯ. ಫಸ್ಟ್ ಕ್ರಾನಿಕಲ್ಸ್ 29:23. 1ನೇ ಪೂರ್ವಕಾಲ ವೃತ್ತಾಂತ 29:23ನೇ ವಾಕ್ಯವನ್ನು ಓದೋಣ. ಬೇಗ ಓದ್ರಿ, ಯಾರು ತೆಗಿದ್ರೋ ಅವ್ರು ಬೇಗ ಓದ್ರಿ. ಅಂದಿನಿಂದ ಸೊಲೊಮೋನನು ತನ್ನ ತಂದೆಯಾದ ದಾವೀದನಿಗೆ ಬದಲಾಗಿ ಅರಸನಾಗಿ ಯೆಹೋವನ ಸಿಂಹಾಸನದಲ್ಲಿ ಕೂತುಕೊಂಡು ವೃದ್ಧಿಯಾಗುತ್ತಾ ಬಂದನು. ಅರಸನಾದ ಓದ್ಬಿಡಿ, ಕಂಪ್ಲೀಟ್ ಮಾಡ್ಬಿಡಿ. ಸೊಲೊಮೋನನಿಗೆ ಇಸ್ರಾಯೇಲ್ಯರೆಲ್ಲರೂ ವಿಧೇಯರಾಗಿ ನಡೆಯುವವರಾದರು. ನೋಡಿದ ಪ್ರಿಯರೇ, ಈ ವಾಕ್ಯವನ್ನು ನಾವು ಗಮನಿಸಿ ಓದೋಣ. ಇಲ್ಲಿ ಏನು ಹೇಳ್ತದೆ ನೋಡಿ ಪ್ರೀತಿಯ ಸರಸ್ವರರೇ. ಅಂದರೆ 23ನೇ ವಾಕ್ಯ, ಅಂದಿನಿಂದ ಸೊಲೊಮೋನನು ತನ್ನ ತಂದೆಯಾದ ದಾವೀದನಿಗೆ ಬದಲಾಗಿ ಅರಸನಾಗಿ ಯೆಹೋವನ ಸಿಂಹಾಸನದಲ್ಲಿ ಕೂತುಕೊಂಡು. ಬೇರೆ ವಾಕ್ಯ ಏನಂತಂದರೆ ಯೆಹೋವನ ಸಿಂಹಾಸನದಲ್ಲಿ ಕೂತುಕೊಂಡು ಅಂತ. ಏನಪ್ಪ, ಸಾಲಮೋನನ್ನು ಯೆಹೋವನ ಸಿಂಹಾಸನದಲ್ಲಿ ಕೂತ್ಕೊಂಡ್ರ ನೋಡಿ. ಇದು ಇಂಗ್ಲೀಷಲ್ಲಿ ನೋಡ್ರಿ, ದೆನ್ ಸಾಲಮೋನ್ ಸಾಟ್ ಆನ್ ದಿ ಥ್ರೋನ್ ಆಫ್ ಲಾರ್ಡ್. ಸಾಟ್ ಆನ್ ದಿ ಥ್ರೋನ್ ಆಫ್ ಲಾರ್ಡ್ ಅಂದರೆ ದೇವರ ಒಂದು ಸಿಂಹಾಸನದಲ್ಲಿ ಕೂತ್ಕೊಂಡಂತೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ ನೋಡಿ. ಕೂತುಕೊಂಡು ವೃದ್ಧಿಯಾಗುತ್ತಾ ಬಂದನು. ಅರಸನಾದಂಥ ಸಾಲಮೋನನಿಗೆ ಇಸ್ರಾಯೇಲರೆಲ್ಲರೂ ವಿಧೇಯರಾಗಿ ನಡೆಯುವವರಾಗಿದ್ದರು ಅಂತ ಇಲ್ಲಿ ನೋಡ್ತೀವಿ. ನೋಡ್ರಿ ಪ್ರಿಯರೇ, ಈ ವಾಕ್ಯ ಏನಂತಂದರೆ, ಸಾಲಮೋನನ್ನು ಯೆಹೋವನ ಸಿಂಹಾಸನದಲ್ಲಿ ಕೂತುಕೊಂಡು ಅಂದರೆ ಏನಪ್ಪ ಅರ್ಥ ಇದು? ಯೆಹೋವನ ಸಿಂಹಾಸನ ಅಂದರೆ ಏನು? ಯೆಹೋವನ ಸಿಂಹಾಸನ ಅಂದರೆ ರಾಜ್ಯ. ಯೆಹೋವನ ಸಿಂಹಾಸನ ಅಂದರೆ ದೇವರ ರಾಜ್ಯದಲ್ಲಿ ಇವನು ಕೂತಿದ್ದ ಅಂದರೆ ಏನಪ್ಪ ಅಂದರೆ, ದೇವರವನ್ನ ಕೂರಿಸಿದ್ದಾರೆ. ದೇವರ ಪರವಾಗಿ ಅವನು ಆಳ್ವಿಕೆ ಮಾಡಬೇಕು, ದೇವರ ಪರವಾಗಿ, ರೆಪ್ರೆಸೆಂಟೇಟಿವ್ ಆಫ್ ಗಾಡ್. ಹಾಗಾದರೆ ಪ್ರಿಯರೇ, ಇಸ್ರೇಲಲ್ಲಿ ಬಂದಂಥ ಎಲ್ಲ ರಾಜರುಗಳು ಯೆಹೋವ ದೇವರಿಗೆ ಪ್ರತಿನಿಧಿಯಾಗಿ, ರೆಪ್ರೆಸೆಂಟೇಟಿವ್ಸ್ ಆಗಿ ಏನು ಮಾಡಿದ್ರು?
ದೇವರ ಪರವಾಗಿ ಆಳ್ವಿಕೆ ನಡೆಸಿದ್ರು. ದೇವರ ರಾಜ್ಯವಾಗಿತ್ತು. ಅವ್ರನ್ನ ಕೂರಿಸಿದ್ರು. ಅವ್ರನ್ನ ಕೂರಿಸಿ ಅವರ ಸಿಂಹಾಸನದಲ್ಲಿ, ಅಂದರೆ ಅವರ ರಾಜ್ಯದಲ್ಲಿ ಅವ್ರನ್ನ ಏನು ಮಾಡಿದ್ರು, ಕೂರಿಸಿದ್ರು. ನೋಡಿ, ಉದಾಹರಣೆಗೆ ನೋಡ್ಬೇಕಾದ್ರೆ ಈಗ ನಮ್ಮ ಭಾರತದಲ್ಲಿ ಯಾರ ರಾಜ್ಯ ನಡೀತಾ ಇದೆ? ಈಗ ನಮ್ಮ ಭಾರತದಲ್ಲಿ ನಮಗೆಲ್ಲ ಗೊತ್ತಿರೋ ಪ್ರಕಾರ ಏನು BJP ಗೌರ್ಮೆಂಟ್ ನಡೀತದೆ. BJP ಗೌರ್ಮೆಂಟು ಪ್ರಿಯರೇ ನಡೀತಾ ಇರೋ ಗೌರ್ಮೆಂಟ್ ಯಾವುದು? ಕಾಂಗ್ರೆಸ್, BJP ಈ ಥರ ಎಲ್ಲ ಇದೆಲ್ಲ, ಈ ಥರ ಪಕ್ಷಗಳಿದೆ. ಅದರಲ್ಲಿ ಜಯಿಸಿರೋದು ಯಾರಪ್ಪ ಅಂದರೆ BJP ಒಂದು ಪಕ್ಷ. ಆ ಪಕ್ಷಕ್ಕೆ ಪ್ರತಿನಿಧಿ ಅಂದರೆ ಅದರ ರೆಪ್ರೆಸೆಂಟೇಟಿವ್ ಯಾರಂದರೆ ಮೋದಿಯವರು. ಪ್ರಿಯರೇ, ಅವ್ರನ್ನ ಏನು ಮಾಡಿದ್ದಾರೆ, ಅವರು BJP ಆ MLAs MPsಗಳೆಲ್ಲ ಸೇರಿ ಅವ್ರನ್ನ ಒಂದು ಪ್ರೈಮ್ ಮಿನಿಸ್ಟರ್ ಆಗಿ ಏನು ಮಾಡಿದ್ದಾರೆ, ನೇಮಕ ಮಾಡಿದ್ದಾರೆ. ಇದಲ್ಲಿ ನಡೀತಾ ಇರೋದು. ಅದ್ರ ಗೌರ್ಮೆಂಟ್ ಅಂದರೆ ಅದು BJP ಗೌರ್ಮೆಂಟ್ ಅಂತಲೇ ಹೇಳ್ಬೇಕು. ಅದರ ಒಂದು ರೆಪ್ರೆಸೆಂಟೇಟಿವ್ನ ಇವರು ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರು ಮೋದಿ ಅಂತ. ಅದೇ ರೀತಿಯಾಗಿ ದೇವರ ರಾಜ್ಯ, ಆ ದೇವರ ರಾಜ್ಯಕ್ಕೆ ದೇವರು ಯಾರನ್ನ ನೇಮಕ ಮಾಡಿದ್ದಾರೆ ಅಂದರೆ ಸೊಲೊಮೋನನ್ನ. ಹಾಗಾದರೆ ಈ ವಾಕ್ಯ ನಮಗೆ ಏನು ಹೇಳ್ತದೆ ಅಂದರೆ, ಇಸ್ರೇಲ್ ದೇಶ ದೇವರ ರಾಜ್ಯವಾಗಿತ್ತು. ಅದರಲ್ಲಿ ಬಂದಂಥ ಎಲ್ಲ ಅರಸರುಗಳು ದೇವರ ಪರವಾಗಿ, ದೇವರ ಒಂದು ಪ್ರತಿನಿಧಿಯಾಗಿ ಏನು ಮಾಡಿದ್ರು, ಆಳ್ವಿಕೆ ನಡೆಸಿದ್ರು ಅಂತ ನೋಡ್ತೀವಿ. ಆದರೂ ಪ್ರಿಯರೇ, ಕೆಲವು ಅರಸರುಗಳು ಹೊರತು ಅನೇಕ ಅರಸರುಗಳು, ಮುಖ್ಯವಾಗಿ ಯೂದ ಅರಸರುಗಳು ನೋಡೋದಾದರೆ, ಯಹೂದದ ಅರಸರುಗಳು ನೋಡೋದಾದರೆ, ಅದರಲ್ಲಿ ಸ್ವಲ್ಪ ಜನರು ಮಾತ್ರ ದೇವರಿಗೆ ವಿಧೇಯರಾಗಿ ನಡ್ಕೊಂಡ್ರು. ಮಿಕ್ಕವರೆಲ್ಲರೂ ದೇವರಿಗೆ ವಿರುದ್ಧವಾಗಿ ಪಾಪಗಳನ್ನ ಮಾಡ್ತಾ ಬಂದರು. ದೇವರು ಆವಾಗ ಸಮಿಸ್ತಾ ಬಂದರು. ಕೊನೆಯದಾಗಿ ಇವರು ತಿರ್ಗಂಗಿಲ್ಲ, ಇವ್ರನ್ನ ತಿದ್ದುಕೊಳ್ಳಂಗೆ ಇಲ್ಲ ಅಂತ ದೇವರು ಒಂದು ನಿರ್ಧಾರಕ್ಕೆ ಬಂದು ಅವರ ರಾಜ್ಯವನ್ನು ದೇವರೇನು ಮಾಡಿದ್ರು, ಎತ್ಬಿಟ್ರು. ಈ ಲೋಕದಲ್ಲಿ ಇದ್ದಂಥ ಒಂದೇ ದೇವರ ರಾಜ್ಯವು ಎಲ್ಲಿತ್ತು ಅಂತ ನೋಡ್ಬೇಕಾದ್ರೆ ಇಸ್ರಾಯೇಲ್ ದೇಶದಲ್ಲಿ. ಇಸ್ರಾಯೇಲ್ ದೇಶವು ದೇವರ ರಾಜ್ಯವಾಗಿತ್ತು. ಆದರೆ ಅದರ ಕೊನೆ ಅರಸ, ಲಾಸ್ಟ್ ಕಿಂಗ್ ಇನ್ ಇಸ್ರೇಲಲ್ಲಿ ಬಂದಂಥ ಕೊನೆ ಅರಸ ಯಾರು ಅಂತ ನಾವು ನೋಡೋದಾದರೆ ಅದು ಜೆದಕ್ಯ ಅಂತ ನೋಡ್ತೀವಿ. ಬನ್ನಿ ವಾಕ್ಯವಾದನ. ಅವನು ಆಳ್ವಿಕೆ ಮಾಡಬೇಕಾದ್ರೆ ದೇವರು ಈ ರೀತಿಯಾಗಿ ಪ್ರವಾದನೆ ಹೇಳ್ಬಿಟ್ರು. ಎಸೆಕೆಲ್ ಮೂಲಕ ದೇವರು ಸಿದಕ್ಯಾಗೆ ಏನು ಹೇಳಿದ್ರು ಅಂತ ನೋಡೋಣ ಬನ್ರಿ. ವಾಕ್ಯ ಹೋದ್ರಿ ಎಸೆಕೆಲ್ 21 21ನೇ ಅಧ್ಯಾಯ 25ರಿಂದ 27ವರೆಗೆ ಹೋದ್ರಿ. ಎಸೆಕೆಲ 21ನೇ ಅಧ್ಯಾಯದಲ್ಲಿ 25 to 26ವರೆಗೆ ಹೋದ, 27ವರೆಗೆ ಹೋದೆ, ಸಾರಿ. ಹೋದ್ರಿ ಸಿಸ್ಟರ್ಸ್. ಇಸ್ರಾಯೇಲಿನ ದೊರೆಯೇ, ದುಷ್ಟನೇ, ಭ್ರಷ್ಟನೇ, ನಿನಗೆ ಸಮಯವು ಹತ್ತರಿಸಿದೆ. ಇದೇ ದಿನ ಅಪರಾಧದ ಕಡೆಗಾಲ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಮುಂಡಾಸವನ್ನು ಕಿತ್ತು ಬಿಡು, ಕಿರೀಟವನ್ನು ಎತ್ತಿ ಹಾಕು, ಎಲ್ಲವೂ ವ್ಯತ್ಯಸ್ತವಾಗಲಿ. ಕೆಳಗಿನದನ್ನು ಮೇಲೆ ಮಾಡು, ಮೇಲಿನದನ್ನು ಕೆಳಗೆ ಮಾಡು. ನಾನು ದೊಬ್ಬಿ ಬಿಡುವೆನು. ರಾಜ್ಯಕ್ಕೆ ಬಾಧ್ಯನು ಬರುವುದರೊಳಗೆ ಬಂದು ಇದ್ದಂತಿರದು, ಅವನಿಗೆ ರಾಜ್ಯವನ್ನು ವಹಿಸುವೆನು. ನೋಡಿದ ಪ್ರಿಯರೇ, ಈ ವಾಕ್ಯಗಳನ್ನ ಗಮನಿಸಿ ಏನ್ ಹೇಳ್ತಾರೆ ನೋಡಿ. ಅಂದ್ರೆ ಇಸ್ರೇಲಿನ ದೊರೆಯೇ, ದುಷ್ಟನೇ, ಭ್ರಷ್ಟನೇ, ನಿನಗೆ ಸಮಯವು ಏನಾಯ್ತು, ಹತ್ತಿರವಾಯಿತು. ಅಂದ್ರೆ ಪ್ರಿಯರೇ, ಈಗ ದೇವರು ಒಂದು ಪ್ರವಾದನೆ ಹೇಳ್ತಾರೆ. ಯಾರನ್ನ ಪ್ರವಾದನೆ ಅಲ್ಲ, ಇದು ಡೈರೆಕ್ಟ್ ಆಗಿ ಸಿದಕ್ಯನ ನೋಡಿ ಹೇಳ್ತಾರೆ, ನೀನೇನ್ ಮಾಡು, 26ನೇ ವಾಕ್ಯ, ನಿನಗೆ ಏನಾಯ್ತು, ನಿನಗೆ ಸಮಯ ಸಮೀಪವಾಯಿತು, ಇದೇ ನಿನ್ನ ಅಪರಾಧದ ಕೇಡುಕಾಲ. ಅಂದರೆ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಮುಂಡಾಸವನ್ನು ಕಿತ್ತು ಬಿಡು. ಮುಂಡಾಸವನ್ನು ಏನು ಮಾಡು, ಆ ಕ್ರೌನ್ನ ನೀನು ಏನು ಮಾಡು, ಎತ್ತು ಬಿಡು ಅಂತ ಇಲ್ಲಿ ಹೇಳ್ತಾರೆ. ಕಿರೀಟವನ್ನು ಎತ್ತಿ ಹಾಕು. ಯಾಕೆಂದರೆ ಅದು ಮುಂದಿನ ಇರೋದಿಲ್ಲ. ಪ್ರೀತಿಯ ಸರಸರೇ, ಅಲ್ಲಿ ಏನು ಹೇಳ್ಬಿಟ್ರು ಅಂದರೆ, ಕಿರೀಟವನ್ನು ಎತ್ತಿ ಹಾಕು, ಎಲ್ಲವೂ ವ್ರಸ್ತವಾಗಲಿ, ಆಮೇಲೆ ಕೆಳಗಿನದನ್ನು ಮೇಲೆ ಮಾಡು, ಮೇಲಿಗಿರೋದನ್ನು ಕೆಳಗಡೆ ಮಾಡು ಅಂತ. ಪ್ರಿಯ ಸರಸರೇ, ಏನು ಹೇಳ್ತಾರೆ ಅಂದರೆ, ಮುಂಡಾಸವನ್ನು ಏನು ಮಾಡು, ಎತ್ತಾಕು, ಮುಂಡಾಸವನ್ನು ಕಿತ್ತು ಬಿಡು, ಕಿರೀಟವನ್ನು ಎತ್ತು ಹಾಕು ಅಂತ ದೇವ್ರು ಹೇಳ್ಬಿಟ್ರು. ಕಿರೀಟ ಅಂದರೆ ಅರಸ, ಆ ಒಂದು ಅಧಿಕಾರವನ್ನು ಎತ್ತು ಹಾಕ್ಬಿಡು, ಮುಂದಿನ ಥರ ಇರೋದಿಲ್ಲ ಅಂತ ಇಲ್ಲಿ ಹೇಳ್ಬಿಟ್ರು. 27 ಗಮನಿಸಿ ಪ್ರಿಯರೇ, ನಾನು ದೊಬ್ಬಿ ಬಿಡುವೆನು,
ದೊಬ್ಬಿ ಬಿಡುವನು ರಾಜ್ಯಕ್ಕೆ ಬಾಧ್ಯನು ಬರುವುದೊಳಗೆ ಒಂದು ಇದಂತೆ ಇರದು. ಅಂದರೆ ರಾಜ್ಯಕ್ಕೆ ಬಾಧ್ಯನು ಅಂತ ಇಲ್ಲಿ ಒಂದು ವಿಷಯವಾಗಿ ಹೇಳ್ತದೆ ನೋಡಿ. ರಾಜ್ಯಕ್ಕೆ ಬಾಧ್ಯನು ಬರುವವರೆಗೆ ದೇವರ ರಾಜ್ಯವು ಇಲ್ಲಿ ಇರುವುದಿಲ್ಲ. ಸಾಕು ಸಿಸ್ಟರ್. ನೋಡಿ ಪ್ರಿಯರೇ, ದೇವರ ರಾಜ್ಯವು ಅಂದ್ರೆ ಅದಕ್ಕೆ ಬಾಧ್ಯನು ಯಾವೊಬ್ಬರು ಬರ್ತಾರೆ? ಈ ರಾಜ್ಯಕ್ಕೆ ಬಾಧ್ಯನು ಯಾರು ಅಂತ ನಾವು ನೋಡೋದಾದ್ರೆ ಅದು ಬೇರೆ ಯಾರಲ್ಲ, ಅದು ಯೇಸು ಕ್ರಿಸ್ತನೇ. ಅಂದರೆ ಯೇಸು ಕ್ರಿಸ್ತನು ಯಹೂದದ ರಾಜ್ಯನು ಅಂತ ಅಲ್ಲಲ್ಪಟ್ಟಿದೆ. ಯಹೂದ್ಯರ ರಾಜ್ಯವು ಯಾರು ಅಂತ ನೋಡ್ಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಅದು ಯಾವಾಗ ಅಂದರೆ ಅವರ ಎರಡನೇ ಬರುವಿಕೆ ಅಲ್ವಾ. ಯೇಸು ಸ್ವಾಮಿ 1000 ವರ್ಷ ಈ ಲೋಕವನ್ನು ಆಳ್ವಿಕೆ ಮಾಡ್ತಾರಲ್ಲ, ಅದೇ ದೇವರ ರಾಜ್ಯ ಪ್ರಿಯರೇ. ಅದುವರೆಗೆ ಈ ಭೂಮಿಯಲ್ಲಿ ದೇವರಿಗೆ ರಾಜ್ಯವೂ ಇಲ್ಲ, ದೇವರ ರಾಜ್ಯವು ಭೂಮಿಯಲ್ಲಿ ಇಲ್ಲ ಅಂತ ನೋಡ್ತೀವಿ. ಯೇಸು ಸ್ವಾಮಿ ಹೇಳ್ತಾರಲ್ಲ ಪ್ರಿಯರೇ, ಈ ವಾಕ್ಯ ಹೇಳ್ತದಂದ್ರೆ ರಾಜ್ಯಕ್ಕೆ ಬಾಧ್ಯನು ಬರೋದೊಳಗೆ ಅದು ಇಲ್ಲಿ ಇರುವುದಿಲ್ಲ ಅಂತ ನೋಡ್ತೀವಿ. ಹಾಗಾದರೆ ಅದಕ್ಕೇ ಸ್ವಾಮಿ ಹೇಳ್ಕೊಟ್ಟು ನಿನ್ನ ರಾಜ್ಯವು ಬರಲಿ ಅಂದರೆ ಯಾರ ರಾಜ್ಯವು? ಆ ರಾಜ್ಯದ ಬಾಧ್ಯನು ಯಾರು ಅಂದರೆ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಆ ರಾಜ್ಯದ ಬಾಧ್ಯನು. ಅವರು ರಾಜನಾಗಿ ಬರೋವರೆಗೆ ಈ ಲೋಕದಲ್ಲಿ ದೇವರ ರಾಜ್ಯ ಇರುವುದಿಲ್ಲ. ಅದಕ್ಕೇನೆಲ್ದ್ರು ನಿನ್ನ ರಾಜ್ಯವು ಬರಲಿ ಅಂತ ಏನು ಮಾಡಿ ಪ್ರಾರ್ಥನೆ ಮಾಡಿ ಅಂತ. ಸರಿ ಪ್ರಿಯರೇ, ಈ ಗ್ಯಾಪಲ್ಲಿ ಅಂದರೆ ಯೇಸುವಿನ ಮೊದಲನೇ ಬರುವಿಕೆಯಿಂದ ಎರಡನೇ ಬರುವಿಕೆ ಅಂದರೆ ಈ ಭೂಮಿಯಲ್ಲಿ ದೇವರ ರಾಜ್ಯವು ತೆಗೆಯಲ್ಪಟ್ಟದ್ರಿಂದ ಪುನಃ ದೇವರ ರಾಜ್ಯವು ಭೂಮಿಯಲ್ಲಿ ಸ್ಥಾಪನೆ ಆಗೋವರೆಗೆ ಎಷ್ಟು ಕಾಲ ಅಂತ ನಾವು ಬೈಬಲ್ ನೋಡೋದಾದರೆ ಸುಮಾರು 2520 ವರ್ಷ ಕಾಲ, 2520 ಇಯರ್ಸ್ ನಿಯರ್ಲಿ. ಈ ಕಾಲ, ಇಷ್ಟು ಕಾಲ ಅಂದರೆ ದೇವರ ರಾಜ್ಯವು ಭೂಮಿಯಲ್ಲಿ ತೆಗೆಯಲ್ಪಡ್ತಲ್ಲ, ಅದು ಡೇಟ್ ಪ್ರಕಾರ ನೋಡಿದ್ರೆ BC 606 ಇಸ್ರೇಲ್ ದೇಶದಿಂದ ದೇವರು ತನ್ನ ರಾಜ್ಯವನ್ನು ಏನು ಮಾಡಿದ್ರು? ಎದ್ಬಿಟ್ರು. ಇಸ್ರೇಲನ್ನು ಏನು ಮಾಡಿದ್ರು? ಬಾಬಿಲೋನ್ ದೇಶಕ್ಕೆ ಒಪ್ಪಿಸ್ಬಿಟ್ರು. ಬಾಬಿಲೋನ್ ಅರಸನಾದ ನೆಬೂಕದ್ನೆಚ್ಚರ್ ಹತ್ರ ಒಪ್ಪಿಸ್ಬಿಟ್ರು. ಇಸ್ರೇಲ್ ಸ್ವತಂತ್ರ ದೇಶವಾಗಿ ಇರಲಿಲ್ಲ. ಗಮನಿಸ್ಬೇಕು ನೀವು. ಇಸ್ರೇಲ್ ಬಂದು ಒಂದು ದೇಶವಾಗಿ ಇರಲಿಲ್ಲ ಅಂದರೆ ಒಂದು ಸ್ವತಂತ್ರ ದೇಶವಾಗಿ ಇರಲಿಲ್ಲ. ಅವ್ರನ್ನ ಬೇರೆಯವರು ಆಳ್ವಿಕೆ ಮಾಡ್ತಾಯಿದ್ರು, ಅವ್ರನ್ನ ಬೇರೆ ದೇಶದವರು ಆಳ್ವಿಕೆ ಮಾಡ್ತಾಯಿದ್ರು ಅಂತ ನೋಡ್ತೀವಿ. ಅವರಿಗೆ ಒಂದು ಇಂಡಿಪೆಂಡೆಂಟ್ ಕಂಟ್ರಿಯಾಗಿ ಇರಲಿಲ್ಲ. ಈಗಲೇ ಅವ್ರಿಗೆ ಇಂಡಿಪೆಂಡೆಂಟ್ ಕಂಟ್ರಿಯಾಗಿ ಆದರೂ ಹೊರತು ನೋಡಿ, ಅಂದರೆ 1948 ಬಂದು ಇಸ್ರೇಲ್ ಬಂದು ಒಂದು ಇಂಡಿಪೆಂಡೆಂಟ್ ಕಂಟ್ರಿ, ಒಂದು ಸ್ವತಂತ್ರವಾದ ಒಂದು ದೇಶವಾಗಿ ಫಾರ್ಮ್ ಆದರು. ಆದರೂ ಕೂಡ ಅರಸನಿಲ್ಲ, ಅಲ್ಲಿ ಅರಸ ಇಲ್ಲ. ಈಗ ಅವ್ರು ಇರೋದೆಲ್ಲ ಪ್ರೈಮ್ ಮಿನಿಸ್ಟರ್ಸ್, ನೋ ಕಿಂಗ್ ಇನ್ ಇಸ್ರೇಲ್ ಆಲ್ಸೋ. ನೋಡ್ರಿ ಬರೀರೆ, ಹಾಗಾದರೆ ಈ ಒಂದು ಲಾಂಗ್ ಪೀರಿಯಡ್, ಮೋರ್ ದೆನ್ 2520 ಇಯರ್ಸ್ ಈ ಲೋಕದಲ್ಲಿ ದೇವರ ರಾಜ್ಯವು ಇರಲಿಲ್ಲ. ಪ್ರಿಯರೇ, ಆ ಗ್ಯಾಪಲ್ಲಿ ಯಾವ ರಾಜ್ಯವು ಬಂತು ಮತ್ತು ದೇವರ ರಾಜ್ಯ ಪುನಃ ಹೇಗೆ ಸ್ಥಾಪನೆ ಆಗುತ್ತೆ? ದೇವರ ರಾಜ್ಯವು ಯಾವ ರೀತಿಯಾಗಿ ಸ್ಥಾಪನೆ ಆಗುತ್ತೆ ನೋಡಿ. ದೇವರು ಪುನಃ ಅವ್ರ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಫಸ್ಟು ಏದೆನ್ ತೋಟದಲ್ಲಿ ಮಾಡಿದ್ರು ಫಸ್ಟ್ ಕಿಂಗ್ಡಮು, ಬಟ್ ಇಟ್ ವಾಸ್ ಫೇಲ್ಡ್, ತುಂಬ ಬೇಗನೆ ಫೇಲ್ಡ್ ಆಗಿಬಿಡ್ತು. ಎರಡನೇದಾಗಿ ನೋಡಬೇಕಾದ್ರೆ ಇಸ್ರೇಲ್ ದೇಶದ ಜನರನ್ನ ಆಯ್ಕೆ ಮಾಡಿಕೊಂಡು ಅವ್ರನ್ನ ನನ್ನ ಜನರು, ನನ್ನ ಪ್ರಜೆಗಳು, ನಾನು ನಿನ್ನ ದೇವರು, ನಿನ್ನ ಅರಸನು ಅಂತ ದೇವರು ಅವ್ರನ್ನ ಒಂದು ತನ್ನ ರಾಜ್ಯವಾಗಿ ಅವ್ರ ನೇಮಕ ಮಾಡಿಕೊಂಡ್ರು. ಆದರೆ ಅವರು ಕೂಡ ದೇವರಿಗೆ ವಿಧೇಯರಾಗಿ ಇರಲಿಲ್ಲ. ಆದರೆ ದೇವರೇನು ಮಾಡಿಬಿಟ್ರು? ಅದನ್ನು ತೆಗೆದುಬಿಟ್ರು. ಪ್ರಿಯರೇ, ಪುನಃ ಯಾರಿಗೆ ಕೊಡ್ತಾರೆ ಅಂದರೆ ಪುನಃ ಅದು ಬಂದು ಅದಕ್ಕೆ ಬಾಧ್ಯನಾಗಿರುವಂಥ, ಆ ರಾಜ್ಯಕ್ಕೆ ಬಾಧ್ಯನಾಗಿರುವಂಥ ಯೇಸು ಕ್ರಿಸ್ತನಿಗೆ ದೇವರ ರಾಜ್ಯವನ್ನು ಏನು ಮಾಡ್ತಾರೆ? ಕೊಡುತ್ತಾರೆ. ಅದು ಕೊಡುವವರೆಗೆ ಭೂಮಿಯಲ್ಲಿ ಈ ಕಾಲದಲ್ಲಿ ಅಂದರೆ ಒಂದು ಸುಮಾರು 2520 ವರ್ಷ ಕಾಲ ಬೇರೆ ರಾಜ್ಯಗಳನ್ನ ದೇವರು ಅನುಮತಿ ಮಾಡಿದ್ರು. ಅಂದರೆ ಅನ್ಯರಿಗೆ ಈ ಲೋಕವನ್ನು ಆಳ್ವಿಕೆ ಮಾಡೋದಕ್ಕೆ ದೇವರು ಅನುಮತಿಸಿದ್ರು. ಯಾವ್ಯಾವ ರಾಜ್ಯಗಳು ಬಂತು ಮತ್ತು ದೇವರ ರಾಜ್ಯವು ಹೇಗೆ ಸ್ಥಾಪನೆ ಆಗುತ್ತೆ, ಪುನಃ ದೇವರ ರಾಜ್ಯ ಭೂಮಿಯಲ್ಲಿ ಯಾವ ರೀತಿ ಬರುತ್ತೆ ಎಂಬುದಾಗಿ ದೇವರು ಒಂದು ಅರಸನಿಗೆ ಕನಸು ಮುಖಾಂತರ ಏನು ಮಾಡಿದ್ರು? ನೋಡಿಸಿದ್ರು. ಕನಸು ಮುಖಾಂತರ ಏನು ಮಾಡಿ ನೋಡಿಸಿದ್ರು? ಆ ಅರಸ ಯಾರು ಅಂತ ನೋಡೋದಾದರೆ ಅದು ನೆಬೂಕದ್ನೆಚ್ಚರ್.
ಬನ್ನಿ, ನೆಬೂಕದ್ನೆಚ್ಚರನು ಅವನಿಗೆ ಒಂದು ಕನಸು ಮುಖಾಂತರ ದೇವರು ಈ ಲೋಕದಲ್ಲಿ ಬರುವಂಥ ರಾಜ್ಯಗಳು, ಕೊನೆಯದಾಗಿ ದೇವರ ರಾಜ್ಯವು ಹೆಂಗೆ ಬರುತ್ತೆ, ದೇವರ ರಾಜ್ಯವು ಯಾವ ರೀತಿಯಾಗಿ ಬರ್ತದೆ ಎಂಬುದಾಗಿ ಕನಸು ಮುಖಾಂತರ ಅವನಿಗೆ ತೋರಿಸು. ಅದನ್ನು ನಾವೇನು ಮಾಡೋಣ, ಇವಾಗ ನಾವು ನೋಡೋಣ. ದಾನಿಯೇಲ 2ನೇ ಅಧ್ಯಾಯದಲ್ಲಿ 1ರಿಂದ 1 ವಾಕ್ಯವಾಗಿ ನಾವು ಓದೋಣ. ಡ್ಯಾನಿಯಲ್ 2nd chapter verse 1 onwards. ನೆಬೂಕದ್ನೆಚ್ಚರನು ತನ್ನ ಆಳಿಕೆಯ 2ನೇ ವರ್ಷದಲ್ಲಿ ಕನಸು ಕಂಡು ತತ್ತರಗೊಂಡನು. ಅವನಿಗೆ ನಿದ್ರೆ ತಪ್ಪಿತು. ಆಗ ರಾಜನು ತನ್ನ ಕನಸುಗಳ ಅಭಿಪ್ರಾಯವನ್ನು ತಿಳಿಸಲೆಂದು ಜೋಯಿಸರನ್ನು, ಮಂತ್ರವಾದಿಗಳನ್ನು, ಮಾಟಗಾರರನ್ನು, ಪಂಡಿತರನ್ನು ಕರೆಯಿಸಲು ಅವರು ಸನ್ನಿಧಿಗೆ ಬಂದು ರಾಜನ ಮುಂದೆ ನಿಂತುಕೊಂಡರು. ಸಾಕು ರಾಜನು ಒಂದು ನಿಮಿಷ ನೋಡಿ ಪ್ರಿಯರೇ, ಇಲ್ಲಿ ನಾವು ನೋಡೋದಾದ್ರೆ, ಇಲ್ಲಿ ನೆಬೂಕದ್ನೆಚ್ಚರ ತನ್ನ ಆಳ್ವಿಕೆಯ 2ನೇ ವರ್ಷದಲ್ಲಿ ಏನು ಮಾಡ್ತಾ ಇದ್ದಾನೆ, ಒಂದು ಕನಸು ಕಂಡ. ಪ್ರಿಯರೇ, ಆ ಕನಸನ್ನು ಕಂಡು ಏನು ಮಾಡಿದ್ದಾನೆ, ಕನಸನ್ನು ಕಂಡು ಅವನಿಗೆ ನಿದ್ರೆ ಏನಾಯ್ತು, ತಪ್ಪಿತ್ತು. ತುಂಬ ಟ್ರಬಲ್ ಆಗಿಬಿಟ್ಟ. ಅವನ ನಿದ್ದೆ ಕೂಡ ಏನಾಯ್ತು, ಹೋಗ್ಬಿಡ್ತು. ಸೊ ಬೆಳಗ್ಗೆ ಏನು ಮಾಡ್ತಾನೆ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ಅವನು ಏನು ಮಾಡ್ತಾನೆ, ಅವನ ರಾಜ್ಯದಲ್ಲಿ ಇದ್ದಂಥ ತನ್ನ ಕನಸಿನ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ಜೋಶಿಯರು, ಮಂತ್ರವಾದಿಗಳು, ಮಾಟಗಾರರು ಮತ್ತು ಪಂಡಿತರು ಇವ್ರನ್ನ ಏನು ಮಾಡ್ತಾನೆ, ಇವ್ರನ್ನ ಕರೆಸ್ತಾನೆ. ಒಂದು 4 ವಿಧವಾದ ಜನರು ಆ ಇದರಲ್ಲಿ ಬ್ಯಾಬಿಲೋನ್ ದೇಶದಲ್ಲಿದ್ದರು. ಬ್ಯಾಬಿಲೋನ್ ದೇಶದಲ್ಲಿ ಇವ್ರನ್ನ ಜ್ಞಾನಿಗಳಂತ ಅನ್ನಿಸ್ತಾ ಇದ್ರು. ಮೆಜಿಷಿಯನ್ಸು, ಆಸ್ಟ್ರಾಲಜರ್ಸು ಮತ್ತು ಸಾರ್ಸರಸ್, ಚಾಲಿಡಿಯನ್ಸ್ ಅಂತ. ಬೇರೆ ಇವರು ಬಂದು ಈ ರೀತಿಯಾದ ಕನಸುಗಳಿಗೆ ಏನು ಮಾಡ್ತಾಯಿದ್ರು, ಅಭಿಪ್ರಾಯಗಳನ್ನ, ವಿವರಗಳನ್ನ, ಅದರ ಅರ್ಥಗಳನ್ನ ತಿಳಿಸ್ತಾ ಇದ್ರು. ಅದಕ್ಕೆ ಇವ್ರನ್ನ ಕಳಿಸಿದ ತಕ್ಷಣ ಇವರೆಲ್ಲ ಸಂತೋಷದಿಂದ ಬಂದರು. ಅರಸನ ಹತ್ರ ಬಂದು, ಅರಸನ ಏನೋ ಕನಸು ಕಂಡಿದ್ದಾರಲ್ಲ, ಅದಕ್ಕೆ ಏನು ಮಾಡೋಣ, ಅದಕ್ಕೆ ನಮ್ಮ ಅರ್ಥವನ್ನು ತಿಳಿಸೋಣ ಅಂತ ಬರ್ತಾರೆ. ಸಂತೋಷದಿಂದ ಬರ್ತಾರೆ. ಯಾಕಂದರೆ ಈ ಕನಸುಗಳಿಗೆ ಅರ್ಥವನ್ನು ತಿಳಿಸಿದ್ರೆ ಅರಸನ ಅವ್ರಿಗೆ ಏನು ಮಾಡ್ತಾಯಿದ್ರು, ಅವ್ರಿಗೆ ಹಲವಾರು ಹಣಗಳನ್ನ, ಗಿಫ್ಟ್ಗಳನ್ನ ಏನು ಮಾಡ್ತಾರೆ, ಕೊಡ್ತಾಯಿದ್ರು. ಅದರಿಂದ ಬಂದು ನಿಂತರು. ಆದರೆ ನೆಬೂಕದ್ನೆಚ್ಚರ ತುಂಬ ಒಂದು ವೈಸಸ್ ಕಿಂಗ್ ಆಗಿದ್ರು. ತುಂಬ ಜ್ಞಾನವುಳ್ಳ ಅರಸ ಇವನು. ಯಾರು ಕೂಡ ಇವನು ಏಮಾರ್ಸೋಕ್ಕಾಗಲ್ಲ ಪ್ರಿಯರೇ, ಪ್ರೀತಿಯ ಸರಸರೇ. ಅದರಿಂದ ಇವನೇನು ಮಾಡ್ತಾನೆ, ಒಂದು ಕಂಡೀಷನ್ನ ಮುಂದೆ ಇಡ್ತಾನೆ. ಏನು ಕಂಡೀಷನ್ ಇಡ್ತಾನೆ ಅಂದರೆ, ಆ ಶಾಸ್ತ್ರಿಗಳಿಗೆ, ಜೋಶಿಯರುಗಳಿಗೆಲ್ಲ ಏನು ಹೇಳ್ತಾರೆ ಅಂದರೆ, ನೀವು ಏನು ಮಾಡಬೇಕಂದ್ರೆ ಕನಸನ್ನು ಕೂಡ ನೀವೇ ತಿಳಿಸ್ಬೇಕು. ಕನಸನ್ನು ಯಾರು ತಿಳಿಸ್ತಾರೋ ಅವರು ಹೇಳುವ ಅರ್ಥನೇ ಸರಿಯಾದ ಅರ್ಥ ಅಂತ ಏನು ಮಾಡ್ತಾನೆ, ಈ ರೀತಿಯಾದ ಕಂಡೀಷನ್ ಇರ್ತಾನೆ. ಬೇರೆ ತುಂಬ ಕಠಿಣವಾದ ಒಂದು ಕಂಡೀಷನ್. ಯಾಕಂದರೆ ಬೇರೆಯವ್ರು ನೋಡುವಂಥ ಕನಸಿಗೆ ನಮ್ಮ ಏನು ಮಾಡೋಕ್ಕಾಗಲ್ಲ. ನಾವು ಬೇರೆಯವ್ರು ಕಂಡ ಕನಸನ್ನ ಹೇಳೋಕ್ಕೆ ಸಾಧ್ಯನಾ ಅಂದರೆ ಅದು ಅಸಾಧ್ಯನೇ. ನೋಡಿ, ನಾನು ಕಂಡ ಕನಸನ್ನು ನೀವಿಂದ ಹೇಳೋಕ್ಕಾಗಲ್ಲ, ನೀವು ಕಂಡ ಕನಸುಗಳನ್ನ ನನ್ನಿಂದ ಹೇಳೋಕ್ಕಾಗಲ್ಲ ಪ್ರಿಯರೇ. ಇದು ಅದ್ಭುತವಾದ ದೇವರ ಶಕ್ತಿ ಇದ್ರೆ ಮಾತ್ರ. ಅದಕ್ಕೆ ಈಗ ಇವ್ರನ್ನ ಪರಿಚಯ ಮಾಡ್ತಾನೆ. ಇವರೆಲ್ಲ ನಿಜವಾದ ಜ್ಞಾನಿಗಳ, ಇವರೆಲ್ಲ ನಿಜವಾದ ಜ್ಞಾನಿಗಳಾಗಿದ್ದರೆ ನಾನು ಕಂಡ ಕನಸನ್ನು ಏನು ಮಾಡ್ಬೇಕು, ಇವರು ಹೇಳ್ಬೇಕು. ಆ ರೀತಿಯಾಗಿ ಯಾರು ಹೇಳ್ತಾನೋ ಅಂಥವನೇ ನಿಜವಾದ ಜ್ಞಾನಿ. ಅವನು ಹೇಳುವಂಥ ಕನಸು ನಿಜವಾದ ಅರ್ಥ. ಯಾಕೆಂದರೆ ನಾನು ಕನಸನ್ನು ಹೇಳ್ಬಿಟ್ರೆ ನೀವೇನು ಮಾಡ್ತೀರಾ, ಅದಕ್ಕೆ ಯಾವುದೋ ಒಂದು ಅರ್ಥವನ್ನು ಹೇಳ್ಬಿಡ್ತೀರ. ಅದಕ್ಕೆ ಯಾವ ಒಂದು ಅರ್ಥವನ್ನು ಹೇಳ್ಬಿಟ್ರಿ, ಆದರೆ ಅದು ಸರಿಯಾದ ತಪ್ಪಂತ ನಾನು ಹೆಂಗೆ ಅದನ್ನು ನಾನು ಒಪ್ಕೋಬೋದು? ಹೇಗೆ ಒಪ್ಕೋಬೋದು? ಅದು ತಪ್ಪಾಗಿ ಕೂಡ ಇರ್ಬೋದಲ್ಲ, ನೀವು ಹೇಳಿದಂಥ ಅರ್ಥ ತಪ್ಪಾಗಿರ್ಬೋದಲ್ಲ. ಅದರಿಂದ ಅರ್ಥ ಏನು ಮಾಡ್ತಾನೆ, ಕನಸನ್ನು ಹೇಳಿದ್ರೆ ಅವ್ರು ಹೇಳುವಂಥ ಅರ್ಥವು ಏನಾಗಿರ್ತದೆ, ಸರಿಯಾಗಿರ್ತದೆ ಅಂತ ಅವನು ಈ ರೀತಿಯಾದ ಕಂಡೀಷನ್ನ ಇಡ್ತಾನೆ. ಆಗ ಅವನ ಕನಸನ್ನು ಹೇಳೋಕ್ಕೆ ಯಾರೂ ಕೂಡ ಇರೋದಿಲ್ಲ, ಯಾಕೆಂದರೆ ಸಾಧ್ಯ ಇಲ್ಲ ಅದು. ಅದರಿಂದ ಅರಸನಿಗೆ ತುಂಬಾ ಕೋಪ ಬಂದುಬಿಡ್ತು ಪ್ರಿಯರೇ. ಎಷ್ಟು ಮಟ್ಟಿಗೆ ಅಂದರೆ ಅರಸನಿಗೆ ಕೋಪ ಬಂದು ಬ್ಯಾಬಿಲೋನ್ ದೇಶದಲ್ಲಿ ಎಲ್ಲ ಜ್ಞಾನಿಗಳನ್ನ ಏನು ಮಾಡಬೇಕು, ಎಲ್ಲರನ್ನ ಸಾಯಿಸ್ರಿ ಅಂತ ಆರ್ಡರ್ ಮಾಡಿಬಿಟ್ರು ಪ್ರಿಯರೇ. ಆಗ ಆ ದೇಶದಲ್ಲಿ ದಾನಿಯೇಲ್ ಮತ್ತು ಅವರ ಸ್ನೇಹಿತರು ಕೂಡ ಜ್ಞಾನಿ ಲಿಸ್ಟಲ್ಲಿದ್ದರು. ಜ್ಞಾನಿಗಳ ಲಿಸ್ಟಲ್ಲಿ ಯಾರು ಕೂಡ ಇದ್ರು ಅಂದರೆ ಇವರು ಕೂಡ ದೇಶದಲ್ಲಿ ಜ್ಞಾನಿಗಳಾಗಿದ್ದರು, ದಾನಿಯೇಲ ಮತ್ತು ಅವನ ಸ್ನೇಹಿತರು. ಆದ್ದರಿಂದ ಅವ್ರನ್ನ ಕೂಡ ಕೊಲ್ಲಕ್ಕೆ ಏನು ಮಾಡ್ತಾರೆ, ಹುಡುಕ್ತಾರೆ. ಆಗ ದಾನಿಯೇಲ್ ಬಂದು ಆ ಒಂದು ಕ್ಯಾಪ್ಟನ್ನ ಕರೆದು ಇದನ್ನ ಏನು ಮಾಡ್ತಾರೆ, ವಿಚಾರಿಸ್ತಾನೆ. ಬನ್ನಿ ಆ ವಾಕ್ಯಗಳನ್ನ ಓದ್ಕೊಂಡು ಹೋಗೋಣ. ದಾನಿಯೇಲ 2:13 ಕೆಲವು ವಾಕ್ಯಗಳನ್ನ ಓದೋಣ. ಕೂಡಲೇ ಆ ಆಜ್ಞೆಯು ಹೊರಪಟ್ಟಿತು. ವಿದ್ವಾಂಸರು ಪ್ರಾಣಾಪಾಯಕ್ಕೆ ಗುರಿಯಾದರು. ದಾನಿಯೇಲನನ್ನು ಅವನ ಸ್ನೇಹಿತರನ್ನು ಕೊಲ್ಲಲಿಕ್ಕೆ ಹುಡುಕಿದರು.
ಕಂಟಿನ್ಯೂ ಮಾಡಿ sister. ರಾಜನ ಮೈಗಾಲಿನವರ ದಳವಾಯಿಯಾದ ಆರ್ಯೋಕನು ಬಾಬೆಲಿನ ವಿದ್ವಾಂಸರ ಸಂಹಾರಕ್ಕೆ ಹೊರಟಾಗ ದಾನಿಯೇಲನು ಬುದ್ಧಿ ವಿವೇಕಗಳಿಂದ ಅವನ ಸಂಗಡ ಮಾತಾಡಿ, ಈ ರಾಜಾಜ್ಞೆಯು ಏಕೆ ಇಷ್ಟು ತೀಕ್ಷ್ಣ ಎಂದು ಕೇಳಲು ಸಾಕು ಆರ್ಯೋಕನು ನಡೆದ ಸಂಗತಿಯನ್ನು ದಾನಿಯೇಲನಿಗೆ ತಿಳಿಸಿದನು. ಓಕೆ ನೋಡಿ ಪ್ರಿಯರೇ, ಈಗ ಏನ್ ಮಾಡ್ತಾರೆ, ಅವ್ರ ಹತ್ರ ವಿಚಾರಿಸ್ತಾನೆ ಗಾಡ್ ಹತ್ರ. ಅವನು ಅರಸನ ಒಂದು ಕಾವಲಾಳಿಯಾಗಿದ್ದಾಗ ಅವನ ಹತ್ರ ಕೇಳ್ಕೊಳ್ತಾನೆ, ಈ ರೀತಿಯಾಗಿ ಏನಾಯ್ತು ಅಂತ ಕೇಳುವಾಗ ಈ ರೀತಿಯಾಗಿ ಅರಸನ ಕನಸು ಕಂಡಿದ್ದು ಮತ್ತು ಅದು ಯಾರಿಂದ ಹೇಳಕ್ಕಾಗ್ಲಿಲ್ಲ, ಅದರಿಂದ ಅರಸ ಈ ರೀತಿಯಾಗಿ ಏನು ಮಾಡಿಬಿಟ್ರು, ಆಜ್ಞೆನ ಆಗ್ಬಿಟ್ರು ಅಂತ ಹೇಳುವಾಗ ದಾನಿಯೇಲ ಒಂದು ದಿನ ಅವಕಾಶ ಕೇಳ್ಕೊಳ್ತಾರೆ. ಅವಕಾಶನ ಕೇಳಿ ಅವತ್ತು ರಾತ್ರಿ ದಾನಿಯೇಲ ಮತ್ತು ಅವರ ಸ್ನೇಹಿತರ ಜೊತೆ ಪ್ರಾರ್ಥನೆ ಮಾಡ್ತಾರೆ ದೇವರ ಹತ್ರ. 4 ಜನ ಸೇರಿ ಪ್ರೇಯರ್ ಮಾಡುವಾಗ ದೇವರು ದಾನಿಯೇಲನಿಗೆ ನೆಬೂಕದ್ನೆಚ್ಚರ್ ಕಂಡಂಥ ಕನಸು ಮಾತ್ರ ಅಲ್ಲ, ಅದಕ್ಕೆ ಅರ್ಥವನ್ನ ಕೂಡ ಏನು ಮಾಡಿದ್ರು, ಅವ್ರಿಗೆ ದೇವರು ಬಿಡಿಸಿದ್ರು. ನೋಡಿ ನಮ್ಮ ದೇವರು ಎಂಥ ದೇವರಾಗಿದ್ದಾರೆ ನೋಡಿ ಪ್ರೀತಿಯ ಸರಸರೇ. ದಾನಿಯೇಲ್ ಕೂಡ ತುಂಬ ಒಂದು ಪ್ರೇಯರ್ ಮಾಡೋದ್ರಲ್ಲಿ ಅವರು ಕೂಡ ಏನು ಮಾಡ್ತಾಯಿದ್ರು, ಬಿಡದೆ ಪ್ರೇಯರ್ ಮಾಡುವಂಥವ್ರು ಆಗಿದ್ರು. ನಮ್ಗೆ ಗೊತ್ತಲ್ಲ ದಾನಿಯೇಲ್ ಪ್ರೇಯರ್ ಹೆಂಗಂತ ನೋಡ್ಬೇಕಾದ್ರೆ ಪ್ರಿಯರೇ, ದಾನಿಯೇಲ್ಗೆ ಎಷ್ಟು ಅಂದರೆ ಅವನು ದೇವರಿಗೆ ತುಂಬ ಪ್ರಿಯನಾಗಿದ್ದರು. ಅವರು ಪ್ರಾರ್ಥನೆ ಮಾಡಿದ್ರೆ ಅದು ತಕ್ಷಣ ಉತ್ತರ ಏನಾಗ್ತಾಯಿತ್ತು, ಬರ್ತಾಯಿತ್ತು. ನಾವು ಇನ್ನೊಂದು ಕಡೆ ಕೂಡ ಓದ್ತೀವಿ, ಇನ್ನೊಂದು ವಿಷಯವಾಗಿ ಕೂಡ ದಾನಿಯೇಲ್ ಪ್ರಾರ್ಥನೆ ಮಾಡ್ತಾರೆ. ದೇವರು ಗಾಬ್ರಿಯೇಲ್ ದೂತನ್ನ ಕಳಿಸಿ ಅವನ ಪ್ರಾರ್ಥನೆಗೆ ಅರ್ಥವನ್ನು ಏನು ಮಾಡ್ತಾರೆ, ತಿಳಿಸ್ತಾರೆ, ಉತ್ತರ ಕೊಡ್ತಾರೆ. ಯಾಕೆ ಏನಂದರೆ ಅವನ ಪ್ರೇಯರ್ಗೆ ಇಮಿಡಿಯೇಟ್ ಆನ್ಸರ್ ಸಿಗ್ತಾ ಇತ್ತು. ಯಾಕೆಂದರೆ ಅಷ್ಟು ದೇವರಿಗೆ ಪ್ರಿಯನಾಗಿದ್ದರು. ಬಿಲವರ್ಡ್ ಆಫ್ ಗಾಡ್ ಅಂತ ಬೈಬಲ್ ಅದೇ ಹೇಳ್ತದೆ. ಅದರಿಂದ ಪ್ರಿಯರೇ, ದಾನಿಯೇಲ್ ಪ್ರೇಯರ್ ಮಾಡಿದ ತಕ್ಷಣ ದೇವರು ಅವ್ರಿಗೆ ಏನು ಮಾಡಿದ್ರು, ಉತ್ತರ ಕೊಟ್ಟರು. ಅವತ್ತು ಬೆಳಗ್ಗೆ ರಾಜನ ಹತ್ರ ಹೋಗಿ ಆ ಕನಸಿನ ವಿವರವನ್ನು ಏನು ಮಾಡ್ತಾರೆ, ತಿಳಿಸ್ತಾರೆ. ಬನ್ನಿ ಓದರಿ 29 ಓದ್ರಿ, 29ನೇ ವಾಕ್ಯವನ್ನು ಓದೋಣ. ದಾನಿಯೇಲ್ 2:29. ರಾಜನೇ, ನೀನು ಹಾಸಿಗೆಯ ಮೇಲೆ ಮಲಗಿರುವಾಗ ಮುಂದೆ ಏನಾಗುವುದೋ ಎಂಬ ಯೋಚನೆಯು ನಿನ್ನಲ್ಲಿ ಹುಟ್ಟಿತಲ್ಲ. ರಹಸ್ಯಗಳನ್ನು ವ್ಯಕ್ತಗೊಳಿಸುವಾತನು ಮುಂದಾಗುವುದನ್ನು ನಿನಗೆ ಗೋಚರ ಮಾಡಿದ್ದಾನೆ. ನೋಡಿದ ಪ್ರಿಯರೇ, ಏನ್ ಹೇಳಿದ್ರಂದ್ರೆ ಇವನಿಗೆ ಹೋಗೋ ಹಾಸಿಗೆ ಮೇಲೆ ಮಲಗುವಾಗ ಏನು ಯೋಚನೆ ಬಂತು ಅಂದರೆ, ಇನ್ನು ಮುಂದೆ ನನ್ನ ರಾಜ್ಯ ಈಗ ನಡೀತಾ ಇದೆ, ಇನ್ನು ಮುಂದೆ ಯಾವ ರಾಜ್ಯ ಬರುತ್ತೆ ಎಂಬುದಾಗಿ ಯೋಚನೆ ಮಾಡ್ತಾ ಮಲಗಿದ್ದಾನೆ. ಆಗ ದೇವರು ಏನು ಮಾಡಿ, ರಹಸ್ಯವನ್ನು ವ್ಯಕ್ತಪಡಿಸುವಂಥ ದೇವರು ಅವನಿಗೆ ಅದನ್ನು ತಿಳಿಸ್ತಾರೆ. ಸೊ ಏನು ಕನಸನ್ನು ಕಂಡ ಅಂತ ನೋಡ್ಬೇಕಾದ್ರೆ, ಒಂದು ದೊಡ್ಡ ಪ್ರತಿಮೆನ ಏನು ಮಾಡ್ತಾನೆ ನೋಡ್ತಾನೆ, ಒಂದು ದೊಡ್ಡ ಇಮೇಜ್ನ ಏನು ಮಾಡ್ತಾನೆ ನೋಡ್ತಾನೆ. ಅದು ಅವನ ಜೀವನದಲ್ಲಿ ಈ ರೀತಿಯಾದಂಥ ಒಂದು ಸೆಲೆನ ಅವನು ನೋಡೇ ಇಲ್ಲ. ಒಂದು ಡಿಫ್ರೆಂಟಾಗಿ ಮಾಡಲ್ಪಟ್ಟಿತ್ತು. 31ನೇ ವಾಕ್ಯ ಹೋದ್ರಿ, 31. ರಾಜನೇ, ನೀನು ಕಂಡದು ಆಹಾ ಅದ್ಭುತ ಪ್ರತಿಮೆ. ತಳತಳನೆ ಹೊಳೆಯುವ ಆ ದೊಡ್ಡ ಪ್ರತಿಮೆಯು ನಿನ್ನೆದುರಿಗೆ ನಿಂತಿತ್ತು, ಭಯಂಕರವಾಗಿ ಕಾಣಿಸಿತು. ನೋಡಿದ್ರ ಪ್ರಿಯರೇ, ಆ ಸೆಲೆ ಹೆಂಗಿತ್ತು, ಆ ಪ್ರತಿಮೆ ಹೆಂಗಿತ್ತು ಅಂತ ನೋಡ್ಬೇಕು. ತುಂಬ ದೊಡ್ಡದಾಗಿತ್ತು ಅಂತ ನೋಡ್ತೀವಿ ಪ್ರಿಯರೇ. ಅದು ತಲೆ ನಿಂತಿತ್ತು ಮತ್ತು ಅದು ಭಯಂಕರವಾಗಿತ್ತು ಅಂತ ನೋಡೋಕ್ಕಿಂತ ತುಂಬ ಭಯಂಕರವಾಗಿ ದೊಡ್ಡ ಪ್ರತಿಮೆ ನೋಡಿ. ನಾವು ನೋಡ್ತೀವಲ್ಲ ಲೋಕದಲ್ಲಿ, ನಮ್ಮ ಭಾರತದಲ್ಲಿ ಕೂಡ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ದು ಪ್ರತಿಮೆನ ಏನು ಮಾಡಿದ್ದಾರೆ, ಇಟ್ಟಿದ್ದಾರಲ್ಲ, ತುಂಬ ಟಾಲೆಸ್ಟ್ ಒಂದು ಸ್ಟ್ಯಾಚ್ಯೂ. ಬೇರೆ ಆ ರೀತಿಯಾಗಿ ಒಂದು ದೊಡ್ಡ ಪ್ರತಿಮೆನ ಇವನು ಏನು ಮಾಡಿದ್ದಾನೆ, ಕಂಡಿದ್ದಾನೆ. ಅದೇ ಸಮಯದಲ್ಲಿ ಈ ಪ್ರತಿಮೆನ ಡಿಫ್ರೆಂಟಾಗಿ ಮಾಡಿದರು, ಒಂದು ವ್ಯತ್ಯಾಸವಾಗಿ ಮಾಡಿದ್ದಾರೆ. ಒಂದೊಂದು ಪಾರ್ಟ್ನ ಒಂದು ಮೆಟಲಲ್ಲಿ ಏನು ಮಾಡಿದ್ದಾರೆ ಅಂತ ನೋಡ್ತೀವಿ. ವಾಕ್ಯ ಓದ್ರಿ, ಕಂಟಿನ್ಯೂ ಮಾಡಿ ಸಿಸ್ಟರ್. 32 32ನೇ ವಾಕ್ಯ. ಆ ಪ್ರತಿಮೆಯ ತಲೆಯು ಅಪರಂಜಿ, ಎದೆ ತೋಳುಗಳು ಬೆಳ್ಳಿ, ಹೊಟ್ಟೆ ಸೊಂಟಗಳು ತಾಮ್ರ, ಕಾಲುಗಳು ಕಬ್ಬಿಣ, ಹೆಜ್ಜೆಗಳು ಕಬ್ಬಿಣ ಮತ್ತು ಮಣ್ಣು. ನೋಡಿದ ಪ್ರಿಯರೇ, ಆ ಒಂದು ಪ್ರತಿಮೆ ಹೆಂಗಿತ್ತು ಅಂತ ನೋಡ್ಬೇಕಾದ್ರೆ, ಅದರ ತಲೆ ನೋಡ್ಬೇಕಾದ್ರೆ ಅಪರಂಜಿ, ಫುಲ್ ಆಫ್ ಗೋಲ್ಡ್, ಪ್ಯೂರ್ ಗೋಲ್ಡಲ್ಲಿ ಮಾಡಿದ್ದಾರೆ. ಅದರ ತಲೆ ಭಾಗ ಮತ್ತು ಅದರ ಭುಜಗಳು ನೋಡ್ಬೇಕಾದ್ರೆ ಪ್ರಿಯರೇ, ಅದರ ಭುಜಗಳು ಏನಾಗಿತ್ತಂದರೆ ಅದು ಬೆಳ್ಳಿಯಲ್ಲಿ ಏನಾಗಿ ಮಾಡಲ್ಪಟ್ಟಿತ್ತು ಅಂತ ನೋಡ್ತೀವಿ. ಆ ನಂತರ ನೋಡ್ಬೇಕಾದ್ರೆ ಅದರ ಹೊಟ್ಟೆ ನೋಡ್ಬೇಕಾದ್ರೆ ಪ್ರಿಯರೇ ಅದರ ಹೊಟ್ಟೆ ಮತ್ತು ತೊಡೆಗಳು ನೋಡ್ಬೇಕಾದ್ರೆ ಅದು ತಾಮ್ರವಾಗಿತ್ತು ಅಂತ ನೋಡ್ತೀವಿ. ಹ್ಯಾಮ್ ಆ್ಯಂಡ್ ಚೆಸ್ಟ್, ಬ್ರೆಸ್ಟ್ ಆ್ಯಂಡ್ ಹ್ಯಾಮ್ಸ್ ಆರ್ ಸಿಲ್ವರು, ಮತ್ತು ಅದರ ಬೆಲ್ಲಿ ಆ್ಯಂಡ್ ತೈ ಬ್ರಾಸ್ ಅಂದರೆ
ತಾಮ್ರದಲ್ಲಿ ಮಾಡಲ್ಪಟ್ಟಿದೆ ಮತ್ತು ಅದರ ಕಾಲುಗಳು ಕಾಲುಗಳೇನಂತೆ ಕಬ್ಬಿಣವಾಗಿತ್ತು, ಕಬ್ಬಿಣದಲ್ಲಿ ಮಾಡಲ್ಪಟ್ಟಿದೆ. ನೋಡಿ, ಹಾಗಾದರೆ ಹೋಗ್ತಾ ಹೋಗ್ತಾ ಮೇಲಿಂದ ಕೆಳಗಡೆ ಬರ್ತಾ ಬರ್ತಾ ಏನಾಗ್ತದೆ ಅಂದರೆ ಇದರ ಒಂದು ವ್ಯಾಲ್ಯೂ ಕಡಿಮೆ ಆಗ್ತಾ ಬರ್ತದೆ. ಅಂದರೆ ಚಿನ್ನದಿಂದ ಬೆಳ್ಳಿ, ಬೆಳ್ಳಿಯಿಂದ ತಾಮ್ರ, ತಾಮ್ರದಿಂದ ಕಬ್ಬಿಣಕ್ಕೆ. ಆದರೆ ಸ್ಟ್ರಾಂಗ್ ಆಗಿದೆ ಪ್ರಿಯರೇ, ಸ್ಟ್ರಾಂಗ್ ಆಗಿದೆ. ಆದರೆ ಕ್ವಾಲಿಟಿ ಏನಾಗ್ತದೆ, ಅದರ ಕ್ವಾಲಿಟಿ ವ್ಯಾಲ್ಯೂ ಡೌನ್ ಆಗ್ತಾ ಬರ್ತದೆ. ನೆಕ್ಸ್ಟ್ ನೋಡ್ಬೇಕಾದ್ರೆ ಅದರ ಒಂದು ಪಾದಗಳು ಅಲ್ವಾ, ಕಾಲುಗಳು ಕಬ್ಬಿಣ ಮತ್ತು ಅದರ ಹೆಜ್ಜೆಗಳು ನೋಡ್ಬೇಕಾದ್ರೆ ಫೀಟ್ ಪ್ರಿಯರೇ, ಅದು ಅರ್ಧ ಮಣ್ಣು ಅರ್ಧ ಕಬ್ಬಿಣವಾಗಿತ್ತು. ಪಾರ್ಟ್ ಆಫ್ ಐರನ್ ಅಂಡ್ ಪಾರ್ಟ್ ಆಫ್ ಕ್ಲೇ. ಪ್ರಿಯ ಸರಸರೇ, ಇದನ್ನೇ ಅವನು ಕಂಡಂಥ ಪ್ರತಿಮೆ. ಆದರೆ ಇದನ್ನ ಕಂಡು ಯಾಕೆ ಇವನು ಭಯಪಟ್ಟು, ಯಾಕೆ ಇವನು ನಿದ್ರೆ ತಪ್ಪಿತು ಅಂತ ನಾವು ನೋಡೋದಾದರೆ ಪ್ರಿಯರೇ, ಅವನು ಇದನ್ನ ನೋಡ್ತಾ ಇರುವಾಗ ಕನಸಲ್ಲಿ ಇದನ್ನ ನೋಡ್ತಾ ಇದ್ದಾನೆ. ದೊಡ್ಡದು ದೊಡ್ಡ ಒಂದು ಪ್ರತಿಮೆ ನೋಡ್ತಾ ಇದ್ದಾನೆ. ನೋಡ್ತಾ ಇರ್ಬೇಕಾದ್ರೆ ಏನಾಯ್ತು ಅಂತ ನೋಡ್ಬೇಕಾದ್ರೆ ಒಂದು ಕಲ್ಲು, ದೊಡ್ಡ ಕಲ್ಲೇನಾಗುತ್ತೆ ಅಂದರೆ ಬಂಡೆ ಥರ ಬೆಟ್ಟದಿಂದ ಉರುಳು ಬಂದು ಇದರ ಮೇಲೆ ಹೊಡಿತದೆ ಅಂತ ನೋಡ್ತೀವಿ. 34ನೇ ವಾಕ್ಯ ಹೋದ್ರಿ, 34 ಹೋದ್ರಿ. ನೀನು ನೋಡುತ್ತಿರಲಾಗಿ ಬೆಟ್ಟದೊಳಗಿಂದ ಒಂದು ಗುಂಡು ಬಂಡೆಯ ಕೈಯಿಲ್ಲದೆ ಒಡೆಯಲ್ಪಟ್ಟು ಸಿಡಿದು ಬಂದು ಆ ಪ್ರತಿಮೆಯ ಕಬ್ಬಿಣ ಮಣ್ಣಿನ ಹೆಜ್ಜೆಗಳಿಗೆ ಬಡಿದು ಚೂರು ಚೂರು ಮಾಡಿತ್ತು. ನೋಡಿದ ಪ್ರಿಯ ಸರಸರೇ, ಸಡನ್ ಆಗಿ ನೋಡ್ತಾ ಇರುವಾಗ ಬಂಡೆಯಿಂದ ಒಂದು ಬೆಟ್ಟದಿಂದ ಒಂದು ಬಂಡೆ ಏನಾಗುತ್ತೆ, ಉರುಳು ಬರ್ತದೆ, ಬಂದು ಅದರ ಕಾಲಿಗೆ ಪಾದಕ್ಕೆ ಒಡೆದು ಅದನ್ನ ಚೂರು ಚೂರು ಮಾಡಿಬಿಡ್ತಂತೆ. ನೋಡಿ, ಒಂದು ಭಯಂಕರವಾದ ಒಂದು ಡ್ಯಾಶ್. ಆಮೇಲೆ ಅದು ಬಿದ್ದು ಏನಾಗ್ಬಿಡ್ತು, ಒಡೆದು ಹೋಯ್ತಲ್ಲವು. ಮತ್ತು ಏನು ಮಾಡುತ್ತೆ ಅಂದರೆ ಅದನ್ನು ಗ್ರೈಂಡ್ ಮಾಡುತ್ತೆ. ಇವಾಗ ಅದನ್ನು ಇನ್ನು ಪುಡಿ ಮಾಡಿ ಯಾವ ರೀತಿಯಾಗಿ ಮಾಡಿಬಿಟ್ಟೆ ಅಂದರೆ ಅದು ಹೊಟ್ಟು ಥರ ಮಾಡಿಬಿಟ್ಟಿತ್ತು. ಹಂಗೆ ಹೋದ್ರಿ 35 ಹೋದ್ರಿ ಸಿಸ್ಟರ್. 35ನೇ ವಾಕ್ಯ. ಹೋದ್ರಿ ಸಿಸ್ಟರ್ಸ್. ರೇಷ್ಮಾ ಸಿಸ್ಟರ್ ಯಾರು ಹೋದ್ರಿ? ಮೀನಾ ಸಿಸ್ಟರ್. ಆಗ ಕಬ್ಬಿಣ ಮಣ್ಣು, ತಾಮ್ರ, ಬೆಳ್ಳಿ, ಬಂಗಾರಗಳೆಲ್ಲವೂ ಪುಡಿಪುಡಿಯಾಗಿ ಸುಗ್ಗಿಯ ಕಣಗಳ ಒಟ್ಟಿನಂತಾದವು. ಗಾಳಿಯು ತೂರಿಕೊಂಡು ಹೋಗಲು ಅವುಗಳಿಗೆ ನೆಲೆಯೇ ಇಲ್ಲವಾಯಿತು. ಪ್ರಿಯರೇ, 35ನೇ ವಾಕ್ಯನ ನೋಡೋದಾದ್ರೆ, ಆಗ ಕಬ್ಬಿಣ ಮಣ್ಣು, ತಾಮ್ರ, ಬೆಳ್ಳಿ, ಬಂಗಾರ ಏನಾಗ್ಬಿಡ್ತು, ಪುಡಿ ಪುಡಿ ಆಗ್ಬಿಡ್ತು. ಪ್ರಿಯರೇ, ಸುಗ್ಗಿಯ ಕಣಗಳ ಹೊಟ್ಟಿನಂತ ಆಗ್ಬಿಡ್ತು, ಚಾಫ್ ಥರ. ಮತ್ತು ಒಂದು ಗಾಳಿ ಬಂದಂತೆ ಪ್ರಿಯರೇ, ಒಂದು ದೊಡ್ಡ ಗಾಳಿ ಬಂದು ಅವನ ಹೊಡ್ಕೊಂಡು ಹೋಗ್ಬಿಡ್ತು. ಆದರೆ ಅವುಗಳಿಗೆ ಒಂದು ಸ್ಥಳ ಕೂಡ ಇರಲಿಲ್ಲ. ಅಂದರೆ ಇಷ್ಟು ದೊಡ್ಡ ಪ್ರತಿಮೆ ಇತ್ತು ಅಂತ ಒಂದು ಸೈನ್ ಕೂಡ, ಒಂದು ಸೂಚನೆ ಕೂಡ ಅಲ್ಲಿ ಇರಲಿಲ್ಲ. ಇಷ್ಟು ದೊಡ್ಡ ಪ್ರತಿಮೆ ಈ ಸ್ಥಳದಲ್ಲಿ ಇತ್ತು ಅಂತೆ ಅನ್ನೋದಕ್ಕೆ ಹೇಳೋದಕ್ಕೆ ಏನು ಕೂಡ ಅಲ್ಲಿ ಇರಲಿಲ್ಲ. ಕಂಪ್ಲೀಟ್ ವಾಶ್ ಔಟ್ ಆಗ್ಬಿಡ್ತಂತೆ. ಕಂಪ್ಲೀಟ್ ಏನಾಗ್ಬಿಡ್ತು, ವಾಶ್ ಔಟ್ ಆಗ್ಬಿಡ್ತು ಅಂತ ನಾವು ಏನು ಮಾಡ್ತೀವಿ, ನೋಡ್ತೀವಿ. ಸರಿ ಪ್ರೀತಿಯ ಸರಸರೇ, ಈಗ ನಾವು ನೋಡೋದಾದರೆ ನಮಗೆ ಈ ಪ್ರತಿಮೆ ಇದ್ದಂಥ ಆ ಒಂದು ಸ್ಥಳ ಏನಾಗ್ಬಿಡ್ತು, ಫುಲ್ ಕಂಪ್ಲೀಟ್ ವಾಶ್ ಆಗಿಬಿಡ್ತು. ಆದರೆ ಆ ಬಂಡೆಯ ಹೊಡೆದಂಥ ಆ ಒಂದು ಬಂಡೆ ದೊಡ್ಡ ಒಂದು ಬೆಟ್ಟವಾಯಿತು ಅಂತ ನಾನು ನೋಡ್ತೀನಿ. ಕಂಟಿನ್ಯೂ ಮಾಡೋಣ. ಈಗ ಓದ್ರಿ, ನೆಕ್ಸ್ಟ್ ವರ್ಸ್ ಓದ್ರಿ. ನೆಕ್ಸ್ಟ್ ವರ್ಸ್ 36. ಯಾರ ಹತ್ತಿರ ಓದ್ರಿ ಸಿಸ್ಟರ್, ಲೇಟ್ ಮಾಡ್ಬಿಡ್ರಿ. ಆ ಬಂಡೆಯು ಮಹಾಪರ್ವತವಾಗಿ ಲೋಕದಲ್ಲೆಲ್ಲ ತುಂಬಿಕೊಂಡಿತು. ನೋಡಿದ ಪ್ರಿಯರೇ, ಆ ಬಂಡೆವು ಏನಾಯ್ತು ಅಂದ್ರೆ ದೊಡ್ಡ ಪರ್ವತವಾಗಿ ಲೋಕವೆಲ್ಲ ಏನ್ ಮಾಡ್ತು, ತುಂಬಿಕೊಂಡಿತ್ತು ಅಂತ ನಾವು ನೋಡ್ತೀವಿ. ಪ್ರಿಯ ಸರಸರೇ, ಅದು ಏನು ಅಂತ ನೋಡ್ಬೇಕು. ಇದನ್ನೇ ಅವನು ಕಂಡಂತ ಒಂದು ಕನಸು. ಆ ಬಂಡೆ ಏನಾಗ್ಬಿಡ್ತು, ದೊಡ್ಡ ಪರ್ವತ ಆಗ್ಬಿಡ್ತು ಅಂತ ನೋಡ್ತೀವಿ. ಸರಿ, ಇದರ ಅರ್ಥವನ್ನು ಏನು ಮಾಡ್ತಾರೆ ಹೇಳ್ತಾರೆ. 36 ಓದೋಣ ಬುದ್ಧ. 36 ಓದ್ರಿ, 36ನೇ ವಾಕ್ಯ.
ಕನಸು ಇದೆ, ಹ್ಮ್ ಇದರ ಅರ್ಥವನ್ನು ಸನ್ನಿಧಿಯಲ್ಲಿ ಅರಿಕೆ ಮಾಡುವೆವು. ಈಗ ಅರ್ಥವನ್ನು ನಾವು ಏನ್ ಮಾಡ್ತಾರೆ, ಈಗ ಹೇಳ್ತಾರೆ. ಈಗ ಅರ್ಥ ಏನಪ್ಪ ಈ ಪ್ರತಿಮೆ, ಅದರ ಅರ್ಥವು ಏನು ಅಂತ ಈಗ ಏನ್ ಮಾಡ್ತಾರೆ ಹೇಳ್ತಾರೆ. ಓದೋಣ ಬನ್ರಿ, ಒಂದೊಂದಾಗಿ ಹೋದ್ರಿ. ಅರಸೆ, ಹ್ಮ್ ನೀನು ರಾಜಾದಿ ರಾಜ, ಪರಲೋಕ ದೇವರು ನಿನಗೆ ರಾಜ್ಯ, ಬಲ, ಪರಾಕ್ರಮ, ವೈಭವಗಳನ್ನು ದಯಪಾಲಿಸಿದ್ದಾನೆ. ಹ್ಮ್ ನರಜಾತಿಯವರು ಸಾಕದ ಓದ್ರಿ ಓದ್ರಿ ಬದರ್ ಓದ್ರಿ. ನರಜಾತಿಯವರು ವಾಸಿಸುವ ಸಕಲ ಪ್ರಾಂತಗಳಲ್ಲಿ ಆಕಾಶ ಪಕ್ಷಿಗಳನ್ನು, ಭೂಜಂತುಗಳನ್ನು ನಿನ್ನ ಕೈಗೆ ಒಪ್ಪಿಸಿ ನೀನು ಅವುಗಳನ್ನೆಲ್ಲ ಆಳುವಂತೆ ಮಾಡಿದ್ದಾನೆ. ಹ್ಮ್ ನೀನೇ ಆ ಬಂಗಾರದ ತಲೆ. ನೋಡಿದ್ರೆ ಪ್ರಿಯ ಸರಸ್ವರಿ ಕ್ಲಿಯರ್ ಆಗಿ ಹೇಳ್ಬಿಟ್ರು. ಈ ವಾಕ್ಯ ಹೆಂಗಿದೆ ನೋಡಿ ಪ್ರೀತಿಯ ಸರಸ್ವರರೇ. ಏನ್ ಹೇಳ್ತಾರೆ, ಪರಲೋಕದ ದೇವರು ಏನ್ ಮಾಡಿದಂದ್ರೆ ನಿನಗೆ ರಾಜ್ಯ ಬಲ ಪ್ರಕಾರವನ್ನ ಏನ್ ಮಾಡಿದ್ರು, ನಿನಗೆ ಕೊಟ್ರು ಅಲ್ವಾ. ದಯಪಾಲಿಸಿ ಎಲ್ಲ ಭೂಲೋಕದಲ್ಲಿ ಜೀವಿಸುವಂಥ ಜನಸಂಧ ಜಾತಿಗಳನ್ನೆಲ್ಲರನ್ನ ಕೂಡ ನಿನಗೇನು ಮಾಡಿದ್ರು, ನಿನಗೆ ಅಧೀನ ಮಾಡಿದ್ರು. ಆ ನಂತರ ಇಲ್ಲಿ ವಾಕ್ಯ ಹೇಳ್ತದೆ, ಆ ಬಂಗಾರದ ತಲೆ ನೀನೇ ಆ ಬಂಗಾರದ ತಲೆ. ದೋ ಹಾಟ್ ದಿಸ್ ಹೆಡ್ ಆಫ್ ದಿ ಗೋಲ್ಡ್. ಪ್ರಿಯರೇ, ಈ ಪ್ರತಿಮೆಯಲ್ಲಿ ಈ ಬಂಗಾರದ ತಲೆ ಯಾರು ಅಂದರೆ ಅದು ಬ್ಯಾಬಿಲೋನಿಯನ್ ಎಂಪೈರ್. ಅಂದರೆ ಲೋಕದಲ್ಲಿ ಬಂದಂಥ ಮೊದಲನೇ ಲೋಕ ರಾಜ್ಯವು, ಈ ಲೋಕವನ್ನು ಆಳ್ವಿಕೆ ಮಾಡಿದಂಥ, ಇಡೀ ಲೋಕವನ್ನು ಆಳ್ವಿಕೆ ಮಾಡಿದಂಥ ಮೊದಲನೇ ರಾಜ್ಯ ಯಾವುದಂತ ನಾವು ನೋಡೋದಾದರೆ ಅದು ಬ್ಯಾಬಿಲೋನಿಯನ್ ಎಂಪೈರ್. ಪ್ರಿಯರೇ, ಅದು ಈಗ ಇರುವಂಥ ಈರಾಕ್ ದೇಶ ಇದೆಯಲ್ಲ, ಈ ದೇಶದ ಒಂದು ಹಳೇ ಹೆಸರು ನೋಡೋದಾದರೆ ಅದು ಬ್ಯಾಬಿಲೋನ್. ಇವರು ಪ್ರಿಯರೇ ಒಂದು ಕಾಲದಲ್ಲಿ ಈ ರಾಜ್ಯವು ಬ್ಯಾಬಿಲೋನ್ ರಾಜ್ಯ ಇಡೀ ಲೋಕವನ್ನು ಏನು ಮಾಡಿದ್ದಾರೆ, ಆಳ್ವಿಕೆ ಮಾಡಿದ್ದಾರೆ. ಅವರ ರಾಜ್ಯ ಕಾಲ ನೋಡ್ಬೇಕಾದ್ರೆ ಕ್ರಿಸ್ತಪೂರ್ವ 606 ಹಿಡಿದು ಕ್ರಿಸ್ತಪೂರ್ವ 538ವರೆಗೆ, BC 662 BC 538ವರೆಗೆ, ಅಂದರೆ 68 ವರ್ಷ ಇವರು ಆಳ್ವಿಕೆ ಮಾಡಿದ್ದಾರೆ. ಇದೆಲ್ಲ ಬೈಬಲಲ್ಲಿ ರೆಕಾರ್ಡ್ ಇದೆ. ದಾನಿಯೇಲ ಪುಸ್ತಕದಲ್ಲಿ ಈ ನೆಬೂಕದ್ ನೇಚರ್ ಮಾಡಿದಂಥ ರಾಜ್ಯ ಮತ್ತು ಅವನ ಒಂದು ಗ್ರ್ಯಾಂಡ್ ಸನ್ನು, ಅವನ ಮೊಮ್ಮಗ ಬಂದು ಆಳ್ವಿಕೆ ನಡೆಸ್ತಾನೆ ಬೆಲ್ತೆಶಾತ್ಸಾರು, ಅವನ ಕಾಲದಲ್ಲಿ ರಾಜ್ಯ ಇವ್ರು ಏನು ಮಾಡ್ರು, ಇವ್ರು ಕಲ್ಕೊಂಡ್ರು. ಪ್ರಿಯರೇ, ಈ ನಂತರ ನೋಡಿ ಈ ತಲೆ ಈ ಯಾವುದನ್ನ ಸೂಚಿಸ್ತಂದರೆ ನೀನೇ ಆ ಬಂಗಾರದ ತಲೆ ಅಂತ ನೋಡಬೇಕಾದ್ರೆ ಅದು ನೆಬೂಕದ್ ನೇಚರನು, ಅವನ ರಾಜ್ಯವನ್ನು ಸೂಚಿಸ್ತದೆ. ಸರಿ, ಅವನ ರಾಜ್ಯವನ್ನು ಬೀಳಿಸಿದ್ದು ಯಾವುದು? ಪ್ರಿಯ ಸರಸ್ರೆ, ನೆಬೂಕದ್ ನೇಚರ್ ಮಾಡಿದಂಥ ಒಂದು ಅದ್ಭುತ ಇದೆ, ಅಂದರೆ ಅತಿಶಯ, ಏನ್ಷಿಯಂಟ್ ವಂಡರ್ಸ್ ಅಂತ ಹೇಳ್ತೀವಿ ಅದನ್ನು. 7 ವಂಡರ್ಸ್ ಅಂತ ಹೇಳ್ತಾರಲ್ಲ ಪ್ರಿಯ ಸರಸ್ರೆ. ಲೋಕದ ಅತಿಶಯಗಳಲ್ಲಿ 7 ಅತಿಶಯಗಳು, ಅದರಲ್ಲಿ ಒಂದು ನೆಬೂಕದ್ ನೇಚರ್ ಕಟ್ಟಿದಂಥ ತೋಟ. ಆ ತೋಟಕ್ಕೆ ಹೆಸರೇನಪ್ಪ ಅಂದರೆ ಹ್ಯಾಂಗಿಂಗ್ ಗಾರ್ಡನ್ ಆಫ್ ಬ್ಯಾಬಿಲೋನ್ ಅಂತ. ಬ್ಯಾಬಿಲೋನ್ ದೇಶದಲ್ಲಿ ಒಂದು ದೊಡ್ಡ ತೋಟವನ್ನು ಕಟ್ಟಿದ್ರು, ತನ್ನ ಹೆಂಡತಿಗಾಗಿ ಅವನು ಕಟ್ಟಿದಂಥ ತೋಟ. ಆ ತೋಟವು ಲೋಕ ಅತಿಶಯವಾಗಿತ್ತು, ವರ್ಲ್ಡ್ ವಂಡರ್ಸ್ ಆಗಿತ್ತು. ಅದು ಮಾತ್ರ ಅಲ್ಲ, ಯಾವ ರೀತಿಯಾಗಿ ನಮ್ಮ ದೇಶದಲ್ಲಿ ಭಾರತದಲ್ಲಿ ತಾಜ್ ಮಹಲ್ ಇದೆಯೋ ಅದೇ ರೀತಿಯ ಅದಕ್ಕಿಂತ ಒಂದು ಏನ್ಷಿಯಂಟ್ ವಂಡರ್ಸ್ ಆಗಿ ಅವನು ಕಟ್ಟಿದಂಥ ಈ ತೋಟ ಇತ್ತು ಪ್ರಿಯರೇ. ಸರಿ, ಇದು ಅವನ ಮೊದಲನೇ ರಾಜ್ಯವು. ಆ ನಂತರ ಎರಡನೇದು ಬಂತು, 39 ಓದ್ರಿ ಬಂದರೆ 39 ಓದೋಣ, 39ನೇ ವಾಕ್ಯ ಓದ್ರಿ. ನಿನ್ನ ಕಾಲವಾದ ಮೇಲೆ ನಿನಗಿಂತ ಕನಿಷ್ಠವಾದ ಮತ್ತೊಂದು ರಾಜ್ಯ ಉಂಟಾಗುವುದು. ನೋಡಿದ ಪ್ರಿಯರೇ, ನಿನ್ನ ಕಾಲ ಆದ ಮೇಲೆ ನಿನಗಿಂತ ಕನಿಷ್ಠವಾದ ಮತ್ತೊಂದು ರಾಜ್ಯ ಉಂಟಾಗುತ್ತದೆ. ಕನಿಷ್ಠವಾದಂಥ ರಾಜ್ಯ. ಆಫ್ಟರ್ ದಿ ಶಾಲ್ ಅರೈಸ್ ಅನದರ್ ಕಿಂಗ್ಡಮ್ ಇನ್ಫೀರಿಯರ್ ಟು ದಿ, ಅಂದರೆ ಇದಕ್ಕಿಂತ ಇನ್ನೊಂದು ಆ ರಾಜ್ಯವು ಯಾವುದು, ಇದನ್ನ ಜಯಿಸಿದ ರಾಜ್ಯ ಯಾವುದಂತ ನೋಡೋದಂದರೆ ಪ್ರಿಯರೇ, ಅದು ಮೇದೋ ಪರ್ಷಿಯನ್ ಎಂಪೈರ್. ನೋಡಿ, ಈ ಸೆಲೆಯಲ್ಲಿ ಬೆಳ್ಳಿ, ಅದರ ಭುಜಗಳು ಮತ್ತು ಅದರ ಇದು ನೋಡಬೇಕಾದ್ರೆ ಬ್ರೆಸ್ಟ್ ಆ್ಯಂಡ್ ಹ್ಯಾಮ್ಸರ್ ಸಿಲ್ವರು, ಅದು ಯಾವ ರಾಜ್ಯ ಅಂತ ನೋಡ್ಬೇಕಾದ್ರೆ ಇವ್ರನ್ನ ಬೀಳ್ಸಿದ್ರು. ಯಾರು ಬೀಳ್ಸಿದ್ರು ಅಂತ ನೋಡ್ಬೇಕಾದ್ರೆ ಮೇದೋ ಪರ್ಷಿಯನ್ ಎಂಪೈರ್. ಅದರ ಅರಸ ಯಾರಪ್ಪ ಅಂದರೆ ಪ್ರಿಯರೇ, ಅದರ ಅರಸ ಬಂದು ಸೈರಸ್ ಅಂತ. ಪ್ರಿಯರೇ, ಈಗ ಇರುವಂಥ ಈರಾನ್ ನೋಡಿ ಪ್ರಿಯರೇ, ಈಗ ಈರಾನ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಅನೇಕ ವಿಷಯಗಳು. ಈ ಲೋಕದ ಒಂದು ನ್ಯೂಸಲ್ಲಿ ಈರಾನ್ ಬಗ್ಗೆನೇ ಅಧಿಕವಾಗಿ ನೋಡ್ತಾ ಇದ್ದೀವಿ. ಈರಾನ್ ವಾರು, ಇವರು
ಈ ಲೋಕವನ್ನು ಏನು ಮಾಡಿದ್ದಾರೆ, ಆಳ್ವಿಕೆ ಮಾಡಿದ್ದಾರೆ. ಇಂಟೈರ್ ವರ್ಲ್ಡ್ನ ಯಾರ ಕಾಲದಲ್ಲಿ ಅಂದರೆ ಸೈರಸ್. ಇದು ಈಗ ಇರುವಂಥ ಈರಾನ್ ಅಲೆ ಹೆಸರು ಏನಪ್ಪ ಅಂದರೆ ಪರ್ಷಿಯಾ ಅನ್ನೋದು ಅದರ ಒಂದು ಅಲೆ ಹೆಸರು. ಪ್ರಿಯರೇ, ಮೇದೋ ಪರ್ಷಿಯಾ ಅಂತ ನೋಡ್ತೀವಿ, ಮೀಡಿಯಾ ಪರ್ಷಿಯಾ. ಇವ್ರ ಕಾಲ ಬಂದು ನೋಡ್ಬೇಕಾದ್ರೆ ಕ್ರಿಸ್ತಪೂರ್ವ 538ರಿಂದ ಕ್ರಿಸ್ತಪೂರ್ವ 331ವರೆಗೆ, BC 538 ಟು BC 331, 207 ಇಯರ್ಸ್ ರೂಲ್ ಮಾಡಿದ್ದಾರೆ. ಪ್ರೀತಿಯ ಸದಸ್ಯರೇ, ಇವರಾದ ಮೇಲೆ ಮೂರನೇದಾಗಿ ಬಂದಂಥ ಒಂದು ರಾಜ್ಯವು, ಮೂರನೇ ಹಿತ್ತಲೆಯ ಒಂದು ರಾಜ್ಯ, ತಾಮ್ರದ ರಾಜ್ಯವು ಬರ್ತದೆ. ಅದು ಯಾವುದು ಅಂತ ನೋಡಬೇಕಾದ್ರೆ ಅದು ಥರ್ಡ್ ಯೂನಿವರ್ಸಲ್ ಕಿಂಗ್ಡಮ್. ಪ್ರಿಯರೇ, ಅದು ಗ್ರೀಷಿಯನ್ ಎಂಪೈರ್. ಇದರ ಅರಸನು ಯಾರಪ್ಪ ಅಂದರೆ, ಇದರ ಅರಸ ಬಂದು ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ನೋಡ್ತೀವಲ್ಲ. ಅಲೆಕ್ಸಾಂಡರ್ ಬಗ್ಗೆ ನೋಡಿ ಪ್ರಿಯರೇ, 2 ರಾಜ್ಯಗಳು ಮಿಡ್ಲ್ ಈಸ್ಟಲ್ಲಿ, ಇರಾಕ್. ಈಗಿರೋಂಥ ಇರಾಕ್ ಒಂದು ಕಾಲದಲ್ಲಿ ಬ್ಯಾಬಿಲೋನ್ ಮತ್ತು ಪರ್ಷಿಯವಾಗಿತ್ತು, ಮೇದ ಪರ್ಷಿಯವಾಗಿತ್ತು. ಇನ್ನು 2 ರಾಜ್ಯಗಳು ನೋಡಬೇಕಾದ್ರೆ ಯುರೋಪಲ್ಲಿ ಬರ್ತದೆ. ಯುರೋಪಲ್ಲಿ ಗ್ರೀಸ್. ಪ್ರಿಯರೇ, ಗ್ರೀಸ್ ಇದೆಲ್ಲ, ಗ್ರೀಸ್ ದೇಶ, ಅದರ ಒಂದು ಅರಸ, ಒಂದು ಗ್ರೇಟ್ ಕಿಂಗ್ ಯಾವುದಂತ ನೋಡ್ಬೇಕಾದ್ರೆ ಅವನು ಅಲೆಕ್ಸಾಂಡರು. ಪ್ರಿಯರೇ, ಇವ್ರನ್ನ ಬೀಳ್ಸಿದ, ಅಂದರೆ ಮೇದ ಪರ್ಷಿಯವನ್ನು ಜಯಿಸಿ ಇವರು ತನ್ನ ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು. ಇವರ ಕಾಲ ಬಂದು ಕ್ರಿಸ್ತಪೂರ್ವ 331ರಿಂದ ಕ್ರಿಸ್ತಪೂರ್ವ 160ವರೆಗೆ ಇವರ ರಾಜ್ಯ ನಡೀತಾ ಇತ್ತು ಭೂಮಿಯಲ್ಲಿ. ಅಲೆಕ್ಸಾಂಡರ್ ಕಿಂಗ್ಡಮ್ ಎಂಪೈರ್ ನಡೀತಾ ಇತ್ತು. ಸುಮಾರು 171 ಇಯರ್ಸ್, 71 ವರ್ಷಗಳು ಏನು ಮಾಡಿದ್ದಾರೆ, ರೂಲ್ ಮಾಡಿದ್ದಾರೆ. ಮತ್ತು ಇವರು ಮತ್ತು ಇವರ ಕಮಾಂಡರ್ಸ್ಗಳು ಸೇರಿ ಇದನ್ನು ಆಳ್ವಿಕೆ ನಡೆಸಿದ್ದಾರೆ. ಸುಮಾರು 171 ಇಯರ್ಸ್ ಈ ಲೋಕದಲ್ಲಿ ಗ್ರೀಷಿಯನ್ ಎಂಪೈರ್ ನಡೀತಾ ಇತ್ತು. ನಮ್ಮ ಭಾರತಕ್ಕೆ ಕೂಡ ಬಂದಿದ್ದಾರೆ. ಅಲೆಕ್ಸಾಂಡರ್ ಬಂದು ನಮ್ಮ ಭಾರತದ ಮೇಲೆ ಕೂಡ ಯುದ್ಧ ಮಾಡೋಕ್ಕೆ ಬಂದರು. ಆ ಸಮಯದಲ್ಲಿ ನಮ್ಮ ಭಾರತದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಿದ್ದು ಅಂದರೆ ಅರಸ ಯಾರಂದರೆ ಅದು ಪೋರಸ್ ಅಂತ ಒಂದು ಅರಸ. ತುಂಬ ಒಂದು ಸ್ಟ್ರಾಂಗೆಸ್ಟ್ ಕಿಂಗ್, ತುಂಬ ಬ್ರೇವೆಸ್ಟ್ ಕಿಂಗ್, ತುಂಬ ಧೈರ್ಯವಾದ ಅರಸ. ಪ್ರಿಯರೇ, ಅಲೆಕ್ಸಾಂಡರ್ ಬರ್ತಾರೆ ಅಂದ ತಕ್ಷಣ ಎಲ್ಲರೂ ಏನು ಮಾಡ್ತಾಯಿದ್ರು, ಸರೆಂಡರ್ ಆಗ್ತಾಯಿದ್ರು. ಆದರೆ ಪೋರಸ್ ಬಂದು ಏನು ಮಾಡಿಲ್ಲ, ಸರೆಂಡರ್ ಆಗಲಿಲ್ಲ. ಅವನ ಜೊತೆ ಯುದ್ಧ ಮಾಡಿದ್ರು, ಕಠಿಣವಾಗಿ ಯುದ್ಧ ಮಾಡಿ ಕೊನೆಯದಾಗ ಸೋತ್ಬಿಟ್ರು. ಆದರೂ ಕೂಡ ಅಲೆಕ್ಸಾಂಡರ್ ತಿರ್ಗಿ ಅವನಿಗೆ ರಾಜ್ಯವನ್ನು ಕೊಟ್ಬಿಟ್ರು. ಯಾಕೆಂದರೆ ಅವನ ಒಂದು ಆ ಧೈರ್ಯವನ್ನು ನೋಡಿ, ನನ್ನ ಕಂಡ್ರೆ ಎಲ್ಲರೂ ಎದುರ್ಕೊಳ್ತಾರೆ, ಆದರೆ ನೀನೇನು ಮಾಡಿದ, ಧೈರ್ಯವಾಗಿ ನನ್ನ ಹತ್ರ ಯುದ್ಧ ಮಾಡಕ್ಕೆ ಬಂದರೆ ನೀನೇ ಕರೆಕ್ಟಾದ ಒಂದು ವೀರ ನೀನು. ಅದರಿಂದ ಅಲೆಕ್ಸಾಂಡ್ರು ರಾಜ್ಯವನ್ನು ಪೋರಸ್ಗೆ ಒಪ್ಪಿಸ್ಬಿಟ್ಟು ಹೋಗ್ಬಿಟ್ರು. ಇದೆಲ್ಲ ನಮಗೆ ಚರಿತ್ರೆಯಲ್ಲಿದೆ ಪ್ರೀತಿಯ ಸಹೋದರರೇ, ನೀವು ಆರಾಮ ನೋಡ್ಬೋದು ಅಲೆಕ್ಸಾಂಡರ್ ಬಗ್ಗೆ ಎಲ್ಲ. ಸರಿ, 4ನೇದಾಗಿ ಬಂದಂಥ ರಾಜ್ಯ ಯಾವುದು ಅಂದರೆ ಕಬ್ನ. ಪ್ರಿಯರೇ, ಕಬ್ನ ಅದು ಯಾವುದು ಅಂತ ನೋಡಬೇಕಾದ್ರೆ ಈ ಲೋಕದಲ್ಲಿ ಬಂದಂಥ ರೋಮನ್ ಎಂಪೈರ್. ಇದೆಲ್ಲವೂ ಬೈಬಲಲ್ಲಿ ಇದೆ ನೋಡಿ. ಪ್ರಿಯರೇ, ಗ್ರೀಕ್ ರಾಜ್ಯ ಬಂತು. 3ನೇದಾಗಿ ಗ್ರೀಕ್, 4ನೇದಾಗಿ ನೋಡೋದಾದರೆ ಅದು ಕಬ್ನ, ಅದು ರೋಮನ್ ಎಂಪೈರ್. ಇವರು ಲೋಕವನ್ನು ಆಳ್ವಿಕೆ ಮಾಡ್ತಾ ಇದ್ರು. ಪ್ರಿಯರೇ, ಇವ್ರ ಕಾಲದಲ್ಲೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಭೂಮಿಯಲ್ಲಿ ಹುಟ್ಟಿದ್ರು. ಇವರ ಕಾಲ ಬಂದು ಸುಮಾರು ಕ್ರಿಸ್ತಪೂರ್ವ 160ರಿಂದ BC 106ಇಂದ ಹಿಡಿದು AD ವರೆಗೆ, AD 476ವರೆಗೆ, ಅಂದರೆ 636 ವರ್ಷ ಇವರು ಆಳ್ವಿಕೆ ಮಾಡಿದ್ದಾರೆ. ರೋಮನ್ ಎಂಪೈರ್ ನಡೀತಾ ಇತ್ತು. ಅಂದರೆ ಕಂಪ್ಲೀಟ್ ಯುರೋಪ್ ಇವರೇ ರೂಲ್ ಮಾಡ್ತಾಯಿದ್ರು. ಆ ಕಾಲದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಏನು ಮಾಡಿದ್ರು, ಹುಟ್ಟಿದ್ರು. ಯೇಸು ಹುಟ್ಟುವಾಗ ಅವ್ರನ್ನ ಸೀಸರ್ ಅಂತ ಕರೀತಾ ಇದ್ರು. ರೋಮ್ ರಾಜರುಗಳಂತ ಕರೀತಾ ಇರಲಿಲ್ಲ, ಕಿಂಗ್ಸ್ ಅಂತ ಕರೀತಾ ಇರಲಿಲ್ಲ, ಅವನ್ನ ಸೀಸರ್ಸ್ ಈ ರೀತಿಯಾಗಿ ಕರೀತಾ ಇದ್ರು. ಅವಾಗ ಯೇಸು ಹುಟ್ಟುವಾಗ ಯಾರು ಆವಾಗ ಸೀಸರ್ ಆಗಿದ್ರು ಅಂತ ನೋಡ್ಬೇಕಾದ್ರೆ ಅಗಸ್ಟಸ್ ಸೀಸರ್ ಅಗಸ್ಟಸ್ ಅಂತ. ಆಮೇಲೆ ಯೇಸು ಸಿಲ್ಬೆಗೆ ಆಗ್ಬೇಕಾದ್ರೆ, ಯೇಸು ಸಾಯ್ಬೇಕಾದ್ರೆ ಯಾರಿದ್ರು ಅಂದರೆ ಟಿಬೇರಿಯಸ್ ಸೀಸರ್ ಅಂತ ಇದ್ರು ಅಂತ ಬೈಬಲ್ ರೆಕಾರ್ಡ್ ಇದೆ. ಲೂಕ 2ನೇ ಅಧ್ಯಾಯದಲ್ಲಿ ಯೇಸು ಹುಟ್ಟುವಾಗ ಯಾರು ಲೋಕದಲ್ಲಿ ಆಳ್ವಿಕೆ ಮಾಡ್ತಾ ಇದ್ರು ಅಂದರೆ ಅಗಸ್ಟಸ್ ಸೀಸರ್, ರೋಮನ್ ಎಂಪರರ್. ಯೇಸು ಸಿಲುಬೆ ಮೇಲೆ ಸಾಯ್ಬೇಕಾದ್ರೆ ಅಂದರೆ ಆವಾಗ ಟಿಬೇರಿಯಸ್ ಸೀಸರ್ ಇದ್ರು ಅಂತ ಲೂಕ 3ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ.
ಅಂದರೆ ಬೈಬಲಲ್ಲಿ ಈ ಲೋಕದಲ್ಲಿ ಬಂದಂಥ ರಾಜ್ಯಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಸರಿ ಪ್ರಿಯರೇ, ಇನ್ನೊಂದು ವಿಷಯವನ್ನು ನಾವು ಗಮನಿಸಬೇಕು ಇಲ್ಲಿ. ಏನಪ್ಪ ಅಂದರೆ ಪಾದ, ಅದರ ಒಂದು ಫೀಟ್ ನೋಡಬೇಕಾದ್ರೆ ಅರ್ಧ ಮಣ್ಣು ಅಂದರೆ ಜೇಡಿ ಮಣ್ಣು ಮತ್ತು ಅರ್ಧ ಕಬ್ಣವಾಗಿತ್ತು. ಕಬ್ಣದಲ್ಲಿ ಜೇಡಿ ಮಣ್ಣು ಏನಾಗ್ಬಿಡ್ತು, ಸೇರ್ಕೊಬಿಡ್ತು. ಸೊ ಇದು ಯಾರ ರಾಜ್ಯವು ಅಂತ ನೋಡೋದಾದರೆ ಪ್ರಿಯರೇ, ಅದು ಪೋಪ್ಗಳೇನು ಮಾಡಿದ್ರು, ರೋಮನ್ ಕ್ಯಾಥಲಿಕ್ ಚರ್ಚ್ ಲೀಡರ್ಸ್, ಹೆಡ್ಸ್ಗಳೇನು ಮಾಡಿದ್ರು, ಆಳ್ವಿಕೆ ಮಾಡಿದ್ರು. 3rd ಸೆಂಚುರಿ ಆದಮೇಲೆ, 3ನೇ ಇಸ್ವಿ ಆದಮೇಲೆ ಪ್ರಿಯರೇ, ಚರ್ಚ್ ಏನು ಮಾಡಿಬಿಡ್ತಂದರೆ ರೋಮ್ ಜೊತೆ ಸೇರ್ಕೊಬಿಟ್ರು. ಮುಖ್ಯವಾಗಿ ಕಾನ್ಸ್ಟಂಟಿನ್ ಅಂತ ಒಂದು ರೋಮ ಅರಸನು ಕ್ರಿಸ್ತನಾಗಿ ಏನು ಮಾಡಿಬಿಟ್ರು, ಕ್ರೈಸ್ತನಾಗಿ ಕನ್ವರ್ಟ್ ಆಗಿಬಿಟ್ರು. ಅವರು ಕ್ರೈಸ್ತನಾಗಿ ಕನ್ವರ್ಟ್ ಆದ ಮೇಲೆ ಕ್ರಿಸ್ಟಿಯಾನಿಟಿನ ಏನು ಮಾಡಿಬಿಟ್ರು ಅಂದರೆ ಸ್ಟೇಟ್ ರಿಲಿಜನ್ ಆಗಿ ಪ್ರಕಟಣೆ ಮಾಡಿಬಿಟ್ರು. ಅಂದರೆ ರೋಮ್ ರಾಜ್ಯದ ಒಂದು ಮತವಾಗಿ ಕ್ರೈಸ್ತ ಮತವನ್ನು ರೋಮ್ ಮತದ ಮತ ಅಂತ ಅವರು ಪ್ರಕಟಣೆ ಮಾಡಿದ್ರು. ಯಾರು? ಕಾನ್ಸ್ಟಂಟಿನ್. ಆನಂತರ ಅದರಲ್ಲಿ ಬಂದಂಥ ಆ ಲೀಡರ್ಸ್ಗಳಿದ್ರಲ್ಲ, ಚರ್ಚ್ ಲೀಡರ್ಸ್ಗಳು, ಅವರಲ್ಲಿ ಒಂದು ಪದವಿ ಬಂತು. ಅದು ಯಾವುದಂದರೆ ಪೋಪ್ ಈಸ್ ಎ ಹೆಡ್ ಆಫ್ ದಿ ಚರ್ಚ್ ಅಂತ. ಪ್ರಿಯರೇ, ಆ ಸಮಯದಲ್ಲಿ ಏನು ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಪೋಪ್ಗಳು ಆಳ್ವಿಕೆ ಮಾಡಿದ್ರು. ರೋಮ್ ರಾಜ್ಯದಲ್ಲಿ ಪೋಪ್ಗಳು ಏನಾಯಿತು, ಆಳ್ವಿಕೆ ನಡೆಯಿತು ಅಂತ ನೋಡಿ. ಅದೇನಿಲ್ಲಿ ಜೇಡಿ ಮಣ್ಣು ಏನಾಗುತ್ತೆ ಅಂದರೆ ಕಬ್ಣದಲ್ಲಿ ಜೇಡಿ ಮಣ್ಣು ಕೂಡ ಏನಾಗಿತ್ತು, ಸೇರ್ಕೊಬಿಡ್ತು ಅಂತ ನೋಡ್ಬೇಕಾದ್ರೆ ನಾವು ನೋಡ್ತೀವಿ. ಆನಂತರ ಪ್ರಿಯರೇ, ರೋಮ್ ರಾಜ್ಯವು 10 ಭಾಗಗಳಾಗಿ ಏನಾಗ್ಬಿಡ್ತು, ಒಡೆದೋಯ್ತು. ಅದೇ ಈಗಿರುವಂಥ ಯುರೋಪಿಯನ್ ನೇಷನ್ಸ್ ನೋಡಬೇಕಾದ್ರೆ ಜರ್ಮನು, ಫ್ರಾನ್ಸು, ಸ್ವಿಟ್ಜರ್ಲ್ಯಾಂಡು, ಪೋರ್ಚುಗಲ್, ಗ್ರೇಟ್ ಬ್ರಿಟನ್ನು, ಸ್ಪೇನು, ಆಸ್ಟ್ರಿಯಾ, ಈರುಳ್ಳಿ ಅಂದರೆ ಇಟಾಲಿ, ವೆಸ್ಟರ್ನ್ ಎಂಪೈರ್, ಆಸ್ಟ್ರೋಗೋತ್ ಅಂತ ಈ ದೇಶಗಳು ಒಂದು ಕಾಲದಲ್ಲಿ ಯುನೈಟೆಡ್ ರೋಮನ್ ಎಂಪೈರ್ ಆಗಿದ್ರು. ಈಗ ಡಿವೈಡ್ ಆಗಿಬಿಟ್ರು. ಆದರೂ ಕೂಡ ಇವರಲ್ಲಿ ಒಂದು ಒಗ್ಗಟ್ಟಿದ್ದ ನೋಡ್ರಿ ಪ್ರಿಯರೇ. ಇವರಲ್ಲಿ ಏನು ಒಗ್ಗಟ್ಟಿದ್ದಾರೆ ಅಂದರೆ ಈಗ ಕೂಡ ಅವರೊಂದು ಯೂನಿಯನ್ ಆಗಿದ್ದಾರೆ. ಯುರೋಪಿಯನ್ ಯೂನಿಯನಲ್ಲಿ ಇವರೆಲ್ಲ ಸೇರ್ಕೊಂಡಿದ್ದಾರೆ. ಅದು ಮಾತ್ರ ಅಲ್ಲ, ಇವರಿಗೆಲ್ಲ ಒಂದೇ ಕರೆನ್ಸಿ ಇದೆ, ಯೂರೋ. ಎಲ್ಲ ದೇಶಕ್ಕೆ ಏನು ಮಾಡ್ಬೋದು, ನೀವು ಪಾಸ್ಪೋರ್ಟ್ ಇಲ್ಲದೆ ನೀವು ಎಲ್ಲ ಕಡೆ ಹೋಗ್ಬೋದು. ಅಂದರೆ ಯೂರೋ ಅಂದರೆ ಜರ್ಮನ್ನು, ಇವ್ರಿಗೆಲ್ಲ ಏನು ಪಾಸ್ಪೋರ್ಟೇ ಇಲ್ಲ, ಇವರೆಲ್ಲ ದೇಶಕ್ಕೆ ಹೋಗ್ಬೋದು. ಎಲ್ಲ ಕಡೆ ಒಂದೇ ಕರೆನ್ಸಿ, ಸೇಮ್ ಕರೆನ್ಸಿ. ಇವರೆಲ್ಲ ಒಂದೇ ಒಂದು ಯೂನಿಯನಲ್ಲಿ ಇದ್ದಾರೆ ಅಂತ ನೋಡಿದ್ವಿ, ಯುರೋಪಿಯನ್ ಯೂನಿಯನ್ ಅಂತ. ಯಾಕೆ ಈ 10 ದೇಶಗಳು ಇಷ್ಟು ಒಗ್ಗಟ್ಟಲ್ಲಿ ಇದ್ದಾರೆ ಅಂತ ನೋಡ್ಬೇಕಾದ್ರೆ, ಇವರೆಲ್ಲ ಒಂದು ಕಾಲದಲ್ಲಿ ಒಗ್ಗಟ್ಟಾಗಿದ್ದರು. ಈಗ ಬೇರೆ ಬೇರೆ ದೇಶದಾಗಿದ್ದರೂ ಕೂಡ ಆ ಒನ್ನೆಸ್ ಅವರಲ್ಲಿ ನೋಡಿಸ್ತಾ ಇದ್ದಾರೆ. ಬೇರೆ ಸಮೀಪದಲ್ಲಿ ಬ್ರಿಟನ್ ಮಾತ್ರ ಈಗ ಏನಾಗಿದ್ದಾರೆ, ಯುರೋಪಿಯನ್ ಯೂನಿಯನ್ನಿಂದ ದೂರ ಆಗಿದ್ದಾರೆ. ಆದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಒಟ್ಟಾಗಿದ್ದಾರೆ ಅಂತ ನೋಡ್ತೀವಿ. ಸರಿ ನೋಡಿ, ಇದನ್ನು ನಾವು ಈ ಒಂದು ಪ್ರತಿಮೆಯಲ್ಲಿ ಈ ಕಾಲುಗಳಿರೋಂಥ ಬೆರಳುಗಳು ನೋಡಿ, ಬೆರಳುಗಳೇನಾಗಿದೆ, ಡಿವೈಡ್ ಆಗಿದೆ ನೋಡಿ. ಕಾಲಲ್ಲಿ 10 ಬೆರಳುಗಳಿದೆಯಲ್ಲ, ಅದೇನಾಯಿತು, ಡಿವೈಡ್ ಆಗುತ್ತೆ. ಅದೇ ರೀತಿಯಾಗಿ ಯುರೋಪ್ ಏನಾಗ್ಬಿಡ್ತು ಅಂದರೆ ರೋಮನ್ ಎಂಪೈರ್ ಬಂದು ಡಿವೈಡ್ ಆಗಿಬಿಡ್ತು. 10 ದೇಶಗಳಾಗಿ 10 ಕಿಂಗ್ಡಮ್ಗಳಾಗಿ ಏನಾದ್ರು ಡಿವೈಡ್ ಆದರು ಅಂತ ನೋಡ್ತೀವಿ. ಸರಿ, ಈಗ ಏನಾಯಿತು ಅಂದರೆ ಈ ಸೆಲೆನ ಅವ್ರು ನೋಡ್ತಾ ಇರುವಾಗ ಏನಾಯಿತು ಅಂತ ನೋಡ್ಬೇಕಾದ್ರೆ, ಒಂದು ಬಂಡೆ ಆ ಬೆಟ್ಟದಿಂದ ಉರುಳು ಬಂದು ಇದನ್ನು ಹೊಡಿತಲ್ಲ, ಅದು ಏನು ನಮಗೆ ಅರ್ಥ ಸೂಚಿಸ್ತದೆ? ಅದು ಏನು ಅರ್ಥ ಅಂದರೆ 44ನೇ ವಾಕ್ಯ ಹೋದ್ರಿ, ಡ್ಯಾನಿಯಲ್ 2nd chapter verse 44 ಓದೋಣ. ಆ ರಾಜರ ಕಾಲದಲ್ಲಿ ಪರಲೋಕ ದೇವರು ಒಂದು ರಾಜ್ಯವನ್ನು ಸ್ಥಾಪಿಸುವನು, ಅದು ಎಂದಿಗೂ ಅಳಿಯದು. ಅದರ ಪ್ರಾಬಲ್ಯವು ಬೇರೆ ಜನಾಂಗಕ್ಕೆ ಕದಲಿ ಹೋಗದು. ಆ ರಾಜ್ಯಗಳನ್ನೆಲ್ಲ ಭಂಗಪಡಿಸಿ ನಿರ್ನಾಮ ಮಾಡಿ ಶಾಶ್ವತವಾಗಿ ನಿಲ್ಲುವುದು. ನೋಡ್ದ ಪ್ರಿಯರೇ, ಸರಿ ಏನಂದ್ರು, ಆ ರಾಜರ ಕಾಲದಲ್ಲಿ ಅಂದರೆ ಈಗಿನ ಕಾಲದಲ್ಲಿ ಏನು ಮಾಡ್ತಾರೆ ಅಂದರೆ, ಪರಲೋಕ ದೇವರು ಒಂದು ರಾಜ್ಯವನ್ನು ಏನು ಮಾಡ್ತಾರೆ, ಸ್ಥಾಪಿಸ್ತಾರೆ. ಅಂದರೆ ದೇವರ ರಾಜ್ಯವು ಪುನಃ ಏನಾಗುತ್ತೆ, ಸ್ಥಾಪನೆ ಆಗುತ್ತೆ. ಅದನ್ನೇ ಯೇಸು ಸ್ವಾಮಿ ಹೇಳಿದ್ರಲ್ಲ, ನಿನ್ನ ರಾಜ್ಯವು ಬರಲಿ ಅಂತ. ಅದೇ ಇಲ್ಲಿ ನೋಡಿಸಲ್ಪಟ್ಟಿದೆ ಪ್ರಿಯರೇ. ಆ ಬಂಡೆಯನ್ನು ಸೂಚಿಸ್ತದೆ, ದೇವರ ರಾಜ್ಯವನ್ನು ಸೂಚಿಸ್ತದೆ. ಆ ದೇವರ ರಾಜ್ಯದ ಒಂದು ಪ್ರತಿನಿಧಿ ಯಾರು ಅಂದರೆ, ಅದರ ಒಂದು ಬಾಧ್ಯನು ಯಾರಂದರೆ ಕರ್ತನಾದ ಯೇಸು ಕ್ರಿಸ್ತನು, ಕಿಂಗ್ ಆಫ್ ಕಿಂಗ್, ರಾಜಾದಿರಾಜನಾಗಿರುವಂಥ ಯೇಸು ಕ್ರಿಸ್ತ ಮೂಲಕ ದೇವರು ತನ್ನ ರಾಜ್ಯವನ್ನು ಏನು ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಹೇಗೆ ಅಂದರೆ ಅದು ಹೆಂಗೆ ನಡೀತದೆ, ಅದು ಹೆಂಗೆ ಸ್ಥಾಪನೆ ಆಗುತ್ತೆ
ಆದರೆ ಪ್ರಿಯರೇ ಅದು ಬಂದು ಏನು ಮಾಡುತ್ತೋ, ಅದು ಬಂದು ಈ ಪ್ರತಿಮೆನ ಏನು ಮಾಡಿತ್ತಂದರೆ ಅದನ್ನು ಒಡೆದು ಪುಡಿ ಪುಡಿ ಮಾಡುತ್ತಲ್ಲ. ಅದೇ ರೀತಿಯಾಗಿ ಕ್ರಿಸ್ತನ ರಾಜ್ಯವು ಈ ಲೋಕದ ರಾಜ್ಯಗಳನ್ನೆಲ್ಲ ಪುಡಿ ಪುಡಿ ಮಾಡುತ್ತೆ. ಆಲ್ರೆಡಿ ಆ ವರ್ಕ್ ಪ್ರಾಸೆಸ್ ಸ್ಟಾರ್ಟ್ ಆಗಿದೆ. ಪ್ರೀತಿಯ ಸದಸ್ಯರೇ, ಅದೇನಾಗಿದೆ, ಪ್ರಾರಂಭ ಆಗಿದೆ ನೋಡಿ ಪ್ರಿಯರೇ. ಹೇಗಾದರೆ ಈ ಲೋಕದಲ್ಲಿ ರಾಜರುಗಳೇ ಈ ಲೋಕದಲ್ಲಿ ಇಲ್ಲ. ಯಾವ ಎಂಪೈರ್ಗಳಿಲ್ಲ ನೋಡಿ ಪ್ರೀತಿಯ ಸರ್. ಒಂದು ಕಾಲದಲ್ಲಿ ಈ ಲೋಕದಲ್ಲಿ ಅನೇಕ ರಾಜ್ಯಗಳಿತ್ತು. ಆದರೆ ಇಲ್ಲಿ ಲೋಕದಲ್ಲಿ ಎಲ್ಲೂ ಹುಡುಕಿದ್ರು ಕೂಡ ಏನಿಲ್ಲ, ಅರಸರುಗಳು ಅಂತ ಹೇಳಕ್ಕೆ ಯಾರೂ ಇಲ್ಲ. ಈಗ ಇರೋರೆಲ್ಲ ಯಾರಪ್ಪ ಅಂದರೆ ಮಿನಿಸ್ಟರ್ಸ್, ಪ್ರೆಸಿಡೆಂಟ್ಸ್ಗಳಷ್ಟೇ. ಈಗ ಇರುವಂಥ ರಾಜ್ಯ ಏನಂದರೆ, ಈಗ ನಡೀತಾ ಇರುವಂಥ ರಾಜ್ಯ ಬಂದು ಡೆಮೋಕ್ರಸಿ. ಅಂದರೆ ಜನರುಗಳು ಏನು ಮಾಡ್ತಾರೆ, ವೋಟ್ ಮಾಡಿ ತನ್ನ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾರೆ. ಆದರೆ ಆ ಕಾಲದಲ್ಲಿ ರಾಜರುಗಳು ಏನು ಮಾಡ್ತಾಯಿದ್ರು, ಆಳ್ವಿಕೆ ಮಾಡ್ತಾಯಿದ್ರು. ಅವ್ರ ಕುಟುಂಬದವ್ರನ್ನ ರಾಯಲ್ ಫ್ಯಾಮಿಲಿ, ರಾಜವಂಶದವರು ಅಂತ ಹೇಳ್ತಾಯಿದ್ರು. ಅವರಾದ್ಮೇಲೆ ಅವ್ರ ಮಗ ಬರ್ತಾಯಿದ್ದ, ಅವ್ರ ಮಗ ಬಂದಮೇಲೆ ಅವ್ರ ಮೊಮ್ಮಗ ಬರ್ತಾಯಿದ್ದ. ಹಿಂಗೆ ಅವರು ದೇಶವನ್ನು ಆಳ್ವಿಕೆ ಮಾಡ್ತಾಯಿದ್ರು. ನೋಡಿ, ಈ ಲೋಕದಲ್ಲಿ ಒಂದು ಚೇಂಜಸ್ ಆಗಿದೆ ನೋಡಿ. ಎಲ್ಲಿ ಅರಸರುಗಳೇ ಕಾಣ್ತಾ ಇಲ್ಲ ಅಂದರೆ ಪ್ರಿಯ ಸರಸರೇ, ಅದು ಏನಪ್ಪ, ಇದು ಯಾವಾಗ ನಡೀತು? ಈ ಲೋಕದ ಮೇಲೆ ಬಂದಂಥ ಒಂದು ದೊಡ್ಡ ಹೇಟು ಯಾವುದು ಅಂದರೆ, ಈ ಲೋಕದ ಒಂದು ರಾಜ್ಯಗಳ ಮೇಲೆ ಬಂದಂಥ ಒಂದು ದೊಡ್ಡ ಡ್ಯಾಶ್, ಈ ಕಲ್ಲು ಬಂದು ಹೆಂಗೆ ಡ್ಯಾಶ್ ಮಾಡಿತ್ತಲ್ಲ, ಅದು ಯಾವುದಂತ ನೋಡೋದಾದರೆ ಪ್ರಿಯ ಸರಸರೇ, ಅದೇ ಫಸ್ಟ್ ವರ್ಲ್ಡ್ ವಾರ್. ಪ್ರಿಯ ಸರಸರೇ, ಲೋಕದ ಚರಿತ್ರೆನ ನೋಡೋದಾದರೆ ಆಫ್ಟರ್ ಫಸ್ಟ್ ವರ್ಲ್ಡ್ ವಾರ್ ಲೋಕದಲ್ಲಿ ಸುಮಾರು ಪೊಲಿಟಿಕಲ್ ಚೇಂಜಸ್ಗಳು ಬಂತು. ರಾಜಕೀಯದಲ್ಲಿ ಅನೇಕ ಒಂದು ಚೇಂಜಸ್ಗಳು ಬಂತು. ಎಲ್ಲ ರಾಜ್ಯಗಳಿಗೆ ಸ್ವತಂತ್ರ ಏನಾಯಿತು, ಸಿಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಎಲ್ಲ ಕಡೆ ಡೆಮೋಕ್ರಸಿ ಏನಾಗಿತ್ತು, ಫಾರ್ಮ್ ಆಗ್ತಾಯಿತ್ತು. ಅದು ಮುಂಚೆ ನೋಡ್ಬೇಕಾದ್ರೆ ಎಲ್ಲ ಕಡೆ ಏನಾಗಿತ್ತು ಅಂತ ನೋಡ್ಬೇಕು. ಅದು ಮುಂಚೆನೇ ಸ್ಟಾರ್ಟ್ ಆಗಿತ್ತು. 1914 ಫಸ್ಟ್ ವರ್ಲ್ಡ್ ವಾರ್ ಪ್ರಾರಂಭ ಆಯಿತು ಪ್ರೀತಿಯ ಸರಸರೇ. ಅದಕ್ಕೆ ಮುಂಚೆನೇ ಎಲ್ಲ ಕಡೆ ರೆವಲ್ಯೂಷನ್ಸ್ಗಳು, ಫ್ರೆಂಚ್ ರೆವಲ್ಯೂಷನು ಅಂದರೆ ಫ್ರಾನ್ಸ್ ದೇಶದಲ್ಲಿ ಒಂದು ರೆವಲ್ಯೂಷನ್ ಆಯಿತು. ಅಂದರೆ ಜನರುಗೆಲ್ಲ ಸೇರಿ ಏನು ಮಾಡಿದ್ರು ಅಂದರೆ ರಾಜ್ಯವನ್ನು ತೆಗೆದಾಕ್ಬಿಟ್ರು. ಅವನ ಅರಸರುಗಳನ್ನ ಅವ್ರ ಅರಸರುಗಳನ್ನ ಅವರು ಡೆತ್ ಸೆಂಟೆನ್ಸ್ ಕೊಟ್ಟು ಒಂದು ಡೆಮೊಕ್ರೆಟಿಕ್ ಒಂದು ಕಿಂಗ್ಡಮ್ ಅಲ್ಲಿ ಫಾರ್ಮ್ ಆಗ್ಬಿಡ್ತು. ಅಂದರೆ ಜನರುಗಳು ಏನು ಮಾಡ್ತಾಯಿದ್ರು, ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಸ್ಥಾಪನೆ ಮಾಡಿ. ಅದು ಆ ತಕ್ಷಣ ನೋಡ್ಬೇಕಾದ್ರೆ ರಷ್ಯಾದಲ್ಲಿ ಲೆನಿನ್ ಅಂತ ಇರಲ್ಲ, ಲೆನಿನ್ ಮುಖಾಂತರ ಒಂದು ರೆವಲ್ಯೂಷನ್ ಏನಾಯಿತು, ಫಾರ್ಮ್ ಆಗ್ಬಿಡ್ತು. ರಷ್ಯಾದಲ್ಲಿ ಕೂಡ ಅರಸರುಗಳು ಆಳ್ವಿಕೆ ಮಾಡ್ತಾ ಇದ್ರು ಪ್ರಿಯರೇ. ಅರಸರುಗಳ ರಾಜ್ಯ ಹೆಂಗೆ ಕಾಣಾಗಿತ್ತು ನೋಡಿ. ರೆವಲ್ಯೂಷನ್ಸ್ಗಳೇ ನಾವು ನೋಡ್ಬೇಕಾದ್ರೆ ಫ್ರೆಂಚ್ ರೆವಲ್ಯೂಷನ್ನು, ಇದು ರಷ್ಯಾದಲ್ಲಿ, ಆಮೇಲೆ ಮಾಹೋ ನೋಡ್ಬೇಕಾದ್ರೆ, ಇದರಲ್ಲಿ ನೋಡ್ಬೇಕಾದ್ರೆ ಪ್ರಿಯ ಸರಸರೇ ಅನೇಕ ಲೀಡರ್ಸ್ಗಳೇನಾದ್ರು ಲೋಕದಲ್ಲಿ ಎದ್ರು ನೋಡಿ. ಮಾಹೋ ನೋಡ್ಬೇಕಾದ್ರೆ ಚೈನಾದಲ್ಲಿ ಒಂದು ರೆವಲ್ಯೂಷನ್ ಬಂತು. ಆಮೇಲೆ ನಾವು ನೋಡ್ತೀವಲ್ಲ ಕ್ಯೂಬಾ ಫಿಡೆಲ್ ಕ್ಯಾಸ್ಟ್ರೋ, ಇವರೆಲ್ಲ ನೋಡ್ಬೇಕಾದ್ರೆ ಲೋಕದಲ್ಲಿ ಒಂದು ಜನರಿಗೆ ಒಂದು ರೈಟ್ಸ್, ಇದನ್ನ ಹ್ಯೂಮನ್ ರೈಟ್ಸ್ನ ಏನು ಮಾಡಿದ್ರು, ತಂದರು. ಎಲ್ಲರೂ ಸರಿಸಮ ಅಂತ ಏನಾಯಿತು, ಒಂದು ವಿಷಯ ಏನಾಗ್ಬಿಡ್ತು, ಲೋಕದಲ್ಲಿ ಬಂತು. ಇದು ನಾನು ಏನಪ್ಪ ಇದು ಲೋಕದಲ್ಲಿ ಈ ಚೇಂಜಸ್ಸು ಅಂತ ನೋಡಬೇಕಾದ್ರೆ ಇದಕ್ಕೆ ಕಾರಣ ಏನು? ಈ ಲೋಕದಲ್ಲಿ ಬಂದಂಥ ಈ ದೊಡ್ಡ ಒಂದು ಸಂಕಟ ಅಂದರೆ ಫಸ್ಟ್ ವರ್ಲ್ಡ್ ವಾರ್. ಇದು ಯಾರಿಂದ ಅಂದರೆ ಯೇಸು ಸ್ವಾಮಿ ಈ ರಾಜ್ಯವನ್ನು ಏನು ಮಾಡಿದ್ರು, ಓಡಿದ್ರು. ಅವಾಗ ಬಿತ್ತು ಪ್ರಿಯ ಸರಸರೇ. ಆನಂತರ ಇವರೇನು ಮಾಡಿ, ಎಲ್ಲ ದೇಶದವರು ಎಲ್ಲ ಸೇರಿ 1919 ಲೀಗ್ ಆಫ್ ನೇಷನ್ ಅಂತ ಒಂದು ಆರ್ಗನೈಸೇಷನ್ ಫಾರ್ಮ್ ಮಾಡಿದ್ರು. ಅಂದರೆ ಎಲ್ಲ ದೇಶದವರು ಸೇರಿ ಇದನ್ನು ಫಾರ್ಮ್ ಮಾಡಿ, ನಾವು ಇನ್ಮೇಲೆ ಯುದ್ಧ ಮಾಡ್ಕೋಬಾರ್ದು, ಒಬ್ಬರು ಏನು ಮಾಡ್ಕೊಂಡು ನಾಶ ಮಾಡ್ಕೋಬಾರ್ದು, ನಾವೇನು ಮಾಡೋಣ, ಏನಾದರೂ ಪ್ರಾಬ್ಲಮ್ಸ್ಗಳಿದ್ರೆ ನಾವು ಒಂದಾಗಿ ಸೇರಿ ಇದನ್ನು ಸಾರ್ಟ್ ಔಟ್ ಮಾಡೋಣ ಅಂತ ಒಂದು ಆರ್ಗನೈಸೇಷನ್ ಫಾರ್ಮ್ ಮಾಡಿದ್ರು. ಅದಾದರೆ ಅದು ಸ್ವಲ್ಪ ಕಾಲ ಕೂಡ ನಿಲ್ಲಿಲ್ಲ ಪ್ರೀತಿಯ ಸದಸ್ಯರೇ. ಏನಾಯ್ತು ಅಂತ ನೋಡ್ಬೇಕಾದ್ರೆ ಸೆಕೆಂಡ್ ವರ್ಲ್ಡ್ ವಾರ್ ನೋಡ್ತೀವಲ್ಲ, ನಾವು ಲಿಸ್ಟಲ್ಲಿ ನೋಡ್ಬೇಕಾದ್ರೆ ಎರಡನೇ ಲೋಕದ ಯುದ್ಧ 1939 ಪ್ರಿಯ ಸರ 2 ಯುದ್ಧಗಳು ಕೂಡ 4 ವರ್ಷ ನಡೀತು ಲೋಕದಲ್ಲಿ. ಸುಮಾರು ಕೋಟ್ಯಾಂತರ ಜನರುಗಳಿಗೆ ಸತ್ರು ಅಂತ ನೋಡ್ತೀವಿ. ಇದು ಏನಪ್ಪ ಅಂದರೆ ಲೋಕದ ಮೇಲೆ ಬಿದ್ದಂಥ ದೊಡ್ಡ ಹೇಟು. ವಾರ್ ಅಂದರೆ ಒಂದು ದೊಡ್ಡ ಹೇಟ್ ಅಲ್ಲ ಪ್ರೀತಿಯ ಸದಸ್ಯರೇ. ಆದರೆ ಈಗ ಲೋಕ ಯಾವುದಕ್ಕೆ ಪ್ರಿಪೇರ್ ಆಗ್ತಾ ಇದೆ? ಥರ್ಡ್ ವರ್ಲ್ಡ್ ವಾರಲ್ಲಿ ಪ್ರೀತಿಯ ಸದಸ್ಯರೇ ಕಂಪ್ಲೀಟ್ ಏನಾಗ್ಬಿಡುತ್ತೆ, ಲೋಕ ವಾಶ್ ಔಟ್ ಆಗ್ಬಿಡ್ತದೆ. ಅಂದರೆ ಈ ಲೋಕದ ರಾಜ್ಯವು, ಅಂದರೆ ಈಗ ನೋಡ್ತಾ ಇದ್ದೀವಿಲ್ಲ, ಅಮೇರಿಕಾ, ರಷ್ಯಾ, ಚೈನಾ, ಇಂಡಿಯಾ, ಫ್ರಾನ್ಸು, ಇವರೆಲ್ಲ ಪವರ್ಫುಲ್ ನೇಷನ್ ಅಂತ ಲೋಕದಲ್ಲಿ ಏನು ಮಾಡ್ತಾಯಿದ್ದಾರೆ, ಡಾಮಿನೇಟ್ ಮಾಡ್ತಾ ಇದ್ದಾರಲ್ಲ.
ಇವ್ರಿಗೆಲ್ಲ ಏನಾಗ್ತಾ ಇದೆ, ಎಲ್ಲರಿಗೆ ಒಂದು ಕಾಂಪಿಟೇಷನ್ ಹೋಗ್ತಾ ಇದೆ. ಒಂದು ಎಕನಾಮಿಕಲ್ ವಾರ್ ಒಂದು ಕಡೆ, ಯಾರು ಪವರ್ಫುಲ್ ನೇಷನ್ ಅಂತ. ಒಂದು ಆರ್ಮಿಯಲ್ಲಿ ಏನು ಮಾಡ್ತಾ ಇದ್ದಾರೆ, ಎಲ್ಲರೂ ಆರ್ಮಿಯಲ್ಲಿ ತುಂಬ ಅನೇಕ ಆಯುಧಗಳನ್ನ ಏನು ಮಾಡ್ತಾ ಇದ್ದಾರೆ, ಸೇರಿಸ್ತಾ ಇದ್ದಾರೆ ಅಲ್ವಾ. ಮುಖ್ಯವಾಗಿ ನ್ಯೂಕ್ಲಿಯರ್ ವೆಪನ್ಸ್ ಎಲ್ಲರ ಹತ್ರ ಇರಬೇಕಂತಾನೆ ಇದು ಮಾಡ್ತಾರೆ. ಈಗ ಇರಾನ್ ಕೂಡ ಅದಕ್ಕೇನೆ ಇದು ಮಾಡ್ತಾ ಇದೆ. ನಮಗೆ ಕೂಡ ನ್ಯೂಕ್ಲಿಯರ್ ವೆಪನ್ ಏನಾಗಬೇಕಂತಾನೆ ಅವರು ಕೂಡ ಅದರಿಂದನೇ ಇಷ್ಟು ಪ್ರಾಬ್ಲಮ್ಗಳನ್ನ ಆಗ್ತಾ ಇದೆ. ಸೊ ಅದರ ಏನಕ್ಕೆ ಅಂತ ನೋಡಬೇಕಾದ್ರೆ ಇವರೆಲ್ಲರೂ ಸೇರಿ ಒಂದು ದೊಡ್ಡ ವಾರ್ಗೆ ಏನಾಗ್ತಾ ಇದ್ದಾರೆ, ಪ್ರಿಪೇರ್ ಆಗ್ತಾ ಇದ್ದಾರೆ. ಜೋಯಲಲ್ಲಿ ಒಂದು ವಾಕ್ಯನ ಓದೋಣ. ಯೋಯಲ್ 3ನೇ ಅಧ್ಯಾಯದಲ್ಲಿ 9ನೇ ವಾಕ್ಯವನ್ನು ಓದ್ರಿ. ಯೋಯಲ 3ನೇ ಅಧ್ಯಾಯದಲ್ಲಿ 9ನೇ ವಾಕ್ಯವನ್ನು ಓದೋಣ. ಜೋಯಲ್ 3rd chapter verse 9 ಓದ್ರಿ. ಜನಾಂಗಗಳಲ್ಲಿ ಹೀಗೆ ಪ್ರಕಟಿಸಿರಿ, ಜನಾಂಗಗಳೇ ಸನ್ನದ್ಧರಾಗಿರಿ, ಶೂರರನ್ನು ಎಚ್ಚರಪಡಿಸಿರಿ, ಯೋಧರೆಲ್ಲರೂ ಕೂಡಲಿ, ಯುದ್ಧಕ್ಕೆ ಹೊರಡಲಿ. ನೋಡಿದ್ರೆ ಪ್ರಿಯ ಸದಸ್ಯರೇ, ಇದೇನ್ ಮಾಡ್ರಿ, ಜನಾಂಗಗಳಲ್ಲಿ ಹೀಗೆ ಪ್ರಕಟಿಸಿರಿ. ಏನ್ ಪ್ರಕಟಣೆ ಮಾಡ್ಬೇಕಂದ್ರೆ ಶೂರರೆಲ್ಲರೇನ್ ಮಾಡ್ರಿ, ಎಲ್ಲರೂ ಬರಲಿ. ಯಾವುದಕ್ಕೆ, ಏನಕ್ಕೆ ಅಂದ್ರೆ ಯುದ್ಧಕ್ಕೇನಾಗ್ರಿ, ಹೊರಡಲಿ. ವಾರ್. ನೆಕ್ಸ್ಟ್ 30ನೇ ವಾಕ್ಯ. ಅದ್ರಲ್ಲೇ ಯಾವ್ದ್ರಲ್ಲಿ ಬ್ರದರ್? ಯೋಯಲ್ 10 ಹೋಗ್ರಿ, ಸಾರಿ 10th verse. ನಿಮ್ಮ ಗುಳಗಳನ್ನು ಕುಲುಮೆಗೆ ಹಾಕಿ ಕತ್ತಿಗಳನ್ನಾಗಿಯೂ ಕುಡುಗೋಲುಗಳನ್ನು ಬರ್ಜಿಗಳನ್ನಾಗಿಯೂ ಮಾಡಿರಿ, ದುರ್ಬಲನು ಶೂರನೆಂದುಕೊಳ್ಳಲಿ. ನೋಡ್ರ ಪ್ರಿಯ ಸದಸ್ಯರೇ, ಸಾಕು ಬಿದ. ಹಂಗಾರೆ ಏನ್ ಹೇಳ್ತಾ ಇದಾರೆ ನೋಡಿ, ವಾಕ್ಯ ಏನ್ ಹೇಳ್ತಾ ಇದಾರೆ ನೋಡಿ. ಅಂದ್ರೆ ಗುಳುಗಳನ್ನು ಏನ್ ಮಾಡ್ಬೇಕಂದ್ರೆ ಕುಲುಮೆ ಆಗಿ ಕತ್ತಿಯನ್ನಾಗಿ ಏನ್ ಮಾಡ್ರಿ, ಅದನ್ನ ಮಾಡ್ರಿ ಅಂತ ಹೇಳ್ತಾರೆ. ಅಂದ್ರೆ ಅಗ್ರಿಕಲ್ಚರಲ್ ಟೂಲ್ಸ್ಗಳನ್ನ ಅಗ್ರಿಕಲ್ಚರ್ಗೆ, ವ್ಯವಸಾಯಕ್ಕೆ ಉಪಯೋಗ ಮಾಡುವಂಥ ಆ ಒಂದು ಟೂಲ್ಸ್ಗಳನ್ನ ಏನು ಮಾಡ್ರಿ, ಅದನ್ನ ಕತ್ತಿಯಾಗಿ ಅಂದರೆ ವಾರ್ ವೆಪನ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನರ್ಥ ಅಂದರೆ ಪ್ರಿಯರೇ, ಮನುಷ್ಯ ರಾಜ್ಯಗಳು ಯಾವುದಕ್ಕೆ ಇಂಪಾರ್ಟೆಂಟ್ ಕೊಡ್ತಾ ಇದೆ, ಅಗ್ರಿಕಲ್ಚರ್ಗೆ, ವ್ಯವಸಾಯಕ್ಕೆ ಮುಖ್ಯತ್ವ ಕೊಡ್ತಾ ಇದೆ ಅಂದರೆ ಇಲ್ಲ ಪ್ರಿಯರೇ. ದೇಶಕ್ಕೆ ಏನು ಮಾಡಬೇಕು, ನಮಗೆ ಆಯುಧಗಳು ಬೇಕು, ವೆಪನ್ಸ್ಗಳು ಬೇಕಂತ ಏನು ಮಾಡ್ತಾರೆ, ಹೆಚ್ಚಿಸ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಅಂದರೆ ಪ್ರಿಯರಲ್ಲಿ ವಾಕ್ಯ ಏನಂತಂದರೆ, ಅಂದರೆ ದುರ್ಬಲನು ಏನು ಮಾಡಬೇಕಂದ್ರೆ ಶೂರನೆನ್ನಿಸಿಕೊಳ್ಳಲಿ ಅಂತಾರೆ. ದುರ್ಬಲನು ಅಂದರೆ ಪ್ರಿಯರೇ ವೀಕ್ ಕಂಟ್ರೀಸ್ಗಳು ಕೂಡ ಈಗ ಪವರ್ಫುಲ್ ಕಂಟ್ರಿ ಆಗಿಬಿಟ್ಟಿದೆ. ನೋಡಿ ನಮ್ಮ ಭಾರತ ದೇಶದ ವಿಷಯವಾಗಿ ನೋಡೋದಾದರೆ, ಒಂದು ಕಾಲದಲ್ಲಿ ಭಾರತ ಬಂದು ಒಂದು ವೀಕೆಸ್ಟ್ ಕಂಟ್ರಿ ಅಲ್ಲ ಪ್ರಿಯರೇ. ಈಗ ಭಾರತ ಇಂಡಿಯಾ ಒಂದು ನ್ಯೂಕ್ಲಿಯರ್ ವೆಪನ್ ಇರುವಂಥ ಒಂದು ದೇಶ ಆಗಿಬಿಟ್ಟಿದೆ, ಪವರ್ಫುಲ್ ಕಂಟ್ರಿ. ಈಗ ಆ ಲಿಸ್ಟಲ್ಲಿ ನ್ಯೂಕ್ಲಿಯರ್ ವೆಪನ್ ಇಟ್ಕೊಳ್ಳಿರುವಂಥ 7 ದೇಶಗಳಿದೆ. ಅದರಲ್ಲಿ ನಮ್ಮ ಇಂಡಿಯಾ ಕೂಡ ಒಂದಾಗಿದೆ. ಎಷ್ಟು ಮಟ್ಟಿಗೆ ಈಗ ಇಂಡಿಯಾ 4th ಪ್ಲೇಸಲ್ಲಿದೆ ಡಿಫೆನ್ಸಲ್ಲಿ. ಪ್ರೀತಿಯ ಸದಸ್ಯರೇ, ಡಿಫೆನ್ಸಲ್ಲಿ ಎಷ್ಟು ಇದರಲ್ಲಿದೆ, 4ನೇ ಸ್ಥಳದಲ್ಲಿದೆ. ಅಷ್ಟು ಬೇಗೇನಾಗಿದೆ, ಶೂರರಾಗ್ಬಿಟ್ಟಿದೆ ಇಂಡಿಯಾ. ಅದರಂಥ ಆ ವೆಪನ್ಸ್ಗಳು ನೋಡಬೇಕಾದ್ರೆ ಅದೇ ನಾನು ನೋಡ್ತಾ ಏನಕ್ಕೆ ಇವರೆಲ್ಲ ಸಿದ್ಧರಾಗ್ತಾ ಇದ್ದಾರೆ ಅಂದರೆ ಒಂದು ಯುದ್ಧಕ್ಕೆ, 3rd World War. ಅನ್ನೇ ಪ್ರಿಯರೇ, ಈ ದೇಶವೇನಾಗುತ್ತೆ ಅಂದರೆ ಈ ರಾಜ್ಯಗಳು ಯಾವಾಗ ಕಂಪ್ಲೀಟ್ ವಾಶ್ಔಟ್ ಆಗುತ್ತೆ ನೋಡಿ. ಈ ಕಲ್ಲು ಬಂದು ಏನಾಯಿತು, ಡ್ಯಾಶ್ ಮಾಡಿತ್ತು, ಅದನ್ನು ಪುಡಿ ಮಾಡಿತು. ಆನಂತರ ಅದು ಹೆಂಗಾಯ್ತಂದರೆ ಅದು ಹೊಟ್ಟು ಥರ ಆಗ್ಬಿಡ್ತು. ಒಂದು ಗಾಳಿ ಬಂದು ಹೊಡ್ಕೊಂಡು ಹೋಯ್ತು ಪ್ರಿಯರೇ. ಅದೇ ಗಾಳಿ ಅಂದರೆ ದಿ ಗ್ರೇಟ್ ಟೈಮ್ ಆಫ್ ಟ್ರಬಲ್. ಅಂದರೆ ಅತಿ ಭಯಂಕರವಾದ ಸಂಕಟ ಕಾಲ ಬರುತ್ತೆ. ವಾರ್ಸ್, 3rd World War, ಅದು ನ್ಯೂಕ್ಲಿಯರ್ ವಾರ್ ಆಗಿರ್ತದೆ. ಆಗ ಎಲ್ಲ ರಾಜ್ಯವೇನಾಗುತ್ತೆ, ಆಳ್ತೋಗುತ್ತೆ. ಇದನ್ನೇ ಇಲ್ಲಿ ನಾವು ನೋಡ್ತೀವಿ. ಅದರ ಯಾರಿಂದ ಅಂದರೆ ಯೇಸು ಸ್ವಾಮಿಯಿಂದನೇ ಇದೆಲ್ಲ ಆಗ್ತಾ ಇದೆ ಪ್ರಿಯರೇ. ಯೇಸು ಸ್ವಾಮಿ ಬಂದು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ರಾಜ್ಯಗಳನ್ನ ಹೊಡಿತಾ ಇದ್ದಾರೆ. ದೇವರ ರಾಜ್ಯವು ಈ ರಾಜ್ಯಗಳನ್ನ ಹೊಡೆದು ಪುಡಿ ಮಾಡ್ತಾ ಇದೆ ಅಂತ ನಾವು ನೋಡ್ತೀವಿ. ಸೊ ಇದನ್ನು ವಾಕ್ಯದಲ್ಲಿ ಓದೋಣ ಬನ್ರಿ. ಕೀರ್ತನೆಯಲ್ಲಿ ಇದರ ಬಗ್ಗೆ ಕ್ಲಿಯರ್ ಆಗಿ ಹೇಳಿದೆ. ಕೀರ್ತನೆ 110 1ರಿಂದ ಕೆಲವು ವಾಕ್ಯಗಳನ್ನ ಓದ್ರಿ. 110ನೇ ಕೀರ್ತನೆ 1ರಿಂದ ಕೆಲವು ವಾಕ್ಯಗಳನ್ನ ಓದೋಣ. ಯೆಹೋವನು ನನ್ನ ಒಡೆಯನಿಗೆ, ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ನುಡಿದನು. ನೋಡಿದ ಪ್ರಿಯರೇ, ಇಲ್ಲಿ ಕೂಡ ಏನ್ ಮಾಡ್ತಾರೆ ಅಂದ್ರೆ ಸಿಂಹಾಸನವನ್ನ ಯೇಸು ಸ್ವಾಮಿಗೆ ಕೊಡ್ತಾರೆ.
ಅಂದರೆ ಎಲ್ಲ ಅನೇಕರು ಇದನ್ನು ಹೆಂಗೆ ಅರ್ಥ ಮಾಡ್ಕೊಂಡ್ರೆ ಯೆಹೋವ ದೇವರು ಅವರ ಒಂದು ಬಲಗಡೆಯಲ್ಲಿ ಯೇಸು ಸ್ವಾಮಿ ಕೂತ್ಕೊಬಿಟ್ಟಿದ್ದಾರಂತ. ಬಲಗಡೆಯಲ್ಲಿ ಕೂತ್ಕೊಳ್ಳೋದಂದ್ರೆ ಏನರ್ಥ ಪ್ರಿಯರೇ? ಬಲಗಡೆಯಲ್ಲಿ ಕೂತ್ಕೊಳ್ಳೋದಂದರೆ ಪ್ರಿಯರೇ, ತಂದೆಯಾದ ದೇವರಿಗೆ ನೆಕ್ಸ್ಟ್ ಪವರಲ್ಲಿ, ಅಧಿಕಾರದಲ್ಲಿ. ಪ್ರಿಯ ಸರಸ್ರೆ, ಸೆಕೆಂಡ್ ತಂದೆ ದೇವರಿಗೆ ಸೆಕೆಂಡ್. ಅದೇ ಸ್ವಾಮಿ ದೇವರ ತಂದೆ ದೇವರು ಏನು ಮಾಡ್ತಾರೆ ಯೇಸು ಸ್ವಾಮಿಗೆ ಆ ಒಂದು ಸಿಂಹಾಸನವನ್ನು ಏನು ಮಾಡ್ತಾರೆ, ಕೊಡ್ತಾರೆ. ಯಾಕೆಂದರೆ ನಿನ್ನ ವಿರೋಧಿಗಳನ್ನ ಏನು ಮಾಡಬೇಕು, ನಿನ್ನ ಪಾದಪೀಠವಾಗಿ ಮಾಡಬೇಕು. ಈ ಲೋಕದ ರಾಜ್ಯಗಳು ಇವುಗಳನ್ನ ಏನು ಮಾಡಬೇಕು, ಅವ್ರು ಜಯಿಸಬೇಕು. ನೋಡಿ ಹೆಂಗೆ ಬ್ಯಾಬಿಲೋನ್ನ ಮೇಧಪರ್ಷೆ ಜಯಿಸ್ತು. ಮೇಧಪರ್ಷವನ್ನು ಯಾರು ಜಯಿಸಿದ್ರು? ಗ್ರೀಕ್ ದೇಶವನ್ನು ರೋಮ್ ಜಯಿಸಿದ್ರು. ಈ ಲೋಕ ರಾಜ್ಯಗಳನ್ನ ಯಾರು ಬೀಳಿಸ್ತಾರೆ ಅಂದರೆ ದೇವ್ರು ಏನು ಮಾಡ್ತಾರೆ, ಯೇಸು ಸ್ವಾಮಿ ಬಂದು ಈ ಲೋಕ ರಾಜ್ಯಗಳನ್ನ ಬೀಳಿಸಿ ತನ್ನ ರಾಜ್ಯವನ್ನು ಏನು ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಹಂಗೆ ಕಂಟಿನ್ಯೂ ಮಾಡಿ 5ನೇ ವಾಕ್ಯ ಹೋದ್ರಿ, ಇವತ್ತು 5th verse. ನಿನ್ನ ಬಲಗಡೆಯಲ್ಲಿರುವ ಕರ್ತನು ಕೋಪದ ದಿನದಲ್ಲಿ ರಾಜರು ನ್ಯಾಯ ಸ್ಥಾಪಿಸುವಾಗ ಹೆಣಗಳಿಂದ ಅವರನ್ನು ತುಂಬಿಸುವನು. ನೋಡಿದ ಪ್ರೀತಿಯ ಸದಸ್ಯರೇ, ಇಲ್ಲಿ ವಾಕ್ಯ ಏನ್ ಹೇಳ್ತದೆ ನೋಡಿ, ನಿನ್ನ ಬಲಗಡೆಯಲ್ಲಿರುವ ಕರ್ತನು ತನ್ನ ಕೋಪದ ದಿನದಲ್ಲಿ ರಾಜ್ಯವನ್ನು ಖಂಡಿಸುವನು ಅಂತ ಇದೆ. ಇಂಗ್ಲೀಷಲ್ಲಿ ನೋಡಿ ಹೆಂಗೆ ಬರ್ತದೆ, ದ ಲಾರ್ಡ್ ಅಟ್ ದೈ ರೈಟ್ ಹ್ಯಾಂಡ್ ಶಲ್ ಸ್ಟ್ರೈಕ್ ಥ್ರೂ ಕಿಂಗ್ಸ್ ಇನ್ ದ ಡೇಸ್ ಆಫ್ ಹಿಸ್ ರಾತ್. ಅಂದರೆ ರಾಜರುಗಳನ್ನ ಏನು ಮಾಡ್ತಾರೆ, ಅವ್ರನ್ನ ಆಳಿಸ್ತಾರೆ ಅಂತ ಅರ್ಥ. ರಾಜರುಗಳನ್ನ ಅಂದರೆ ಕಿಂಗ್ ಅಂದರೆ ರಾಜರುಗಳ ಆಳ್ವಿಕೆ ಮಾಡ್ತಾರಲ್ಲ. ಕಿಂಗ್ಸ್ ಪೀರಿಯಡ್ ಇತ್ತಲ್ಲ, ಲೋಕದಲ್ಲಿ ಯಾರು ಕೂಡ ಏನಿಲ್ಲ, ಇವಾಗ ರಾಜರುಗಳೇ ಇಲ್ಲ. ಲೋಕದಲ್ಲಿ ಒಂದು ದೊಡ್ಡ ಚೇಂಜಸ್ ಬಂತು. ಹೆಂಗೆ ಬಂತು ಅಂದರೆ, ಸ್ವಾಮಿ ಏನು ಮಾಡಿದ್ದಾರೆ, ಸ್ವಾಮಿ ಎಲ್ಲರನ್ನ ಅವರು ಹದ ಮಾಡಿದ್ದಾರೆ, ಅರಸರುಗಳನ್ನ ಹತ ಮಾಡಿದ್ದಾರೆ. ಅರಸರುಗಳಂದರೆ ಕಿಂಗ್ಲಿ ರೂಲ್ ಇಲ್ಲ ಈಗ ಅಂತ ನೋಡ್ತೀವಿ. ನೆಕ್ಸ್ಟು 6ನೇ ವಾಕ್ಯ ನೋಡೋದಾದರೆ, ಆತನು ಜನಾಂಗಗಳಲ್ಲಿ ಏನು ಮಾಡ್ತಾರೆ, ನ್ಯಾಯ ತೀರಿಸುವಾಗ ಏನು ವಿಸ್ತಾರವಾದ ರಣಗಳಂತಿರುವಂಥವ್ರನ್ನ ಏನು ಮಾಡ್ತಾರೆ, ಅವರು ವಧಿಸುತ್ತಾರೆ, ಚದಿಸುತ್ತಾರೆ. ಪ್ರಿಯ ಸರಸರೇ, ಓದ್ರಿ ಬದ 6th verse ಓದ್ರಿ ಬದ, ಹಂಗೆ 6th verse 6ನೇ ವಾಕ್ಯ. ಆತನು ಜನಾಂಗಗಳಲ್ಲಿ ನ್ಯಾಯ ಸ್ಥಾಪಿಸುವಾಗ ವಿಸ್ತಾರವಾದ ರಣರಂಗದಲ್ಲಿ ಶತ್ರುಗಳ ಶಿರಸ್ಸನ್ನು ಛೇದಿಸಿ ಹೆಣಗಳಿಂದ ಅದನ್ನು ತುಂಬಿಸುವನು. ಶತ್ರುಗಳ ಶಿರವನ್ನು ಏನ್ ಮಾಡ್ತಾರೆ, ಛೇದಿಸ್ತಾರೆ. ನೋಡಿ ಪ್ರಿಯರೇ, ಇವ್ರು ಯಾರು ಅಂತ ನೋಡ್ಬೇಕಾದ್ರೆ, ನೋಡಿ ಒಂದ್ ಕಡೆ ಲೋಕವನ್ನು ಆಳ್ವಿಕೆ ಮಾಡ್ತಾ ಇದ್ರು, ಈ ರಾಜರುಗಳು ಹೋದ್ರು, ಡೆಮೋಕ್ರಸಿ ಕಮ್ಯುನಿಸಮ್ ಕೆಲವು ಕಡೆ ಬಂತು. ಪ್ರಿಯರ ಅಮೆರಿಕಾ ಫ್ರೆಂಡ್ಸ್ ಕಂಟ್ರೀಸ್ ಎಲ್ಲ ನೋಡೋದಾದ್ರೆ ಎಲ್ಲರೂ ಡೆಮೊಕ್ರೆಟಿಕ್ ಕಂಟ್ರೀಸ್ಗಳು. ರಷ್ಯಾ, ಚೈನಾ, ನಾರ್ತ್ ಕೊರಿಯಾ, ಆಮೇಲೆ ವಿಯೆಟ್ನಾಂ, ಈ ರೀತಿ ದೇಶಗಳೆಲ್ಲ ಏನಾಗಿದ್ದಾರೆ ಅಂದರೆ ಕಮ್ಯುನಿಸ್ಟ್ ಕಂಟ್ರೀಸ್ಗಳಾಗಿದ್ದಾರೆ. ಲೋಕದಲ್ಲಿ ರಾಜ್ಯದಲ್ಲಿ ಎರಡು ಭಾಗ ಬಂತು. ಇನ್ನು ಕೆಲವು ದೇಶಗಳು ನೋಡಬೇಕಾದ್ರೆ ಅಲ್ಲಿ ಒಂದು ಸರ್ವಾಧಿಕಾರಗಳು ಏನಾಗ್ತಿತ್ತು, ನಡೀತಾ ಇತ್ತು. ಅಂದರೆ ಈಗ ಕಡಾಫಿ, ಸದಾಮ್ ಹುಸೇನು, ಈ ಮೇಲೆ ನೋಡಿ ಬಷರು, ರಷ್ಯಾದಲ್ಲಿ ಬಷರ್ ಏನು ಮಾಡ್ತಾಯಿದ್ರು, ಆಳ್ವಿಕೆ ನಡೆಸ್ತಾ ಇದ್ರು. ಒಂದು 40 ವರ್ಷ ನೋಡಿ, ಕಡಾಫಿ 40 years, ಸದಾಮ್ ಹುಸೇನು, ಇವರೆಲ್ಲ ಅವ್ರ ದೇಶಕ್ಕೆ ಏನಾಗಿದ್ರು, ಅವರೆಲ್ಲ ತುಂಬ ಕಠಿಣವಾದ ರಾಜ್ಯ ನಡೆಸ್ತಾ ಇದ್ರು. ಆದರೆ ಈಗ ಅವರೆಲ್ಲ ಇದ್ದಾರಂದರೆ ಎಲ್ಲರೂ ಕೂಡ ಏನು ಮಾಡಿದ್ರು, ಎಲ್ಲರ ಕೂಡ ಎಲ್ಲರನ್ನ ಏನು ಮಾಡಿದ್ದಾರೆ, ಈ ಸ್ವಾಮಿ ಅವ್ರನ್ನ ಚದಿಸಿ ಹಾಕಿದ್ದಾರೆ ಅಂತ ನೋಡ್ತೀವಿ. ಹೆಣಗಳಿಂದ ತುಂಬಿದ್ರು ಅಂದರೆ ಫಸ್ಟ್ ವರ್ಲ್ಡ್ ವಾರಲ್ಲಿ ಅಷ್ಟು ಬಾಡೀಸ್ಗಳು, ಎಷ್ಟು ಸಾವು ಅಂದರೆ ಪ್ರಿಯರೇ, ಡೆತ್ ರೇಟ್ ನಿಯರ್ಲಿ 1 crore ಟಚ್ ಆಗಿಬಿಡ್ತು. ಸೆಕೆಂಡ್ ವರ್ಲ್ಡ್ ವಾರು ಮತ್ತು ಸುನಾಮಿ, ಈ ರೀತಿಯಾದಂಥ ನ್ಯಾಚುರಲ್ ಡಿಸಾಸ್ಟರ್ ಒಂದು ಕಡೆ, ಇದೆಲ್ಲ ಯಾರಿಂದ ಆಗ್ತಾ ಇದೆ ಅಂದರೆ ಈ ಕಲ್ಲು ಬಂದು ಈ ರಾಜ್ಯವನ್ನು ಏನು ಮಾಡ್ತಾ ಇದೆ, ಹೊಡಿತಾ ಇದೆ. ಕಿಂಗ್ಡಮ್ಸ್ಗಳು ವೀಕ್ ಆಗ್ತಾ ಇದೆ, ಪ್ರಾಬ್ಲಮ್ಸ್ಗಳು ಡೈಲಿ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ನೋಡಿ, ಒಂದು ಕಡೆ ರೋಗಗಳು, ಒಂದು ಕಡೆನಿಲ್ಲ ಊಟ, ಇನ್ನೊಂದು ಕಡೆ ಎಕನಾಮಿಕಲ್ ಪ್ರಾಬ್ಲಮ್ಸ್ಗಳು. ಇನ್ನು ಇದೇನಾಗುತ್ತೆ ಅಂದರೆ ಇದು ಹೆಚ್ಚಾಗಿ ಈ ಲೋಕವು ಏನಾಗುತ್ತೆ, ಈ ಕಂಪ್ಲೀಟ್ ಕಿಂಗ್ಡಮ್ಸ್ಗಳು ಅಳ್ತೋಗುತ್ತೆ. ಕ್ರಿಸ್ತನ ರಾಜ್ಯ ಏನಾಗುತ್ತೆ, ಸ್ಥಾಪನೆ ಆಗುತ್ತೆ. ಸರಿ ಪ್ರಿಯರೇ, ನಾವೇನು ಮಾಡೋಣ ಅಂದರೆ ಈ ರಾಜ್ಯಗಳನ್ನ ದೇವರು ಯಾಕೆ ನಾಶನ ಮಾಡ್ತಾ ಇದ್ದಾರೆ, ಸರಿನಾ? ಸರಿ, ಇದರ ವಿವರವಾಗಿದೆ ಈ ಪಾಠದ 2ನೇ ಭಾಗದಲ್ಲಿ ನಾವೇನು ಮಾಡೋಣ, ನಾವು ನೋಡೋಣ. ಇದನ್ನು ದಾನಿಯೇಲನಿಗೆ ಏನು ಮಾಡಿದ್ದಾರೆ ಅಂದರೆ ಒಂದು ಕನಸು ಮುಖಾಂತರ ಅದನ್ನು ತೋರಿಸಿದ್ದಾರೆ. ಈಗ ನೋಡಿದ ಕನಸು ಯಾರಂದರೆ ನೆಬೂಕದ್ನೆಚ್ಚರ್ ಕಂಡಂಥ ಕನಸು. ಪ್ರೀತಿಯ ಸಹೋದರರೇ,
ನೆಕ್ಸ್ಟ್ ಡ್ರೀಮ್ ನೋಡ್ಬೇಕಾದ್ರೆ ಎರಡನೇದಾಗಿ ಯಾಕೆ ದೇವರು ಈ ಲೋಕದ ರಾಜ್ಯಗಳನ್ನ ಅದನ್ನ ಅಳಿಸ್ತಾರೆ, ಕೊನೆಯದಾಗಿ ಕ್ರಿಸ್ತನ ರಾಜ್ಯವು ಯಾವ ರೀತಿಯಾಗಿ ಸ್ಥಾಪನೆ ಆಗುತ್ತೆ ಎಂಬ ವಿಷಯಗಳನ್ನ ಈ ಪಾಠದ 2ನೇ ಭಾಗದಲ್ಲಿ ನಾವೇನು ಮಾಡೋಣ, ನಾವು ಓದೋಣ. ಸೊ ದೇವರ ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಆಮೇಲೆ ಓಕೆ, ಥ್ಯಾಂಕ್ ಯು ಬ್ರದರ್. 5ನೇ ಪಾಠದ 1ನೇ ಭಾಗವನ್ನ ಹಂಚಿಕೊಟ್ಟಂತ ಪ್ರೀತಿಯ ಸಹೋದರಿಗೆ ಯೇಸು ಕ್ರಿಸ್ತನ